ಓಕೆ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿ. ಸೊ ನಿನ್ನೆವರೆಗೂ ನಾವು ಪತಾಂಜಲಿ ಅಷ್ಟಾಂಗ ಯೋಗದಲ್ಲಿ ಒಂದು 3 ಭಾಗಗಳು ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಇಂದಿನ ತಿಂಗಳಲ್ಲಿ ಒಂದು ಭಾಗ ಮತ್ತೆ ಇನ್ನು 2 ದಿನ ಕಾಲ ಈಗಾಗಲೇ 2 ಭಾಗಗಳು ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಗುರುಗಳು ನಾಗರಾಜ್ ಗುರುಗಳು ನಮಗೆಲ್ಲ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ನಾಳೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಇವತ್ತು ನಾವು ಇನ್ನೊಂದು ವಿಷಯದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಸೊ ನಮ್ಮ ಸಮಗ್ರ ಜೀವನಶೈಲಿ ಭಾಗವಾಗಿ ಅಂದ್ರೆ ಈ ಶಕ್ತಿ ಬಗ್ಗೆ, ಶಕ್ತಿ ಚಿಕಿತ್ಸಾ ಅಂತ ನಾವು ಹೇಳ್ತಾ ಇರ್ತೀವಿ. ಹಲವಾರು ಸರಿ ಶಕ್ತಿ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಶಕ್ತಿಯಿಂದ ಇದಾಗತ್ತೆ, ಶಕ್ತಿಯಿಂದ ಅದಾಗತ್ತೆ. ಪ್ರಾಣಶಕ್ತಿ, ಯಾವ ಶಕ್ತಿ ಅಂದ್ರೆ ಪ್ರಾಣಶಕ್ತಿ. ಪ್ರಾಣಶಕ್ತಿ ಪ್ರಧಾನವಾಗಿರೋದು ನಮ್ಮ ದೇಹದಲ್ಲಿ, ನಮ್ಗೆಲ್ಲರೂ ಗೊತ್ತಿರೋ ವಿಷಯ. ಸೊ ಆರೋಗ್ಯವನ್ನು ಕಾಪಾಡಿಕೊಂಡಕ್ಕೆ ಹಲವಾರು ವಿಧಾನಗಳು ಅಲ್ವಾ. ಆದರೆ ಅತಿ ಸುಲಭವಾದ ವಿಧಾನಗಳು ಯಾವುದಿದೆಯೋ ಅದೆಲ್ಲ ಹುಡುಕಿ ಹುಡುಕಿ ನಾವು ಎಲ್ಲ ಅನಿಸ್ತಾ ಇರ್ತೀವಿ ಇಲ್ಲಿ. ಯಾಕಂದ್ರೆ ಪ್ರತಿಯೊಬ್ಬರು ಜೀವನವನ್ನು ಸುಂದರವಾದ ಆನಂದವಾದ ರೀತಿಯಲ್ಲಿ ನಡ್ಸ್ಕೋಬೇಕು, ಹೊಂದಬೇಕು ಅಂತ ನಮ್ಮ ಆಶೆ ಅಷ್ಟೇ. ಅಂದ್ರೆ ವಿಧ ವಿಧ ಕಷ್ಟ ರೀತಿಯಲ್ಲಿ ಮಾಡ್ಕೊಂತ ರೀತಿಗಳು ಸುಮಾರಿದೆ, ಹಲವಾರಿದೆ. ಅಂದ್ರೆ ಅದಕ್ಕೊಂದು ಯಾವುದೇ ಪರಿಕರಗಳು ಬೇಕು, ಇನ್ನೊಬ್ಬರ ಸಹಾಯ ಬೇಕು, ಈ ರೀತಿಯಲ್ಲಿ ಆಗ್ತಾ ಇರ್ತದೆ. ಆ ರೀತಿಯಲ್ಲಿ ಆಗುವಾಗ ಏನಾಗುತ್ತೆ, ಎಲ್ಲರೂ ಅಳವಡಿಸ್ಕೊಳಕ್ ಸಾಧ್ಯವಾಗಲ್ಲ ಅಲ್ವಾ. ಅದೇ ಸುಲಭವಾದ ರೀತಿಯಲ್ಲಿ ಏನೇನು ಪ್ರಕ್ರಿಯೆಗಳಿದೆಯೋ ಎಲ್ಲ ಹಂಚ್ತೀವಿ. ಮೊದಲನೇದಾಗಿ ಅತ್ಯುತ್ತಮವಾದ ಶ್ರೇಷ್ಠವಾದ ಚಿಕಿತ್ಸೆ ಧ್ಯಾನ ಚಿಕಿತ್ಸೆ. ಇದಕ್ಕಿಂತ ದೊಡ್ಡದು ಯಾವುದಿಲ್ಲ. ಅದು ನಾವು ಈಗಾಗಲೇ ಸೊ ಇಷ್ಟು ದಿನಗಳಿಂದ ಮಾಡ್ಕೊತಾ ಬರ್ತಾ ಇದ್ವಿ. ಜ್ಞಾನನೂ ತಿಳ್ಕೊತಾ ಇದ್ವಿ. ಧ್ಯಾನ ಮಾಡಿದರೆ ಆ ಶಕ್ತಿ, ಆ ಪ್ರಾಣಶಕ್ತಿ ಹೆಚ್ಚಾಗಿ ನಮ್ಮಲ್ಲಿ ಪ್ರಸಾರ ಆಗತ್ತೆ. ನಾವು ಸ್ವೀಕಾರ ಮಾಡ್ತೀವಿ, ಸಂಗ್ರಹಿಸ್ಕೊಂತೀವಿ ವಿಶ್ವದಿಂದ ಅಲ್ವಾ. ಆ ವಿಶ್ವಶಕ್ತಿ ಅದೇ ನಮ್ಮ ಒಳಗಡೆ ಹೋದ್ಮೇಲೆ ಪ್ರಾಣಶಕ್ತಿಯಾಗಿ ಏನಾಗತ್ತೆ, ಪರಿವರ್ತನೆ ಆಗತ್ತೆ ಅಲ್ವಾ. ಜ್ಞಾನ ತಿಳ್ಕೊಂಡ್ರೆ ಏನಾಗತ್ತೆ, ನಮ್ಮಲ್ಲಿ ನಕಾರಾತ್ಮಕ ಅಂಶಗಳಂದು 1-2 ಅಲ್ಲ, ಆದರೆ ವಿಧ ವಿಧ ರೀತಿಯಲ್ಲಿ ಹಲವಾರು ಮಾಸ್ಟರ್ಸ್ ಹೇಳ್ತಾ ಇರ್ತಾರೆ ನಕಾರಾತ್ಮಕ ಅಂಶವನ್ನು ತೊಲಗಿಸೋದು ಹೇಗೆ ಅಂತ. ಅದಕ್ಕೂ ಬೇರೆ ಬೇರೆ ಪದ್ಧತಿಗಳು, ಹಲವಾರು ಪದ್ಧತಿಗಳಿದೆ. ಅತಿ ಸುಲಭವಾದ ಪದ್ಧತಿ ಏನಪ್ಪಾ ಅಂತಂದ್ರೆ ಇಲ್ಲಿ ಜ್ಞಾನ ತಿಳ್ಕೊಳ್ಳೋದು, ಸ್ವಾಧ್ಯಾಯ ಮಾಡೋದು, ಸಜ್ಜನ ಸಾಂಗತ್ಯ ಮಾಡೋದು. ಈ ಎರಡೇ ನಾವು ಹೇಳ್ತಾ ಇರೋದು. ಈ ರೀತಿಯಲ್ಲಿ ಮಾಡುವಾಗ ಏನಾಗುತ್ತೆ, ನಮ್ಮಲ್ಲಿ ಹಲವಾರು ನಕಾರಾತ್ಮಕ ಅಂಶಗಳು, ನಾವೇನಂತ ಕರಿತೀವಿ ಅಂದ್ರೆ ಮೆಂಟಲ್ ಇಲ್ ಪ್ಯಾಟ್ರನ್ಸ್ ಅಂತ ಕರಿತೀವಿ, ನಮ್ಮಲ್ಲಿ ಇರುತ್ತೆ. ಮೆಂಟಲ್ ಬ್ಲಾಕ್ಸ್ ಇರುತ್ತೆ. ಒಂದೊಂದು ವಿಷಯದ ಬಗ್ಗೆ ಒಬ್ಬೊಬ್ಬರಿಗೆ ಹಲವಾರು ವಿಷಯಗಳ ಬಗ್ಗೆ ಮೆಂಟಲ್ ಪ್ಯಾಟ್ರನ್ಸು, ಇಲ್ಲ ಮೆಂಟಲ್ ಬ್ಲಾಕ್ಸ್ ಇರುತ್ತೆ. ಅಂದರೆ ಮಾನಸಿಕ ಗೊಂದಲಗಳು. ಈ ಮಾನಸಿಕ ಅಡ್ಡಂಕಿಗಳು ಮತ್ತು ಗೊಂದಲಗಳು ಏನು ಮಾಡುತ್ತೆ ಅಂದರೆ ನಮ್ಮ ಆರೋಗ್ಯವನ್ನು ಉಂಟು ಮಾಡುತ್ತೆ, ನಮ್ಮ ಆರೋಗ್ಯವನ್ನು ಅನಾರೋಗ್ಯ ಮಾಡುತ್ತೆ. ಆರೋಗ್ಯದಿಂದ ಅನಾರೋಗ್ಯ ಕಡೆ ಹೋಗ್ತೀವಿ ನಾವು, ಹೋಗ್ಬೇಕಾಗತ್ತೆ ಖಂಡಿತ. ಆ ರೀತಿಯಲ್ಲಿ ನಮ್ಮಲ್ಲಿ ಸೊ ಅಂತ ಅನಾರೋಗ್ಯಕರ ವಿಷಯಗಳು ಶುರು ಆಗತ್ತೆ. ಯಾಕಂದ್ರೆ ನಮ್ಮಲ್ಲಿ ಮನೋಮಯ ಕೋಶ ಅನ್ನೋದು ಪ್ರಧಾನವಾಗಿರೋದು. ಮನೋಮಯ ಕೋಶ, ನಾವು ಒಂದು ಮಾನವ ವ್ಯವಸ್ಥೆ ಆಗಿ ಹಲವಾರು ಕೋಶಗಳಿದೆ ಅಂತ ತಿಳ್ಕೊಂಡಿದ್ವಿ ಅಲ್ವಾ. ಅದೇ ಸತ್ಯಪಯಣದಲ್ಲಿ ಮತ್ತೆ ಇಂದಿನ ಕ್ಲಾಸಲ್ಲಿ ಪ್ರತಿಯೊಂದು ಸರಿ ತಿಳ್ಕೊತಾನೆ ಇದೀವಿ. ಆದರೆ ಇವೆಲ್ಲ ನಾವು ತಿಳ್ಕೊಂಡಿದ್ದ ಮೇಲೆ ಏನಾಗತ್ತೆ ಅಂದ್ರೆ ಸ್ವಲ್ಪ ಅಳವಡಿಸ್ಕೊಂಡ್ರೆ ಸಾಕು, ನಮ್ಮ ಜೀವನದಲ್ಲಿ ಆರೋಗ್ಯ, ಆನಂದ, ಐಶ್ವರ್ಯ, ಪ್ರತಿಯೊಂದು ಸಂಪತ್ತು, ಒಳ್ಳೆ ಸಂಬಂಧಗಳು, ಒಳ್ಳೆ ಯಶಸ್ವಿ ಸಕ್ಸಸ್ಸು ಪ್ರತಿಯೊಂದು ಕಂಡಿಡ್ಬೋದು, ಸಾಧ್ಯವಾಗತ್ತೆ. ಅದಕ್ಕೋಸ್ಕರ ಮಿತ್ರರೇ, ನಾವು ಇಲ್ಲಿ ಹಂಚ್ಕೊಳ್ಳುವಂಥ ಅದ್ಭುತವಾದ ರೀತಿಯ ಚಿಕಿತ್ಸಾ ವಿಧಾನಗಳು ಹಲವಾರು ಹಂಚ್ಕೊಂಡಿದ್ದೀವಿ. ನಾವು ಯಾವುದೇ ಅನಾರೋಗ್ಯ ಇದ್ರೆ ಯಾವ ರೀತಿಯಲ್ಲಿ ನಾವು ಅಳವಡಿಸ್ಕೋಬೇಕು, ಯಾವ ರೀತಿ ಚಿಕಿತ್ಸೆ ಮಾಡ್ಕೋಬೇಕು, ಯಾವ ರೀತಿಯಲ್ಲಿ ಆಚೆ ಕಡೆ ಬರಬೇಕು ವೇಗವಂತವಾಗಿ. ಅದು ನಮ್ಮಾಗಿ ನಾವು ಮಾಡ್ಕೊಂಡದ್ದು, ಇನ್ನೊಬ್ಬರ ಮೇಲೆ ಆಧಾರ ಆಗೋದು ಇಲ್ಲ. ಇನ್ನೊಬ್ಬರ ಮೇಲೆ ಅವಲಂಬಿಸಿಕೊಂಡು ಅವ್ರು ಬಂದ್ರೇನೆ, ಅವ್ರು ಮಾಡಿದ್ರೇನೆ, ಆ ಡಾಕ್ಟರ್ನ ಕಂಡುಹಿಡಿದ್ರೇನೆ ನಾವು ಆರೋಗ್ಯ ಹೊಂದ್ತೀವಿ ಅಂತ ಅವಶ್ಯಕತೆ ಯಾವುದೂ ಇಲ್ಲ. ಆ ರೀತಿಯಲ್ಲಿ ಧ್ಯಾನ, ಜ್ಞಾನ ಅಲ್ವಾ. ಮೂತ್ರ ಚಿಕಿತ್ಸೆ ಅದ್ಭುತವಾದ ಚಿಕಿತ್ಸೆ. ಅದನ್ನು ಮೂತ್ರ ಚಿಕಿತ್ಸೆನೂ ಇನ್ನೂ ಹೆಚ್ಚೆಚ್ಚು ಮಾಹಿತಿ, ಹೆಚ್ಚೆಚ್ಚು ಜ್ಞಾನ ಇದೆ. ಅದು ಹಂಚ್ಬೇಕಾಗಿರೋದು ಇನ್ನೂ ಬಾಕಿ ಇದೆ. ಹೇಳ್ಬೇಕಂದ್ರೆ ಇನ್ನೊಂದು 10 ಕ್ಲಾಸ್ ಮಾಡ್ಬೋದು, ಅಂತ ಅದ್ಭುತವಾದ ಜ್ಞಾನ ಅದು. ಅದನ್ನು ಮುಂದಿನ ತರಗತಿಯಲ್ಲಿ ಪ್ರಯತ್ನ ಮಾಡ್ತೀವಿ. ಆ ರೀತಿಯಲ್ಲಿ ನೋಡುವಾಗ ನಾವು ಆಯುರ್ವೇದದಲ್ಲಿ ಏನೇನು ಮಾಡ್ಬೋದು, ಆಯುರ್ವೇದದಲ್ಲಿ ಏನು ಪರಿಷ್ಕಾರಗಳಿದೆ ಅವೆಲ್ಲ ತಿಳ್ಕೊಂಡಿದ್ವಿ ನಾವು ಈಗಾಗಲೇ. ಮುದ್ರದಲ್ಲಿ ನೋಡಿದ್ರೆ ಹಲವಾರು ಮುದ್ರಗಳು ತಿಳ್ಕೊಂಡಿದ್ವಿ. ಮತ್ತೆ ಆಕ್ಯುಪ್ರೆಷರ್, ಒತ್ತಡಿ ನಿರ್ವಹಣಾ, ಯಾವ ರೀತಿಯಲ್ಲಿ ಒತ್ತಡಿ ಮಾಡಿದ್ರೆ, ಎಲ್ಲೆಲ್ಲಿ ಒತ್ತಡಿ ಮಾಡಿಕೊಂಡ್ರೆ
ನಾವು ಏನೇ ಕಾಯಿಲೆಗಳಿದ್ರೆ ಅದನ್ನು ಹೋಗಲಾಡಿಸ್ಬೋದು ಅಂತ. ಸೊ ಹಲವಾರು ವಿಷಯಗಳು ಅದರಲ್ಲಿ ತಿಳ್ಕೊಂಡಿದ್ವಿ. ಮನೆ ಮದ್ದುಗಳು, ಅದ್ಭುತವಾದ ಮನೆ ಮದ್ದುಗಳು, ಮತ್ತೆ ಅದು ಆ ಜೊತೆಗೆ ಈ ಸಮಗ್ರ ಜೀವನ ಶೈಲಿ ಅಂದ್ರೆ ಜೀವನ ವಿಧಾನದಲ್ಲಿ ಏನೇನು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಅತಿ ಸುಂದರವಾದ, ಅತಿ ಆರೋಗ್ಯವಂತವಾಗಿ ನಾವು ಮಾಡ್ಕೋಬಹುದು ಅಂತ ಸುಮಾರು ಪದ್ಧತಿಗಳು ಈ ಜೀವನ ವಿಧಾನಗಳಲ್ಲಿ ಹೋಲಿಸ್ಟಿಕ್ ಲೈಫ್ ಸ್ಟೈಲ್ ಅಂತ ಕರಿಬಹುದು, ಇಲ್ಲಾಂದ್ರೆ ಸಾತ್ವಿಕ ಜೀವನ ಶೈಲಿ ಅಂತ ಹೇಳ್ತೀವಿ. ಸೊ ಇವೆಲ್ಲಾನು ತಿಳ್ಕೊಂಡೋದು ಏನು ನಾವು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಏನಂತಂದ್ರೆ, ಇಲ್ಲಿ ಯಾವುದೇ ವಿಧಾನಗಳು ಈ ಅತಿ ಸುಲಭವಾದ ವಿಧಾನಗಳನ್ನ ನಾವು ಹಂಚ್ಕೊತಾ ಇದ್ವಿ ಅಂದ್ರೆ ಇದೆಲ್ಲ ನಾವು ಈಸಿಯಾಗಿ ಪಾಲನೆ ಮಾಡೋಕ್ಕೆ ಸಾಧ್ಯವಿದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಇವತ್ತು ಇನ್ನು ಸ್ವಲ್ಪ ಈ ಶಕ್ತಿ ಚಿಕಿತ್ಸೆ ಬಗ್ಗೆ ತಿಳ್ಕೊಂಡಕ್ಕೆ ಒಂದು ಪ್ರಯತ್ನ ಮಾಡೋಣ. ಶಕ್ತಿ ಚಿಕಿತ್ಸೆ ಅನ್ನೋದು ಮಿತಡೆ ಶಕ್ತಿ ಚಿಕಿತ್ಸೆ ಅಂತ ಕರಿತೀವಿ ನಾವು. ಶಕ್ತಿ ಅಂದ್ರೆ ಎನರ್ಜಿ ಹೀಲಿಂಗ್ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ. ಸೊ ಅಲ್ಲಿ ನೀವು ಕೇಳ್ಕೊಂಡಿರ್ಬೋದು. ಸೊ ಇವ್ರು ಎನರ್ಜಿ ಹೀಲಿಂಗ್ ಮಾಡ್ತಾರಂತ, ಎನರ್ಜಿ ಹೀಲಿಂಗ್ ಎಕ್ಸ್ಪರ್ಟು ಅದು ಇದು ಅಂತ ಕೇಳ್ತಾ ಇರ್ತಾರೆ. ಎನರ್ಜಿ ಹೀಲಿಂಗ್ ಅನ್ನೋದು ಮೊದಲನೇದಾಗಿ ಏನಂತಂದ್ರೆ ನಮ್ಮಲ್ಲಿ ಇರುವಂತ ಪ್ರಾಣಶಕ್ತಿಯನ್ನು ನಾವು ಬಳಸ್ಕೊಂಡದ್ದು. ಅದು ಮೊದಲನೇ ಅದು ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು. ನಮ್ಮಲ್ಲಿರುವಂಥ ಪ್ರಾಣಶಕ್ತಿ ಹೇಗೆ ಬಳಸ್ಕೋಬೇಕು, ಯಾವ ರೀತಿಯಲ್ಲಿ, ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ನಮ್ಮ ಒಳಗಡೆ ಇರುವಂಥದ್ದು ಪ್ರಾಣಶಕ್ತಿ ಎಲ್ಲಿದೆ? ನಮ್ಮಲ್ಲಿ ಇಡೀ ಪ್ರತಿಯೊಂದು ಜೀವಕೋಶದಲ್ಲಿ ಈ ಪ್ರಾಣಶಕ್ತಿ ಹರಿತಾ ಇರ್ತದೆ. ಪ್ರಾಣಶಕ್ತಿ ಹರಿತಾ ಇಲ್ಲ, ಪ್ರಸಾರ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಒಂದು ರೋಗ ಆ ವ್ಯಾಧಿ ಅನ್ನೋದು ಖಂಡಿತ ಉಂಟಾಗತ್ತೆ ಅಲ್ವಾ? ಆ ರೀತಿಯಲ್ಲಿ ನೋಡ್ತಾ ಇದ್ರೆ ಈ ಶಕ್ತಿ ಚಿಕಿತ್ಸಾ ಅನ್ನುವಂಥದ್ದು ನಾವು ಯಾರೇ ಎಲ್ಲೇ ಇದ್ರು ಇಲ್ಲ ನಾವು ಮಾಡ್ಕೋಬಹುದು, ಮತ್ತೆ ಇನ್ನೊಬ್ರಿಗೂ ಮಾಡುವಂತ ಅವಕಾಶನೂ ಇದೆ. ಅದನ್ನು ನಾವು ಕಲ್ಸ್ಕೊಂಡಿರ್ತೀವಿ, ಅಲ್ಲೆಲ್ಲಿ ಕೇಳಿಸ್ಕೊಂತಾ ಇರ್ತೀವಿ. ಏನಂತ? ಶಕ್ತಿ ಚಿಕಿತ್ಸೆಗಳು ಹಲವಾರು ವಿಧಾನಗಳು. ರೇಖಿ ಹೀಲಿಂಗ್ ಅಂತಾರೆ, ಪ್ರಾಣಿಕ್ ಹೀಲಿಂಗ್ ಅಂತಾರೆ, ಕ್ವಾಂಟಮ್ ಹೀಲಿಂಗ್ ಅಂತಾರೆ, ಕ್ರಿಸ್ಟಲ್ ಹೀಲಿಂಗ್ ಅಂತಾರೆ, ಸೌಂಡ್ ಹೀಲಿಂಗ್ ಅಂತಾರೆ, ಹಲವಾರು ವಿಧಾನಗಳು. ಇದು ಸ್ವಲ್ಪ ವಿಧಾನಗಳು ನಾನು ಹೇಳಿದ್ದೀನಿ. ಇಲ್ಲಿ ಇನ್ನು ಹೆಚ್ಚೆಚ್ಚು ವಿಧಾನಗಳಿದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ಅನ್ಬೋದು, ಕಲರ್ ಥೆರಪಿ ಅನ್ಬೋದು ಅಲ್ವಾ? ಈ ರೀತಿಯಲ್ಲಿ ಹಲವಾರು ವಿಧಾನಗಳು ಇದೆ. ಈಗ ಈ ಪ್ರಾಣಿಕ್ ಹೀಲಿಂಗ್ ಹೇಗಾಗತ್ತೆ? ಮೊದಲನೇ ಅದೊಂದು ಸುಮಾರು ಕ್ಲಾಸಲ್ಲಿ ನಾವು ಹಂಚ್ಕೊಂಡಿದ್ವಿ, ಮತ್ತೆ ಒಂದ್ಸರಿ ರಿಪೀಟ್ ಮಾಡ್ತೀವಿ. ದಯವಿಟ್ಟು ಅದನ್ನು ಕೇಳಿಸ್ಕೊಂಡು, ಸೊ ನಾವು ಏನು ಮಾಡಿದರೆ ನಮ್ಮ ಜೀವನದಲ್ಲಿ ಅಂದರೆ ಈಗಾಗಲೇ ಮಾಸ್ಟರ್ಸ್ ಇಲ್ಲಿರುವಂಥದ್ದು ಹೊಸ ಮಾಸ್ಟರ್ಸ್ ಇರ್ಬೋದು, ಹಳೆ ಮಾಸ್ಟರ್ಸ್ ಇರ್ಬೋದು, ನೀವು ಮತ್ತೆ ಕೇಳಿಸ್ಕೊಳ್ಳಿ, ತೊಂದರೆ ಇಲ್ಲ. ಅದು ಒಂಥರ ಮನನ ಆಗಿ ಇನ್ನೂ ಹೆಚ್ಚಾಗಿ ನಾವು ಒಳಗಡೆ ಜೀರ್ಣ ಮಾಡ್ಕೊಳ್ಳೋ ಅವಕಾಶ ಇದೆ. ನಮ್ಮ ದೇಹದಲ್ಲಿ ಒಂದೇ ಅರ್ಥ ಮಾಡ್ಕೋಬೇಕಾದ್ರೆ ಏನಂದ್ರೆ, ಯಾವುದೇ ರೋಗ ಬಂದ್ರೆ ನಾವು ಡಾಕ್ಟರ್ ಹತ್ರ ಹೋಗಿ ಕೂತ್ಕೊಂಡ್ರೆ ಅವ್ರು ಟೆಸ್ಟ್ ಮಾಡಿ ಈ ಅಂಶ ಕಡಿಮೆ ಇದೆ, ಆ ಅಂಶ ಜಾಸ್ತಿ ಇದೆ, ಇದರಿಂದ ನಿಮಗೆ ರೋಗ ಬಂದಿದೆ ಅಂತ ಹೇಳ್ತಾ ಇರ್ತಾರೆ ಅಲ್ವಾ? ಸೊ ಅದನ್ನು ಸರಿಪಡಿಸೋ ವಿಧಾನನೂ ಹೇಳ್ಬೇಕಂದ್ರೆ ಮಾಡರ್ನ್ ಸಿಸ್ಟಮ್ ಅಲ್ಲಿ ತುಂಬಾ ತಪ್ಪಾಗಿದೆ. ಮಾಡರ್ನ್ ಮೆಡಿಕಲ್ ಸಿಸ್ಟಮ್ ಅಲ್ಲಿ ತುಂಬಾ ತಪ್ಪಾಗಿದೆ. ಅದು ಸರಿಪಡಿಸಲ್ಲ ಅವರು ಅಲ್ವಾ? ಅದನ್ನ ಏನೋ ಒಂದು ನಿಯಂತ್ರಣ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ಟ್ಯಾಬ್ಲೆಟು, ಒಂದು ಪೇನ್ ಕಿಲ್ಲರು, ಇನ್ನೊಂದು ಕೊಟ್ಟು ಸ್ವಲ್ಪ ಅದು ನಿಯಂತ್ರಣ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ತಪ್ಪು ವಿಧಾನ ಅದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾವುದೇ ಒಂದು ವ್ಯಾಧಿನ ತೆಗೆದಾಕ್ಬೇಕಂದ್ರೆ ಮೂಲಕ್ಕೆ ಹೋಗ್ಬೇಕು. ನೀವು ಮೂಲ ಕಾರಣ ಏನು ಅಂತ ತಿಳ್ಕೊಬೇಕು. ನೀವು ಆ ಮೂಲ ಕಾರಣಕ್ಕೆ ಹೋಗಿ ಅದನ್ನು ಸರಿಪಡಿಸಿದ್ರೇನೆ ಅರ್ಥ ಮಾಡ್ಕೋಬೇಕು. ಈಗ ಉದಾಹರಣೆಗೆ ಒಂದು ಮನೆಯಲ್ಲಿ, ಒಂದು ಗದಿಯಲ್ಲಿ ಒಂದು ಇಲಿ ಸತ್ತೋಗಿದೆ. ಅಲ್ಲಿ ತುಂಬಾ ಸ್ಮೆಲ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಭಯಂಕರ ಅಂದ್ರೆ ಒಂಥರ ಭಯಾನಕರ ಸ್ಮೆಲ್ಲು ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಆ ಸ್ಮೆಲ್ಲನ್ನು ಹೋಗಲಾಡ್ಸೋಕ್ಕೆ ಸೆಂಟು ಹೊಡೆದೇ ಹೋಗುತ್ತಾ? ಸೆಂಟು ಹೊಡೆದು ಚೆನ್ನಾಗಿ ಸೆಂಟು ಹೊಡೆದ್ರೆ ಏನೋ ಸ್ವಲ್ಪ ಬೆಳವಣಿಗೆ ಆಗ್ಬೋದು, ಅಂದರೆ ಇಲ್ಲಾಂದ್ರೆ ಸ್ವಲ್ಪ ವೃದ್ಧಿ ಆಗ್ಬೋದು, ಸ್ಮೆಲ್ಲಲ್ಲಿ ಚೇಂಜ್ ಬರ್ಬೋದು, ಆದರೆ ಅದು ತಾತ್ಕಾಲಿಕ ಅಲ್ವಾ? ಏನು ಮಾಡ್ಬೇಕು ನಾವು? ಆ ಇಲಿನ ತೆಗೆದು ಪೂರ್ತಿ ಸ್ವಚ್ಛಗೊಳಿಸಿ ಮತ್ತೆ ಗದಿಯನ್ನು ಅವಾಗ ಇಟ್ಕೊಂಡಿದ್ರೆ ಅವಾಗ ಸಾಮಾನ್ಯ ಸ್ಥಿತಿಗೆ ಬರುತ್ತೆ, ನಾರ್ಮಲ್ ಸ್ಥಿತಿಗೆ ಬರುವಂಥ ಅವಕಾಶ ಇದೆ. ಇದು ಕರೆಕ್ಟಾ? ಇದು ಅರ್ಥ ಆಯ್ತಾ ನಿಮಗೆ? ಆ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಅಷ್ಟೇ ರೋಗ ಎಲ್ಲಿದೆ, ಯಾವುದಕ್ಕೆ ರೋಗ ಬಂದಿದೆ, ಇದು ಒಂದು ದೇಹದ ಅಂದ್ರೆ ದೈಹಿಕ ಕಾರಣ, ಭೌತಿಕ ಕಾರಣ, ಇಲ್ಲ ಅಂದ್ರೆ ಇದು ಮಾನಸಿಕ ಕಾರಣ, ಇಲ್ಲ ಅಂದ್ರೆ ಇನ್ನು ಅದಕ್ಕಿಂತ ಹೆಚ್ಚಿರೋದ, ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಈಗಾಗಲೇ ನಾವು ಆಧ್ಯಾತ್ಮಿಕ ಪರವಾಗಿ ಮಾತಾಡಿದ್ರೆ ಯಾವುದೇ ರೋಗಗಳು ಬಂದ್ರೆ ಪ್ರತಿ ರೋಗಕ್ಕೂ ಒಂದು ಕಾರಣ ಇದೆ ಅಂತ ಹೇಳ್ತಾ ಇರ್ತೀವಿ. ಪೂರ್ವ ಜನ್ಮ ಕರ್ಮಗಳು ಅಂತ ಹೇಳ್ತೀವಿ. ಇಲ್ಲ, ಪ್ರತಿಯೊಂದು ಕರ್ಮಗಳು, ನಾವು ಏನೇ ಕರ್ಮಗಳು ಬರ್ಬೇಕಂದ್ರೆ ಇವತ್ತು ಬಂದಿರೋದಲ್ಲ ಕರ್ಮಗಳು.
ನಿಮಗೆ ರೋಗ ಬಂದಿದೆ, ಒಂದು ಕ್ಯಾನ್ಸರು, ಡಯಾಬಿಟಿಸು, ಇನ್ನೊಂದು ಕಿಡ್ನಿನೋ, ಇನ್ನೊಂದು ಯಾವುದೇ ಪ್ರಾಬ್ಲಮ್ ಇರಲಿ, ಯಾವುದೇ ಪ್ರಾಬ್ಲಮ್ ಬರಲಿ, ನಾವು ಮೊದಲನೇದಾಗಿ ಅನ್ಕೊಂಡೋದು ಏನೋ ಒಂದು ಆಪಾದನೆ, ಅಂದರೆ ಇಲ್ಲಿಂದ ಆಯಿತು, ಅಲ್ಲಿಂದ ಆಯಿತು, ಹೀಗಾಯಿತು, ಹಾಗಾಯಿತು ಅಂತ ನಾವು ಜಸ್ಟ್ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಆದರೆ ಮೂಲಭೂತ ಕಾರಣ ಯಾವುದು ಅಂತ ಹುಡುಕೋದು ನಾವು ಮಾಡಲ್ಲ. ಆದರೂ ಅಲ್ಲಿ ಮೊದಲನೇ ಕೊರತೆ ಅಲ್ಲಿರೋದು. ನಾವೇನು ಮಾಡಬೇಕಾಗಿದೆ ಅಂದರೆ ಮೂಲಭೂತ ಕಾರಣ ಹುಡುಕ್ಬೇಕು ನಾವು, ಅಲ್ವಾ? ಆ ಮೂಲಭೂತ ಕಾರಣ ಹುಡುಕೋದ್ರೆ ಸ್ವಲ್ಪ ಅರ್ಥ ಆಗುತ್ತೆ, ಸ್ವಲ್ಪ ಅರ್ಥ ಆಗಲ್ಲ. ಯಾವುದೇ ಒಂದು ಭೌತಿಕ ಕಾರಣ ಅರ್ಥ ಆಗ್ಬೋದು. ಸಪೋಸ್ ನಾವು ಎಲ್ಲೋ ಬಿದ್ದೋಗಿದ್ವಿ, ಅಲ್ಲಿ ಪೇನ್ ಬಂದಿದೆ, ಅದು ಮಾತ್ರ ಅರ್ಥ ಆಗತ್ತೆ, ಅಲ್ವಾ? ಆಹಾರ, ಏನೋ ಒಂದು ಆಹಾರ ಸೇವನೆ ಮಾಡಿದ್ವಿ, ಅದು ವಿಷವಾಗಿ ಪರಿವರ್ತನೆ ಆಗಿದೆ, ಅಂದರೆ ಒಂಥರ ಫುಡ್ ಪಾಯ್ಸನ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಅದನ್ನು ಸ್ವಲ್ಪ ತೊಂದರೆ ಕೊಡ್ಬೋದು. ನಿಮ್ಮ ಅನಾರೋಗ್ಯ ತಂದು ಕೊಡ್ಬೋದು, ಅದನ್ನು ಅರ್ಥ ಆಗತ್ತೆ. ಅದಕ್ಕಿಂತ ಹೆಚ್ಚಾಗಿರುವಂಥದ್ದು ನಮ್ಗೆ ಅರ್ಥ ಆಗಲ್ಲ. ಯಾವ ರೀತಿಯಲ್ಲಿ ಅಂದರೆ ಮಾನಸಿಕ ತೊಂದರೆಗಳು ಅರ್ಥ ಆಗಲ್ಲ. ನೋಡಿ, ಎಷ್ಟು ಯಾವ ರೀತಿಯಲ್ಲಿ ಕೆಲಸ ಮಾಡತ್ತಂದ್ರೆ, ಮಾನಸಿಕ ಆಂದೋಲನೆಗಳಾಗ್ಬೋದು, ಮಾನಸಿಕ ಒತ್ತಡ ಆಗ್ಬೋದು, ಇನ್ನೊಂದು ಆಗ್ಬೋದು, ಮಾನಸಿಕ ಕಾರಣಗಳು ಅತಿ ಹೆಚ್ಚಾಗಿ ನಮ್ಮ ದೇಹವನ್ನು ಒಂಥರ ನಿಯಂತ್ರಣ ಮಾಡ್ತಾ ಹೋಗ್ತವೆ. ಯಾವ ರೀತಿ ಅಂದರೆ, ಒಂದು ಯಾವುದೇ ಬಾಧೆ, ಒಂಥರ ಖಿನ್ನತೆ ಭಾವನೆ, ಇಲ್ಲಾಂದರೆ ನಮ್ಮ ಮೈಂಡ್ ಒಳಗಡೆ ದುಃಖ, ಇಲ್ಲ ಆಂದೋಲನೆ, ಭಯ, ಇಲ್ಲಾಂದರೆ ಇನ್ನೊಂದು ಯಾವುದೇ ಒಂದು ನಕಾರಾತ್ಮಕ ಅಂಶಗಳು ಆಗಿದ್ರೆ ನೇರವಾಗಿ ಅದು ಕನೆಕ್ಷನ್ ಹೆಂಗಿರ್ತದೆ ಗೊತ್ತಾ? ಒಂಥರ ಒಂದು ವೇಗಸ್ ನರ್ವ್ ಅಂತಿದೆ ಮಿತ್ರರೇ. ಈ ವೇಗಸ್ ನರ್ವ್ ಏನು ಮಾಡುತ್ತಂದ್ರೆ ಬ್ರೈನಿಂದ ನಮ್ಮ ಹೊಟ್ಟೆವರೆಗೂ ಹೋಗುತ್ತೆ, ಹೊಟ್ಟೆವರೆಗೂ ಪ್ರಯಾಣ ಮಾಡ್ತಾ ಇರ್ತದೆ. ಯಾವುದೇ ಸ್ವಲ್ಪ ತೊಂದರೆ ಬ್ರೈನಲ್ಲಿ ಆಗಿದ್ರೆ ನೇರವಾಗಿ ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕಂದ್ರೆ, ನಿಮ್ಗೆ ಯಾವುದೇ ಸ್ವಲ್ಪ ತೊಂದರೆ ಬ್ರೈನಲ್ಲಿ ಅಂದರೆ ಮೊದಲಲ್ಲಿ ಆಗಿದ್ರೆ ನೇರವಾಗಿ ಹೊಟ್ಟೆಯಲ್ಲಿ ತೊಂದರೆ ಆಗ್ತಾ ಇರ್ತದೆ. ಹೊಟ್ಟೆಯಲ್ಲಿ ಸಂಕಟ, ವಿಕಾರ, ಒಂಥರ ಆಂದೋಲನ ಆಗೋ, ಭಯ ಆಗುವಾಗ ಒಳಗಡೆ ಒಂಥರ ವಿಕಾರ ಆಗೋದು, ಈ ರೀತಿಯಲ್ಲಿ, ಅಲ್ವಾ? ಕಾರಣ ಏನು ಅಂದರೆ ಅಷ್ಟು ನೇರ ಸಂಬಂಧ ಇದೆ ಯಾವ್ದ್ಯಾವ್ದಕ್ಕೆ, ಬ್ರೈನ್ಗೂ ಮತ್ತೆ ಗಟ್ಗೆ. ಗಟ್ ಅಂದರೆ ಯಾವುದು? ನಿಮ್ಮ ಹೊಟ್ಟೆ. ಈ ಹೊಟ್ಟೆ ಪ್ರಾಂತಕ್ಕೆ ಈ ಮೆದುಳಿಗೆ ಅಷ್ಟು ನೇರ ಸಂಬಂಧ ಇದೆ. ಇಲ್ಲಿ ಏನೇ ಆದ್ರೂ ಅಲ್ಲೇ ಎಫೆಕ್ಟ್ ಆಗ್ತಾ ಇರ್ತದೆ. ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ಗ್ಯಾಸ್ಟ್ರಿಕ್ ಆಗಿದೆ, ಅಸಿಡಿಟಿ ಆಗಿದೆ ಅಂತ ಸಫರ್ ಆಗ್ತಾ ಇರ್ತಾರೆ. ಗ್ಯಾಸ್ಟ್ರಿಕ್ ಅಸಿಡಿಟಿಗೆ ನಾವೆಲ್ಲ ನೋಡೋದು, ಏನು ಆಹಾರ ತಿಂದ್ರಿ, ಏನಾಯಿತು, ಆಹಾರ ಸರಿ ತಿಂದಿಲ್ಲ, ಯಾವ್ದಾರ ಅಸಿಡಿಕ್ ಫುಡ್ ತಿಂದಿರಾ, ಇಲ್ಲಾಂದರೆ ಒಂಥರ ನೀರು ಕುಡಿದಿರಾ ಇಲ್ಲ, ಇದು ಹಲವಾರು ಕ್ವಶನ್ಸ್ ಕೇಳ್ತೀವಿ. ಅದು ಭೌತಿಕವಾದ ಕಾರಣಗಳೇ. ಮಾನಸಿಕ ಕಾರಣಗಳು ಏನಂತ ನಾವು ಅರ್ಥ ಮಾಡ್ಕೋಬೇಕು. ಅದು ಇತ್ತೀಚಿನ ಈ ಮಾಡರ್ನ್ ಮೆಡಿಸಿನ್ ಸಿಸ್ಟಮ್ಗೆ ಅದು ಗೊತ್ತಾಗಲ್ಲ. ಅವ್ರು ಕೇಳಕ್ಕೂ ಬರಲ್ಲ, ಅವ್ರಿಗೂ ಅರ್ಥನೂ ಆಗಲ್ಲ. ಆ ರೀತಿಯಲ್ಲಿ ಮಾಡುವಾಗ ಸ್ನೇಹಿತರೆ, ನಾವೆಲ್ಲರೂ ಇಲ್ಲಿ ಅದ್ಭುತವಾದ ಜ್ಞಾನ ತಿಳಿತಾ ಇದ್ವಿ, ಅಲ್ವಾ? ನಾವೆಲ್ಲ ಅರ್ಥ ಮಾಡ್ಕೋಬೇಕು ಇವೆಲ್ಲ. ಏನಂತಂದ್ರೆ, ಮಾನಸಿಕ ಗೊಂದಲಗಳು ನಿಮ್ಮ ಅಸಿಡಿಟಿಗೆ, ಗ್ಯಾಸ್ಟ್ರಿಕ್ಗೆ ಕಾರಣವಾಗತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮಲ್ಲಿ ಭಯ, ಆಂದೋಲನೆ, ಇಂಥ ಏನಾದರೂ ಮೈಂಡಲ್ಲಿ ಬಂದಿದ್ರೆ ನೇರವಾಗಿ ನಿಮ್ಮಲ್ಲಿರುವಂಥ ಈ ವೇಗಸ್ ನರ್ವ್ ಇದೆಲ್ಲ, ಅದರಲ್ಲಿ ಸ್ವಲ್ಪ ಚೇಂಜಸ್ ಆಗತ್ತೆ. ನೇರವಾಗಿ ಪ್ರಸಾರಣ ಆಗಿ ಅಲ್ಲಿಂದ ಆ ಮೆಸೇಜ್, ಅಂದರೆ ಇಲ್ಲಿ ಏನೇ ಯೋಚನೆ ಮಾಡಿದರೆ ಅದು ನೇರವಾಗಿ ವೇಗಸ್ ನರ್ವಿಂದ ಹೋಗಿ ಅಲ್ಲಿ ಆ ಹೊಟ್ಟೆದಲ್ಲಿರುವಂಥ ಪ್ರಾಂತದಲ್ಲಿ ಇಂಥ ವಿಷಯಗಳನ್ನು ಉತ್ಪನ್ನ ಮಾಡ್ತಾ ಹೋಗ್ತದೆ. ಒಂಥರ ಹೇಳ್ಬೇಕಂದ್ರೆ, ಈ ಕೆಮಿಕಲ್ ಮೆಸೇಜಸ್ ಅಂತ ಹೇಳ್ತೀವಲ್ಲ, ಅಂದರೆ ಹಾರ್ಮೋನ್ಗಳು, ಈ ಹಾರ್ಮೋನ್ಗಳೆಲ್ಲ ಪ್ರಯಾಣ ಮಾಡ್ತಾ ಇರ್ತವೆ. ನಾವು ಯಾವುದೇ, ಸಪೋಸ್ ಉದಾಹರಣೆಗೆ ನಾವು ಸಂತೋಷವಾಗಿದೆ ಅಂತ ಇಟ್ಕೊಳ್ಳಿ. ಸಂತೋಷವಾಗಿದ್ರೆ ಏನಾಗುತ್ತೆ, ನಮ್ಮಲ್ಲಿ ಉತ್ಪನ್ನ ಆಗುವಂಥ ಡೋಪಮೈನ್ ಮತ್ತು ಸೆರೋಟೋನಿನ್ ಅಂತ ಒಂದು ಅದ್ಭುತವಾದ ಕೆಮಿಕಲ್ಸ್ ಇದೆ. ಆ ಕೆಮಿಕಲ್ಸ್ ಮೈಂಡಲ್ಲಿ ಉತ್ಪನ್ನ ಆಗುತ್ತೆ. ಆದರೆ ಮೈಂಡಲ್ಲಿ ಉತ್ಪನ್ನ ಆಗಿದೆ ಅಂತಿದ್ಮೇಲೆ ಅದು ಹೊಟ್ಟೆಗೆ ಹೋಗಲ್ಲ ಅಂತಲ್ಲ, ವೇಗಸ್ ನರ್ವಿಂದ ನೇರವಾಗಿ ಅತಿ ಶೀಘ್ರವಾಗಿ ನಮ್ಮ ಹೊಟ್ಟೆಗೆ ಹೋಗುತ್ತೆ. ಅವಾಗ ಹೊಟ್ಟೆದಲ್ಲಿ ಅದ್ಭುತವಾದ ರೀತಿಯಲ್ಲಿ ಇರ್ತದೆ. ಅಂದರೆ ನಮಗೆ ಅದ್ಭುತವಾದ ಆಲೋಚನೆ, ಅಂದರೆ ಆನಂದದಾಯಕ ಆಲೋಚನೆ ಏನಾದರೂ ಬಂದರೆ ಮೈಂಡಲ್ಲಿ, ಅಂದರೆ ಪಾಸಿಟಿವ್ ಥಾಟ್ಸ್ ಅಂತ ಹೇಳ್ತೀವಿ ನಾವು, ಧನಾತ್ಮಕ ಆಲೋಚನೆಗಳು, ತಕ್ಷಣವೇ ಹೊಟ್ಟೆಯಲ್ಲಿ ಅದ್ಭುತವಾದ ರೀತಿಯಲ್ಲಿ ಹೊಟ್ಟೆ ಆರೋಗ್ಯ ಇರ್ತದೆ. ಅದೇ ನೀವು ಸ್ವಲ್ಪ ಇಲ್ಲಿ ನೆಗೆಟಿವ್ ಥಾಟ್ಸ್ ಬಂದರೆ ಅಲ್ಲೇನಾಗುತ್ತೆ ಅಂದರೆ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗಿಬಿಡ್ತದೆ. ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಹ್ಯಾಪಿ ಹಾರ್ಮೋನ್ಸು, ಸ್ಟ್ರೆಸ್ ಹಾರ್ಮೋನ್ಸು ಎರಡೂ ಸಹ ನಮ್ಮ ಮೆದುಳಿಂದ ಉತ್ಪನ್ನ ಆಗೋದು. ನೋಡಿ, ಅದು ಹೋಗಿ ಹೊಟ್ಟೆದಲ್ಲಿ ಈ ಯಾವುದೇ ಸ್ಟ್ರೆಸ್ ಹಾರ್ಮೋನ್, ಸಪೋಸ್ ಕಾರ್ಟಿಸಾಲ್, ಎಡ್ರಿನಲಿನ್, ಎರಡು ಸ್ಟ್ರೆಸ್ ಹಾರ್ಮೋನ್ಸ್ ಇದೆ. ಆದಷ್ಟು ಎರಡು ಹಾರ್ಮೋನ್ಸೇ ಉತ್ಪನ್ನ ಆಗೋದು. ಯಾವುದೇ ಒತ್ತಡಿ, ಆಂದೋಲನೆ, ಚಿಂತೆ, ಏನೇನು ನಕಾರಾತ್ಮಕ ಆಗಿದ್ರು ಮೈಂಡಲ್ಲಿ ಈ ಎರಡು ಉತ್ಪನ್ನ ಆಗ್ತಾ ಇರ್ತದೆ, ಕಾರ್ಟಿಸಾಲು ಇಲ್ಲಾಂದ್ರೆ ಅಡ್ರಿನಲಿನ್. ಅದೇ ನೀವು ಸಂತೋಷ ಹಾರ್ಮೋನ್ಸ್ ನೋಡಿದ್ರೆ
ಡೋಪಮೆನ್, ಸೆರೆಟೋನಿನ್, ಆಕ್ಸಿಟೋಸಿನ್ ಈ ರೀತಿ ಉತ್ಪನ್ನ ಆಗುತ್ತೆ. ಅವೆಲ್ಲ ಮೈಂಡಲ್ಲಿ ಉತ್ಪನ್ನ ಆಗಿ ರಕ್ತ ಒಳಗಡೆ ಸೇರಿಕೊಂಡು ಪ್ರತಿ ಅಂಗಕ್ಕೆ ಹೋಗುತ್ತೆ. ಅವಾಗ ಇಡೀ ಆರೋಗ್ಯವೇ ಸಂತೋಷಕರವಾಗಿ ಆರೋಗ್ಯವರ ಆನಂದವಾಗಿರ್ತದೆ ಅಲ್ವಾ. ಈ ರೀತಿಯಲ್ಲಿ ಮೈಂಡ್ಗಿರುವಂಥ ಎಫೆಕ್ಟು ದೇಹದಲ್ಲಿ ನಾವು ಯಾವುದೇ ಆಹಾರ, ಕೆಟ್ಟ ಆಹಾರ, ಕೆಟ್ಟ ಪರಿಸ್ಥಿತಿಗಳು ಇದರಿಂದ ಬರುವಂಥ ರೋಗಗಳು ಒಂದು 10% ಅನ್ಕೊಂಡಿದ್ರೆ, ಮನಸ್ಸಿಂದ ಬರುವಂಥದ್ದು ಮನಸ್ಸಿಂದ ವೇಗವಂತವಾಗಿ ನಮ್ಮ ದೇಹದ ಮೇಲೆ ಪರಿಣಾಮ ತೋರಿಸೋದು 90% ಅಂತ ಇರ್ತಾರೆ ತಜ್ಞರೆಲ್ಲ. ಈಗಾಗಲೇ ಎಷ್ಟೋ ತಜ್ಞರು ರಿಸರ್ಚ್ ಮಾಡಿ ಅಂದರೆ ಹೇಳ್ಬೇಕಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಈ ನಮ್ಮ ಪ್ರಪಂಚ ಆರೋಗ್ಯ ಸಂಸ್ಥೆ ಒಂದು ನಿರ್ಧಾರ ಮಾಡಿದೆ. ಏನಂತಂದ್ರೆ ಮಾನಸಿಕ ಕಾಯಿಲೆಗಳೇ 90%, 10% ನಿಮ್ಮ ದೈಹಿಕ ಕಾಯಿಲೆಗಳು ಅಂತ ಹೇಳ್ತಾರೆ ಅವರು. ನಾವು ಅನ್ಕೋತಾ ಇದ್ವಿ ದೈಹಿಕ ಕಾಯಿಲೆಗಳೇ 10%, ನಮ್ಗೆ 100% ತರ ಕಾಣಿಸ್ತಾ ಇದೆ ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ರೆ ಅಲ್ವಾ. ನಾವು ತಿನ್ನೋ ಆಹಾರ, ನಾವಿರೋ ಪರಿಸ್ಥಿತಿಗಳು, ನಾವಿರೋ ವಾತಾವರಣ, ನಾವು ಕುಡಿಯೋ ನೀರು, ನಾವು ನಾವು ಸ್ವೀಕಾರ ನಾವು ಶ್ವಾಸ ಮಾಡ್ತಾ ಇರೋಂಥ ಗಾಳಿ, ಇದರಿಂದನೇ ರೋಗಗಳು ಬರ್ತಾ ಇದೆ ಅಂತ ನಾವು ಅನ್ಕೊಂತಾ ಇದ್ವಿ. ಆದರೆ ಇದು ವಿರುದ್ಧ. ನಾವು ಅನ್ಕೊಂತಾ ಇದಕ್ಕೂ ಅಲ್ಲಿ ಆಗ್ತಾ ಇರೋಂಥದಕ್ಕೂ ವಿರುದ್ಧ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ಏನಂತ ಅರ್ಥ ಮಾಡ್ಕೋಬೇಕು, 10% ಭೌತಿಕ ಕಾರಣಗಳು, 90% ಮಾನಸಿಕ ಕಾರಣಗಳು ಅಂತ ಹೇಳ್ತಾರೆ ನೋಡಿ. ಈ ಮಾನಸಿಕ ಕಾರಣಗಳನ್ನು ಹೋಗಲಾಡಿಸೋದು ಹೇಗೆ ಅಲ್ವಾ, ಅದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್. 10% ಅಂತೂ ಆಯ್ತು, ಅರ್ಥ ಆಯ್ತು. ಭೌತಿಕ ಕಾರಣಗಳು ಆಹಾರ, ಮತ್ತೆ ವಿಹಾರ, ಮತ್ತೆ ನಾವಿರೋ ವಾತಾವರಣ, ನಾವು ಸ್ವೀಕಾರ ಮಾಡ್ತಾ ಇರೋಂಥ ಅಂಶಗಳು, ನಮ್ಮ ದೇಹಕ್ಕೆ ತಲುಪಿಸ್ತಾ ಇರೋಂಥ ಘನ ಪದಾರ್ಥ ಆಗ್ಬೋದು, ಗಾಳಿ ಆಗ್ಬೋದು, ನೀರು ಆಗ್ಬೋದು, ಇವೆಲ್ಲ ಅವು ಸರಿಪಡಿಸ್ಕೊಂಡು ನಮ್ಮ ಕೈಯಲ್ಲಿದೆ. ನಾವು ಹೇಳಿರ್ತೀವಿ ಜ್ಞಾನ, ನೋಡಪ್ಪ ಈ ರೀತಿಯಲ್ಲಿ ನೀರು ಕುಡಿ, ಇಂಥ ನೀರು ಕುಡಿ, ಇಂಥ ಸಮಯದಲ್ಲಿ ನೀರು ಕುಡಿ, ಇಷ್ಟೇ ನೀರು ಕುಡಿ ಅಂತ ನಾವು ಹೇಳಿರ್ತೀವಿ. ನೀವು ಸರಿಪಡಿಸ್ಕೊಂಡು ಅದು ಸುಲಭ ಅಲ್ವಾ. ಒಂದು ಒಂದು ವಿಧಾನ ಹೇಳಿರ್ತೀನಿ, ಆಹಾರ ವಿಧಾನ. ಅದೇನಂತ ಆಹಾರ ವಿಧಾನ ಈಗಾಗಲೇ ಹೇಳಿದ್ದೀನಿ, ಸಾತ್ವಿಕ ಆಹಾರ ಅಂತ. ಸಾತ್ವಿಕ ಆಹಾರ ಹೇಗೆ ತಿನ್ನೋದು, ಯಾವ ಸಮಯದಲ್ಲಿ ತಿನ್ನಬೇಕು, ಯಾವ ಸಮಯದಲ್ಲಿ ತಿನ್ನಬಾರದು, ಏನು ತಿನ್ನಬೇಕು, ಏನು ತಿನ್ನಬಾರದು, ಮತ್ತೊಂದು ಸರಿ ಅದನ್ನು ರಿವಿಷನ್ ಮಾಡೋಣ ನೋಡಿ. ಈಗ ಇನ್ನೊಂದು ನೀವು ಕೇಳಿರ್ಬೋದು, ಒಂದು ಡಾಕ್ಟರ್ ಬಿಸ್ವರೂಪ್ ಚೌಧರಿ ಅಂತ. ಬೇಕಂದ್ರೆ ನೀವು ಗೂಗಲಲ್ಲಿ ಹೋಗಿ ಸ್ವಲ್ಪ ಸರ್ಚ್ ಮಾಡ್ಕೊಳ್ಳಿ, ಇಲ್ಲ ಅವ್ರ ಬುಕ್ಕನ್ನು ಹೆಚ್ಚೆಚ್ಚಾಗಿ ಓದಿ. ಇನ್ನೊಂದು ಇಂಗ್ಲೀಷ್ ಗೊತ್ತಾದ್ರೆ ಅವರು ಹಲವಾರು ಬುಕ್ಗಳು ಇಂಗ್ಲೀಷಲ್ಲಿ, ಹಿಂದಿಯಲ್ಲಿ ಫ್ರೀ ಬುಕ್ಸ್ ಬರೆದಿದ್ದಾರೆ. ಫ್ರೀ ಬುಕ್ಸ್. ಅವರು ಅದ್ಭುತ ಡಾಕ್ಟರ್ ಅಂತ ಹೇಳ್ಬೋದು. ಅವರು ಅಷ್ಟೇ ಆಲ್ಟರ್ನೇಟಿವ್ ಥೆರಪಿ ಡಾಕ್ಟರ್. ಅವರು ಆಲ್ಟರ್ನೇಟಿವ್ ಡಾಕ್ಟರ್. ಯಾವುದೇ ಈ ಯಾವುದು ನಮ್ಮ ಈ ಮಾಡರ್ನ್ ಸಿಸ್ಟಮ್ ಅದೆಲ್ಲ ಅವರು ಬೆಂಬಲ ಮಾಡಲ್ಲ. ಅವರು ಆಲ್ಟರ್ನೇಟಿವ್ ಮೆಡಿಸಿನ್ ಡಾಕ್ಟರ್. ಅವ್ರೇನಂತಂದ್ರೆ ಡಾಕ್ಟರ್ ಬಿಸ್ವರೂಪ್ ಚೌಧರಿ ಅವರು ಅದ್ಭುತ ರೀತಿಯಲ್ಲಿ ಈ ವಿಶ್ವಕ್ಕೆ ತಿಳಿಸ್ಕೊಟ್ಟಿರುವಂತ ಒಂದು ಡೈಟ್ ವಿಧಾನ ಇದೆ. ಡಿಪ್ ಡೈಟ್ ಅಂತ ಹೇಳ್ತಾರೆ. ಡಿಪ್ ಡೈಟ್. ಓಕೆ, ಡಿಪ್ ಡೈಟ್ ಅಂದ್ರೆ ಅದು ಏನಾಗತ್ತಂದ್ರೆ ಡಿಸಿಪ್ಲೈನ್ಡ್ ಅಂಡ್ ಇಂಟೆಲಿಜೆನ್ಸ್ ಪೀಪಲ್ ಡೈಟ್ ಅಂತ ಹೇಳ್ತಾರೆ. ಡಿಪ್ ಅಂದ್ರೆ ಏನು, ಡಿಸಿಪ್ಲೈನ್ಡ್ ಅಂಡ್ ಇಂಟೆಲಿಜೆಂಟ್ ಪೀಪಲ್ ಡೈಟ್ ಅಂತ ಹೇಳ್ತಾರೆ ನೋಡಿ. ಈ ಡಿಪ್ ಡೈಟು ಎಂತ ಕೆಲಸ ಮಾಡಿದೆ ಅಂದ್ರೆ, ಯಾವುದೇ ಅನಾರೋಗ್ಯ, ಡಯಾಬಿಟಿಸ್, BP, ಕ್ಯಾನ್ಸರ್ ಇತ್ಯಾದಿ ಭಯಾನಕರ ವ್ಯಾಧಿಗಳನ್ನು ಹೋಗಲಾಡಿಸಿದ್ದಾರೆ. ಇದು ನಾನು ಈ ವಿಧಾನವನ್ನು ಈಗಾಗಲೇ ಹೇಳಿದ್ದೀನಿ, ತುಂಬಾ ಹಂಚ್ಕೊಂಡಿದ್ದೆ ಅದ್ರ ಬಗ್ಗೆ. ಆದರೆ ಮತ್ತೆ ಒಂದ್ಸರಿ ಸಮಗ್ರವಾಗಿ ಅಂದ್ರೆ ಸಂಕ್ಷಿಪ್ತವಾಗಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಏನಪ್ಪ ಡಿಪ್ ಡೈಟ್ ಅಂತ ಅವ್ರು ಹೇಳೋದು ಇದೆ ನೋಡಿ. ನಿಮ್ಮ ಬ್ರೇಕ್ಫಾಸ್ಟ್ ಹೇಗಿರ್ಬೇಕು? ಬ್ರೇಕ್ಫಾಸ್ಟ್ ಅಂದ್ರೆ ಅದೇ ನಮ್ಮ ತಿಂಡಿ ಹೇಗಿರ್ಬೇಕಂತ ಹೇಳ್ತಾರೆ ಗೊತ್ತಾ? ತಿಂಡಿ ಅನ್ನೋದು 8 ಗಂಟೆಕೋ 9 ಗಂಟೆಕೋ, ಇಲ್ಲ ನೀವು ನೈಟು 8 ಗಂಟೆಗೆ 7 ಅಂತ ಹೇಳಿದ್ವಿ ಈಗಾಗಲೇ. ನೈಟು ಅಂದರೆ ಇಂದಿನ ದಿವಸ 7 ಅಂದರೆ 7 ಗಂಟೆ 6 ಗಂಟೆ ನಿಮ್ಮ ಊಟ ಸಮಯ, ಡಿನ್ನರ್ ಸಮಯ ಅಲ್ವಾ. ಆವಾಗ ಮುಗಿಸಿದ್ರೆ ಇಡೀ ನೆಕ್ಸ್ಟ್ ಡೇ ಮಾರ್ನಿಂಗ್ 12 ಗಂಟೆ ಕಾಲ, 13 ಗಂಟೆ ಕಾಲ, 14 ಗಂಟೆ ಕಾಲ, 16 ಗಂಟೆ ಕಾಲ ಗ್ಯಾಪ್ ಕೊಡಬೇಕಾಗತ್ತೆ. ಆದರೆ ಉದಾಹರಣೆಗೆ ನೆಕ್ಸ್ಟ್ ಡೇ 8 ಗಂಟೆಗೆ 9 ಗಂಟೆಗೆ ನೀವು ತಿಂಡಿ ತಿನ್ನೋದು ಪ್ರಾರಂಭಿಸಿ ಅಂತ ಇಟ್ಕೊಳ್ಳಿ. ಈ ಮಧ್ಯದಲ್ಲಿ ಆಗಿರೋದೇನು? ಅದ್ಭುತ ಸ್ವಚ್ಛತೆ, ಅಂದ್ರೆ ಕ್ಲೀನ್ಸಿಂಗ್ ನೋಡಿ. ಎಲ್ಲ ಅವಯವಗಳು ಕ್ಲೀನ್ ಮಾಡ್ಕೊಂಡಿರ್ತದೆ ಆರಾಮಾಗಿ. ಯಾಕಂದ್ರೆ ನೀವು ತಿಂದಿರೋದು ಒಂದು 8 ಗಂಟೆ, 7 6 ಗಂಟೆ ಅಂತ ಇಟ್ಕೊಳ್ಳಿ. ಒಂದು 3 ಗಂಟೆ ಸಾಕು ಅದೆಲ್ಲ ಜೀರ್ಣ ಆಗಿ ನಮ್ಮ ಈ ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಕೋಶದಿಂದ ಕೆಳಗಡೆ ಹೋಗಕ್ಕೆ. ಒಂದು ಪಚನ ಆದ್ಮೇಲೆ ಏನಾಗತ್ತೆ, ಆಮೇಲೆ ಪಚನ ಆಗಿದ ಮೇಲೆ ನೆಕ್ಸ್ಟು ಅದು ತುಳಿಯೋದು ಅಂದ್ರೆ ಏನು? ಸ್ವಚ್ಛ ಮಾಡ್ಕೊಳ್ಳೋದು, ಕ್ಲೀನ್ಸಿಂಗ್ ಮಾಡ್ಕೊಳ್ಳೋದು. ಅದು ಸ್ವಚ್ಛ ಮಾಡಕ್ಕೆ ಪಚನ ಆಗಿದ ಮೇಲೆ ಅದರಿಂದ ಉತ್ಪನ್ನ ಆಗಿರುವಂತ ಅಂಶಗಳನ್ನು
ಈಡ್ಸ್ಕೊಂಡೋದು ಎಲ್ಲಿಗೆ ಬ್ಲಡ್ಗೆ ಸಂಗ್ರಹಣ ಮಾಡ್ಕೊಳೋದು ಅದಾಗತ್ತೆ. ಅದಾದ್ಮೇಲೆ ನೆಕ್ಸ್ಟು ವ್ಯರ್ಥನ ತೊಲಗಿಸೋದು ಅಲ್ವಾ. ಆ ವ್ಯರ್ಥನ ತೊಲಗಿಸುವಂತ ಕಾರ್ಯಕ್ರಮಕ್ಕೆ ಹೋಗಿರ್ತದೆ ಈಗಾಗಲೇ. ಅವಾಗ ಡೈಜೆಸ್ಟ್ ಸಿಸ್ಟಮ್ ಹೆಂಗಿರ್ತದೆ? ಖಾಲಿಯಾಗಿರ್ತದೆ, ಕ್ಲೀನ್ ಆಗಿ ಖಾಲಿಯಾಗಿರ್ತದೆ. ಅವಾಗ ಅದಕ್ಕೂ ರೆಸ್ಟ್, ಅದ್ಭುತ ರೆಸ್ಟ್ ಕೊಡಬಹುದು, ಅದ್ಭುತ ರೆಸ್ಟ್ ಕೊಡ್ಬೋದು. ಒಂದು ಡೈಜೆಸ್ಟಿವ್ ಸಿಸ್ಟಮ್ಗೆ ಜೀರ್ಣಾಶಯಕ್ಕೆ ರೆಸ್ಟ್ ಕೊಟ್ರೆ ನೋಡಿ, ಒಂದು ಲಿವರ್ ಫ್ರೀ ಆಗತ್ತೆ, ಪ್ಯಾನ್ಕ್ರಿಯಾಸ್ ಖಾಲಿ ಆಗತ್ತೆ ಅಲ್ವಾ, ಇಡೀ ಜೀರ್ಣಕೋಶ ವ್ಯವಸ್ಥೆ, ಜೀರ್ಣಕೋಶ ವ್ಯವಸ್ಥೆ ಖಾಲಿ ಆಗತ್ತೆ, ಬ್ರೈನು ಸಹ ಜಾಸ್ತಿ ಕೆಲಸ ಮಾಡಂಗಿಲ್ಲ, ಅದ್ಭುತವಾದ ರೀತಿಯಲ್ಲಿ ರೆಸ್ಟ್ ತಗೋಬಹುದು ಅಲ್ವಾ. ಅವಾಗ ಅವಾಗ ಓನ್ಲಿ ವ್ಯರ್ಥನ ತೊಲಗಿಸುವಂತ ಕಾರ್ಯಕ್ರಮ ಇಡೀ ನೈಟು ಆಗ್ತಾ ಇರ್ತದೆ. ಅದು ಬಂದು ರೆಡಿಯಾಗಿ ನಿಮ್ಮ ಕೋಲನ್ ಪ್ರಾಂತದಲ್ಲಿ ಬಂದು ಸೇರ್ಕೊಂತದೆ. ಎಲ್ಲ ವ್ಯರ್ಥ ರೆಡಿಯಾಗಿರ್ತದೆ. ನೀವು ಎದ್ದ ತಕ್ಷಣ ಏನಾಗುತ್ತೆ, ನಿಮಗೆ ಮಲ ಬರುತ್ತೆ, ಮಲನ ವಿಸರ್ಜನೆ ಮಾಡಿಬಿಡ್ತೀರಿ. ಒಳ್ಳೆಯ ನೀರು, ನಾವೇಳಿದ್ವಿ ಉಷಾಪಾನ ಮಾಡಿಕೊಂಡು ಮಲವನ್ನು ಪೂರ್ತಿ ತೊಲಗಿಸ್ಕೊಳ್ಳಿ ಅಂತ ಹೇಳಿದ್ವಿ. ಇವೆಲ್ಲ ಅದ್ಭುತ ಆರೋಗ್ಯ ವಿಧಾನಗಳ ಮಿತ್ರರೇ. ಇವೆಲ್ಲ ನಿಮಗೆ ದುಡ್ಡು ಕೊಟ್ಟು ಕಲಿಸಿದ್ರೆ ಕೊಡ್ತಾರೆ ಅಲ್ವಾ. ಹಲವಾರು ಸಂಸ್ಥೆಗಳಲ್ಲಿ ನಾವು ಹೋಗಿ ಎಷ್ಟೆಷ್ಟು ಅಮೌಂಟ್ ಕೊಟ್ಟು ದುಡ್ಡು ಕೊಟ್ಟು ನಾವು ಕಲಿಬೇಕಾಗತ್ತೆ ಇವೆಲ್ಲ. ಇಂಥ ಅದ್ಭುತ ಜ್ಞಾನ ಈ ವೇದಿಕೆಯಲ್ಲಿ ಯಾವಾಗೂ ಸಿಗ್ತಾನೆ ಇರ್ತದೆ. ಆದರೆ ನಾವು ಅದು ಬೆಲೆ ಕೊಟ್ಟಿಲ್ಲ ಅಂದರೆ ಇದು ಮತ್ತೆ ನಿಮ್ಮ ಜೊತೆಗೆ ಬರಲ್ಲ, ನಿಮ್ಗೆ ಯಾವಾಗಲೂ ಸಿಗಲ್ಲ ಇದು. ನಾವು ಬೆಲೆ ಕೊಟ್ಟು ಏನು ಮಾಡಬೇಕು, ನಾವು ಕಲಿಬೇಕು, ಇನ್ನೊಬ್ರು ಕಲಿಸ್ಕೊಡ್ಬೇಕು. ಇದೇ ನಾವು ಮಾಡಬೇಕಾಗಿರೋಂಥ ಧರ್ಮ. ನಮ್ಮ ಧರ್ಮ ಇಷ್ಟೇ ಅಲ್ವಾ. ಈ ರೀತಿಯಲ್ಲಿ ಸ್ನೇಹಿತರೆ ಏನಾಗತ್ತೆ, ಆ ಉಷಾಪಾನ ಮಾಡಿದ್ವಿ, ಆಮೇಲೆ 8-9 ಗಂಟೆಗೆ ಆವಾಗ ತಿಂಡಿ. ಈ ಡಿಪ್ ಡೈಟಲ್ಲಿ ನಾನು ಹೇಳ್ತಾ ಇದ್ದೀನಿ, ಈಗಾಗಲೇ ಹೇಳ್ಕೊಂಡಿದ್ವಿ, ಬಟ್ ಒಂದ್ಸರಿ ಮತ್ತೆ ನೋಡ್ಕೊಳ್ಳೋಣ. ಡಿಪ್ ಡೈಟಲ್ಲಿ ಏನಂದ್ರೆ ಯಾವುದೇ ವ್ಯಾಧಿ, ಇನ್ನೊಂದು ಹೇಳ್ತಾ ಇದ್ದೀನಿ, ಯಾವುದೇ ವ್ಯಾಧಿ ನೀವು ಚಾಲೆಂಜ್ ಮಾಡ್ಕೊಂಡು ಕ್ಯೂರ್ ಮಾಡ್ಕೋಬಹುದು, ಇನ್ನೊಬ್ರಿಗೂ ಚಾಲೆಂಜ್ ಆಗಿ ಹೇಳ್ಬೋದು. ಅಂದ್ರೆ ಭೌತಿಕ ಕಾರಣಗಳಿಂದ ಬಂದಿರುವಂತ ವ್ಯಾಧಿಗಳು ನಾನು ಹೇಳ್ತಾ ಇದ್ದೀನಿ. ಅದರಿಂದ ಬಂದಿರುವಂತ ಎಲ್ಲಾ ರೋಗಗಳಿಗೆ ಇದೊಂದು ರಾಮಬಾಣ ಅಂತ ಹೇಳ್ಬೋದು ಅಲ್ವಾ. ನೋಡಿ, ಈ ಡಿಪ್ ಡೈಟ್ ಅಲ್ಲಿ ಮೊದಲನೇ ತಿಂಡಿ ಏನ್ ಮಾಡ್ತೀವಿ ಅಂದ್ರೆ, ಒಂದು ಪ್ಲೇಟ್ ತಗೊಳ್ಳಿ, ಎಲ್ಲಾ ತರಕಾರಿಗಳು, ಟಮೋಟ, ಬೀಟ್ರೂಟು, ಕ್ಯಾರೆಟ್ಟು ಅಲ್ವಾ, ಸೌತೆಕಾಯಿ ಎಲ್ಲಾನು ಕಟ್ ಕಟ್ ಮಾಡಿಕೊಂಡು ಅದು ಮಾತ್ರ ತಿನ್ನಿಯೋದು, ಅಷ್ಟು ಮಾತ್ರ ತಿನ್ನೋದು ಅಷ್ಟೇ. ಅದು ಪೂರ್ತಿಯಾಗಿ ನಮ್ಮ ಈ ಬ್ರೇಕ್ಫಾಸ್ಟ್ ಅನ್ನೋದು, ತಿಂಡಿ ಅನ್ನೋದು ಆ ರೀತಿಯಲ್ಲಿ ತಿಂದರೆ ನಿಮಗೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಮಿನರಲ್ಸು, ವಿಟಮಿನ್ಸು ಇವೆಲ್ಲ ನೇರವಾಗಿ ಸಿಗತ್ತೆ. ಬಯಸಿದ್ರೆ ಅವೆಲ್ಲ ಹೋಗ್ಬಿಡ್ತದೆ. ಬಯಸಿಲ್ಲ, ನಾವು ಏನು ಮಾಡ್ತಾ ಇದೀವಿ, ನೇರವಾಗಿ ಸಹಜವಾದ ಆಹಾರವನ್ನು, ತರಕಾರಿಗಳನ್ನು ಕಟ್ ಮಾಡಿಕೊಂಡು, ಇನ್ನು ಅನುಕೂಲ ಇದ್ರೆ ಬೆಳಗ್ಗೆ ಸಮಯದಲ್ಲಿ ತರಕಾರಿಗಳು ಬೇಕಾಗಿಲ್ಲ, ತರಕಾರಿಗಳು ಬೇಕಂದ್ರೆ ನೈಟ್ಗೆ ಇಟ್ಕೊಳ್ಳಿ, ಅದು ಒಳ್ಳೆಯದೇ, ಅದನ್ನ ಹೇಳ್ತೀನಿ. ಬೆಳಗ್ಗೆ ಏನು ಮಾಡ್ತೀರಿ ಅಂದರೆ, ಆದಷ್ಟು ನಿಮಗೂ ಹತ್ರ ಸಿಗುವಂಥ ಈ ಕಾಲೋಚಿತ ಹಣ್ಣುಗಳು ತಗೊಳ್ಳಿ. ಕಾಲೋಚಿತ ಹಣ್ಣುಗಳು ಅಂದರೆ ಸೀಸನಲ್ ಫ್ರೂಟ್ಸ್. ಯಾವುದೇ ಒಂದು ಸೀಸನಲ್ ಫ್ರೂಟ್ಸು, ಯಾವುದೇ ಸೀಸನಲ್ ಫ್ರೂಟ್ಸ್ ಸಿಗತ್ತೋ ಆ ಬ್ರೇಕ್ಫಾಸ್ಟ್ ಆ ಫ್ರೂಟ್ಸನ್ನು ಬಳಸ್ಕೊಳ್ಳಿ. ಅದನ್ನು ಸ್ಮೂತಿಯಾಗಿ ಮಾಡ್ಕೊಳ್ಳಿ, ಇಲ್ಲ ಜ್ಯೂಸಾಗಿ ಬೇಡ, ಆದಷ್ಟು ಹಾಗೆ ತಿನ್ನಕ್ಕೆ ಪ್ರಯತ್ನ ಮಾಡಿ. ಇಲ್ಲಾಂದರೆ ತಿನ್ನಕ್ಕಾಗಲ್ಲ ಅಂದರೆ ಜ್ಯೂಸು, ಇಲ್ಲಾಂದರೆ ಸ್ಮೂತಿಯಾಗಿ ಮಾಡ್ಕೊಳ್ಳಿ. ಸ್ಮೂತಾಗಿ ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಸ್ಮೂತಿಯಾಗಿ ಮಾಡುವಾಗ ಅಲ್ಲಿ ಸ್ವಲ್ಪ ನಿಮಗೆ ಪಲ್ಪ್ ಸಿಗುತ್ತೆ. ಪಲ್ಪ್ ಅಂದರೆ ನಾರ ಪದಾರ್ಥ ಸಿಗುತ್ತೆ, ಅದು ಉತ್ತಮವಾದದ್ದು, ನಮ್ಮ ಆರೋಗ್ಯಕ್ಕೆ ಉತ್ತಮವಾದ. ಅದಕ್ಕೋಸ್ಕರ ಆ ರೀತಿಯಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ಹಣ್ಣುಗಳ ಜೊತೆಗೆ ಮಾಡುವಂಥದ್ದೇ ಈ ಡಿಪ್ ಡೈಟಲ್ಲಿ ಹೇಳ್ತಾರೆ, ಪ್ರಧಾನವಾಗಿ ಹೇಳ್ತಾರೆ. ಓನ್ಲಿ ಈ ಹಣ್ಣುಗಳು, ಕಾಲೋಚಿತ ಹಣ್ಣುಗಳು. ಅದಾದ್ಮೇಲೆ ಏನಾಗುತ್ತೆ, ಮತ್ತೆ ಲಂಚಿಗೆ ಬರ್ತೀರಿ ಅಲ್ವಾ. ಒಂದು ಅಲ್ಲಿ 2-3 ಗಂಟೆ ಕಾಲ ಮಧ್ಯದಲ್ಲಿ ಅಲ್ಲೇನಾದ್ರೂ ಮತ್ತೆ ಹಸುವಾಗಿದೆ ಅಂತ ಇಟ್ಕೊಳ್ಳಿ, ಒಂದು ಕೋಕೋನಟ್ ವಾಟ್ರು, ಇನ್ನೇನಾದ್ರೂ ಒಂದು ಜ್ಯೂಸ್ ಕುಡಿಯೋದು ಮಾಡ್ಕೋಬಹುದು, ತೊಂದರೆ ಇಲ್ಲ. ನೆಕ್ಸ್ಟ್ ನೇರವಾಗಿ ಮಧ್ಯಾಹ್ನಕ್ಕೆ ಬಂದರೆ ಲಂಚ್ ಟೈಮ್. ಈ ಲಂಚ್ ಟೈಮಲ್ಲಿ 2 ಪ್ಲೇಟ್ ಮಾಡ್ಕೊಳಕ್ಕೆ ಹೇಳ್ತಾರೆ. 2 ಪ್ಲೇಟ್, ಒಂದು ಪ್ಲೇಟಲ್ಲಿ ನೋಡಿ ಟಮೋಟ, ಬೀಟ್ರೂಟು, ಕ್ಯಾರೆಟ್ಟು ಮತ್ತೆ ಸೌತೆಕಾಯಿ, ಅದೊಂದು ಪ್ಲೇಟು. ಅದೆಷ್ಟಂದ್ರೆ ಬೆಳಗ್ಗೆನೂ ಅಷ್ಟೇ ಫ್ರೂಟ್ಸ್ ಎಷ್ಟು ಹೇಳ್ತಾರೆ ಗೊತ್ತಾ, ನಿಮ್ಮ ದೇಹ ಸಪೋಸ್ 60 kg ಅಂತ ಇಟ್ಕೊಳ್ಳಿ, ನಿಮ್ಮ ತೂಕ 60 × 5 ಅಂತ ಎಷ್ಟಾಗತ್ತೆ, 300 ಗ್ರಾಮ್ಸ್ಗೂ ಸರಿಯಾದ ಆ ಹಣ್ಣುಗಳನ್ನು ತಿನ್ನಿ ಅಂತ ಹೇಳ್ತಾರೆ. ನಿಮ್ಮ ದೇಹ ತೂಕ 60 kg ಅಂತ ಇಟ್ಕೊಳ್ಳಿ, 300 ಗ್ರಾಮ ಸಮಾನವಾಗಿರುವಂಥ ಹಣ್ಣುಗಳು ತಿನ್ನಿ ಅಂತ ಹೇಳೋದು. ಅದು ಮೊದಲನೇ ಸೂತ್ರ. ಏನೇ ಮಧ್ಯಾಹ್ನಕ್ಕೆ ಬಂದಂತ ಇಟ್ಕೊಳ್ಳಿ, ಮಧ್ಯಾಹ್ನ 2 ಪ್ಲೇಟ್ ಮಾಡಿ ಅಂತ ಹೇಳ್ತಾರೆ. ಒಂದು ಪ್ಲೇಟು ಸಹಜ ಆಹಾರ, ಒಂದು ಪ್ಲೇಟು ಬಯಸಿದ ಆಹಾರ. ಅರ್ಥ ಆಯ್ತಾ. ಸಹಜ ಆಹಾರ ಫಸ್ಟ್ ತಿನ್ನಿ ಅಂತ ಹೇಳ್ತಾರೆ ಅವರು. ಸಹಜ ಆಹಾರಲ್ಲಿ ಏನಿದೆ, ಎಲ್ಲ ತರಕಾರಿಗಳಿದೆ ಅಲ್ವಾ. ನೀಟಾಗಿ ಕಟ್ ಮಾಡಿಕೊಂಡು ತರಕಾರಿಗಳು ಫಸ್ಟ್ ತಿನ್ನಿ. ಅದು ಎಷ್ಟಿರ್ಬೇಕಂತ ಹೇಳ್ತಾರೆ, ಅದನ್ನು ಅಷ್ಟೇ. ನಿಮ್ಮ ತೂಕ 60 ಗ್ರಾಮ್ ಇದೆ, 60 kg ಇದ್ರೆ × 5, ಓಕೆ, ಅವಾಗ 300 ಗ್ರಾಮ್ ಬಂತಲ್ಲ. ಈ 300 ಗ್ರಾಮು
ಅಂತ ಸಮಾನವಾಗಿ ಅದು ಅದು ಕನಿಷ್ಠ ಎಲ್ಲೋದು ಹೆಚ್ಚಾಗಬೇಕಾದ್ರೆ ಹೆಚ್ಚಾಗ್ತೀನಿ, ತೊಂದರೆ ಇಲ್ಲ. ಅಷ್ಟು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಪ್ಲೇಟ್ 1 ಅದು. ಪ್ಲೇಟ್ 2 ಅಲ್ಲಿ ಏನಿರಬೇಕು, ನೀವು ಬಯಸಿದ ಆಹಾರ ಎಷ್ಟು ಬೇಕೋ ನಿಮ್ಮ ಇಷ್ಟ ಪ್ರಕಾರ ಏನು ಬೇಕೋ ಅದು ಇಟ್ಕೊಳ್ಳಿ. ಇದು ತಿಂದ ಮೇಲೆ ಹತ್ತೀನಿ, ಫಸ್ಟ್ ಇತ್ತೀನಿ, ಅದಾದ್ಮೇಲೆ ಹತ್ತೀನಿ ಅಲ್ವಾ. ಈ ರೀತಿಯಲ್ಲಿ 2 ಪ್ಲೇಟು ಕಂಪ್ಲೀಟ್ ಮಾಡ್ಕೊಳ್ಳಿ. ಇದು ಅದ್ಭುತವಾದ ರೀತಿಯಲ್ಲಿ ನಿಮಗೆ ಕೆಲಸ ಮಾಡುತ್ತೆ. ನಿಮ್ಗೆ ಏನು ಬೇಕು ಎಲ್ಲ ಲವಣಗಳು, ಪ್ರತಿಯೊಂದು ವಿಟಮಿನ್ಗಳು, ಎಂಜೈಮ್ಗಳು ಪ್ರತಿಯೊಂದು ಸಿಗತ್ತೆ ನಿಮಗೆ. ಎಲ್ಲ ನಿಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂಥ ಎಲ್ಲ ಅಂಶಗಳು ನಿಮಗೆ ಅಲ್ಲಿ ಸಿಗತ್ತೆ, ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ಮಧ್ಯಾಹ್ನದಿಂದ ಸಾಯಂಕಾಲ ಊಟಕ್ಕೆ ಸಮಯ, ಈ ಮಧ್ಯದಲ್ಲಿಂತ ಗ್ಯಾಪಲ್ಲಿ ಯಾವುದೇ ನಿಮಗೆ ಹಸುವಾದರೆ ಮತ್ತೆ ಈ ಕೋಕೋನಟ್ ವಾಟರು ನೋಡಿ. ಈ ಕೋಕೋನಟ್ ವಾಟರ್ ಅಂದರೆ ಈ ಜಲ ಏನಾಗತ್ತಂದ್ರೆ ಇದು ಒಂಥರ ಅದ್ಭುತ ಜಲ. ಇದರಲ್ಲಿ ಏನಿರುತ್ತೆ, ಇಲ್ಲಿ ಎಲೆಕ್ಟ್ರೋಲೈಟ್ಸ್ ಅಂತ ಇರುತ್ತೆ. ಅದ್ಭುತವಾದ ಮಿನರಲ್ಸ್, ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಮಿನರಲ್ಸು, ವಿಟಮಿನ್ಸು ಎಲ್ಲಾನು ಈ ಕೋಕೋನಟ್ ವಾಟರ್, ಈ ಈ ಟೆಂಡರ್ ಕೋಕೋನಟ್ ವಾಟರ್ ಅಂತ ಹೇಳ್ತೀವಲ್ಲ, ಅದು ಅದ್ಭುತವಾದ ರೀತಿಯಲ್ಲಿ ನಮ್ಮ ದೇಹಕ್ಕೆ ತಲುಪಿಸ್ತದೆ. ಸೊ ಅದಕ್ಕೋಸ್ಕರನೇ ಮಧ್ಯದಲ್ಲಿ ಈ 1 ಗಂಟೆ ಸಮಯ ಅಂತ ಇಟ್ಕೊಳ್ಳಿ, ಊಟದ ಸಮಯ, ಮಧ್ಯಾಹ್ನ ಊಟ ಸಮಯ. ಅದರಿಂದ ನೇರವಾಗಿ ಸಾಯಂಕಾಲ 6 ಗಂಟೆ 7 ಗಂಟೆಗೆ ಊಟ ಮಾಡ್ತೀವಲ್ಲ, ಆ ಮಧ್ಯದಲ್ಲಿ ಯಾವುದೇ ನಿಮಗೆ ಸ್ವಲ್ಪ ಹಸು ಆಗಿದ್ರೆ ಏನಂತ ಹೇಳ್ತಾರೆ ಅಂದರೆ, ಅಲ್ಲಿ ಮಧ್ಯದಲ್ಲಿ ಕೋಕೋನಟ್ ವಾಟರು ಮತ್ತೆ ಜ್ಯೂಸ್ ಬೇಕಂದ್ರೆ, ಇದಾದರೆ ಈ ಡ್ರೈ ಫ್ರೂಟ್ಸ್ ಇರುತ್ತೆ, ಅವು ಚೆನ್ನಾಗಿ ನೆನೆಸಿ, ಅಂದರೆ ನೀರಲ್ಲಿ ನೆನೆಸಿ ಅದು ತಗೋಬೇಕಾಗತ್ತೆ. ಅಂದರೆ ಚೆನ್ನಾಗಿ ಆ ಡ್ರೈ ಫ್ರೂಟ್ಸನ್ನು ನೀರಲ್ಲಿ ನೆನೆಸ್ಬೇಕಾಗತ್ತೆ. ಅದನ್ನು ತಿನ್ಬೋದು ಖರ್ಜೂರ ಎಂಥದ್ದು. ಓಕೆ. ಯಾವುದೇ ಗ್ಲೂಕೋಸ್ ಇರುವಂಥ ವ್ಯಕ್ತಿಗಳು ಏನು ಮಾಡ್ಬೇಕಂದ್ರೆ, ಆದಷ್ಟು ಬೆಳಗ್ಗೆ ತಿಂಡಿಯಲ್ಲಿನೂ ಅಷ್ಟೇ ಗ್ಲೂಕೋಸ್ ಇದೆ. ಸಪೋಸ್ ನಿಮಗೆ ಡಯಾಬಿಟಿಸ್ ಇದ್ರೆ ಅವಾಗ ಏನು ಮಾಡ್ಬೇಕಂದ್ರೆ, ಹೆಚ್ಚು ಗ್ಲೂಕೋಸ್ ಇಂಡೆಕ್ಸ್, ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಗ್ಲೈಸೆಮಿಕ್ ಇಂಡೆಕ್ಸ್. ಈ ಗ್ಲೈಸೆಮಿಕ್ ಇಂಡೆಕ್ಸ್ಗೆ ಹೆಚ್ಚಿರುವಂಥ ಪದಾರ್ಥಗಳು ತಿನ್ನಬಾರ್ದು. ಯಾವುದು? ವಾಟರ್ ಮೆಲಾನು, ಹೆಚ್ಚು ಹಣ್ಣಾಗಿರುವಂಥ ಪದಾರ್ಥಗಳು, ಹೆಚ್ಚು ಹಣ್ಣಾಗಿರುವಂಥ ಈ ಹಣ್ಣುಗಳು, ತುಂಬ ಹಣ್ಣಾಗಿರ್ತದೆ ಅಲ್ವಾ ಅಂಥದ್ದು, ಮತ್ತೆ ವಾಟರ್ ಮೆಲನ್ ಮತ್ತೆ ಪಪಾಯ ಇಂಥದ್ದು ಹೆಚ್ಚು ಸ್ವೀಟ್ ಇರೋದು ಅದು ತೆಗೆದಾಕಿ. ಯಾರು? ಈ ಶುಗರ್ ಬಂದಿರುವಂಥ ವ್ಯಕ್ತಿಗಳು ಬ್ರೇಕ್ಫಾಸ್ಟಲ್ಲಿ. ಮಿಕ್ಕಿದು ಬೇರೆ ಹಣ್ಣುಗಳು ತಿನ್ಬೋದು, ನೀವು ತಿನ್ಬೋದು. ಯಾವುದೇ ನಮಗೆ ಶುಗರ್ ಇದೆ, ಡಯಾಬಿಟಿಸ್ ಇದೆ ಆದ್ರೂ ಅವ್ರನ್ನು ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಅಂದರೆ ಹೆಚ್ಚು ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂಥ ಅಂಥ ಹಣ್ಣುಗಳು ತಿನ್ನಬಾರ್ದು ಅಷ್ಟೇ. ಯಾರು? ಗ್ಲೂಕೋಸ್ ಇರುವಂಥ ವ್ಯಕ್ತಿಗಳು, ಅದು ತಿಂಡಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಆ ರೀತಿಯಲ್ಲಿ ಮಧ್ಯಾಹ್ನದಿಂದ ನೈಟ್ ಊಟಕ್ಕೆ ಮಧ್ಯದಲ್ಲಿ ಏನು ಮಾಡಬೇಕಂದ್ರೆ, ಆದಷ್ಟು ಈ ಕೋಕೋನಟ್ ವಾಟರು, ಈ ಡ್ರೈ ಫ್ರೂಟ್ಸ್ ನೆನೆಸ್ಕೊಂಡಿರೋದು ಇಂಥದ್ದು, ಮತ್ತೆ ಒಂದು ಯಾವುದು ಒಂದು ಸೀಬೆ ಹಣ್ಣು ಇಂಥದ್ದು ತಿನ್ಬೋದು. ನೇರವಾಗಿ ಸಾಯಂಕಾಲ ಆಹಾರಕ್ಕೆ ಬನ್ನಿ. ಸಾಯಂಕಾಲ ಆಹಾರಕ್ಕೆ ಬಂದರೆ ಅಲ್ಲಿ ನೈಟು ಡಿನ್ನರ್ಗೆ ಏನು ಮಾಡ್ಬೋದು ಅಂದರೆ, ಆದಷ್ಟು ಅಲ್ಲಿ ಮಾಡ್ಕೋಬೇಕಾದ್ರೆ ಅದೇ ಈ ತರಕಾರಿಗಳು ತಿನ್ನಿ. ತರಕಾರಿಗಳ ರೂಪದಲ್ಲೇ ನೀವು ತಿನ್ಬೋದು. ಅಲ್ಲಿನೂ ಜ್ಯೂಸಸ್ಸು ಈ ಥರ ಮಾಡ್ಕೊಳ್ಳಿ. ಯಾವುದೇ ಸ್ವಲ್ಪ ಬಯಸಿದ ಆಹಾರ ಸ್ವಲ್ಪ ಬೇಕಂದ್ರೆ ತಿನ್ಬೋದು. ಸ್ವಲ್ಪ ಈಗ ಹೇಳಿದ್ವಲ್ಲ ಪ್ಲೇಟ್ 1 ಪ್ಲೇಟ್ 2 ಅಲ್ಲಿ ಅದೇ ಥರ ಮಾಡ್ಕೊಳ್ಳಿ. ಮಧ್ಯಾಹ್ನ ಏನು ಹೇಳಿದ್ವೋ ಪ್ಲೇಟ್ 1 ಪ್ಲೇಟ್ 2 ಅದೇ ರೀತಿಯಲ್ಲಿ ನೈಟು ಡಿನ್ನರ್ಗೂ ಅದೇ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ, ಜಾಸ್ತಿ ತಿನ್ನಬಾರ್ದು. ನಾವು ಈಗಾಗಲೇ ಹೇಳಿದ್ವಲ್ಲ, ಹೊಟ್ಟೆದಲ್ಲಿ ಅರ್ಧ ಭಾಗ ಘನ ಪದಾರ್ಥ, 1/4 ಭಾಗ ನೀರಿಗೆ, 1/4 ಭಾಗ ಎಂಟಿ. ಏನಕ್ಕೆ? ಆಕಾಶ ತತ್ವ, ಎಂಟಿ. ಈ ರೀತಿಯಲ್ಲಿ ತಿನ್ಬೇಕಾಗತ್ತೆ ಅಲ್ವಾ. ಈ ರೀತಿಯಲ್ಲಿ ಮಾಡ್ಕೊಳ್ಳಿ ಮಿತ್ರರೆ. ಇದು ನಿಮಗೆ ಈಗ ಹೇಳುವಂಥ ಈ ವಿಷಯ ಏನಿದೆ ಅಂದರೆ, ಇದು ಡಿಪ್ ಡೈಟಲ್ಲಿ ಭಾಗ ಆಯಿತಾ. ಸೊ ತಿಂಡಿ ಆಯಿತು, ಮಧ್ಯಾಹ್ನ ನೈಟು ಅಂದರೆ ಮಧ್ಯಾಹ್ನ ಮತ್ತು ರಾತ್ರಿ ಏನು ಊಟ ತಿನ್ನಬೇಕು, ಯಾವ ರೀತಿಯಲ್ಲಿ 2 ಪ್ಲೇಟ್ ಅದೆಲ್ಲಿದೆಯಲ್ಲ ಅದು ಅರ್ಥ ಆಯಿತು. ಈ ರೀತಿಯಲ್ಲಿ ಮಾಡಿಕೊಂಡಿರುವಂಥ ಈ ವಿಧಾನವನ್ನು ಅವರು ಡಿಪ್ ಡೈಟ್ ಅಂತ ಕರೀತಾರೆ. ಈ ಜೊತೆಗೆ ಇನ್ನೇನೇನು ಹೇಳ್ತಾರೆ ಅಂದರೆ, ನಮಗೆಲ್ಲ ಗೊತ್ತಿರೋ ವಿಷಯ, ಸನ್ ಎನರ್ಜಿ ಅಂದರೆ ಸೂರ್ಯನ ಬೆಳಕು ಪ್ರತಿ ದಿವಸ 40 ನಿಮಿಷ ಬೇಕೇ ಬೇಕು ಅಂತ ಹೇಳ್ತಾರೆ, ಬೆಳಗ್ಗೆ ಅಲ್ಲಿ ಸಾಯಂಕಾಲ ಅಲ್ವಾ. ಮಾಡಿಕೊಂಡ್ರೆ ಏನಾಗುತ್ತೆ, ನಮಗೆ ಖಂಡಿತವಾಗಿ ನಮ್ಮಲ್ಲಿ ಡಿ ವಿಟಮಿನ್ ಹೆಚ್ಚಾಗತ್ತೆ ಅಲ್ವಾ. ಸೂರ್ಯನ ಶಕ್ತಿ ನಮಗೆ ಸಿಗಬೇಕಾಗತ್ತೆ ಅಲ್ವಾ. ಆ ಸೂರ್ಯನ ಶಕ್ತಿ ಸಿಕ್ಕಿದ್ರೆ ನಮಗೆ ಡಿ ವಿಟಮಿನ್ ನಮ್ಮಲ್ಲಿ ಹೆಚ್ಚಾಗತ್ತೆ. ನಮ್ಮಲ್ಲಿ ಎನರ್ಜಿ, ಪ್ರಾಣಶಕ್ತಿಯನ್ನು ನಾವು ಹೆಚ್ಚು ಮಾಡ್ಕೊಳ್ಳುವಂಥ ಅವಕಾಶ, ಒಳ್ಳೆ ಜಠರಾಗ್ನಿ ಇರುತ್ತೆ. ಇದಕ್ಕೆಲ್ಲ ಕಾರಣ ಸೂರ್ಯನ ಬೆಳಕು, ಆ ಸನ್ ಎನರ್ಜಿ ಅನ್ನೋದು ನಮಗೆ ಖಂಡಿತವಾಗಿ ಬೇಕಾಗತ್ತೆ. ಈ ಜೊತೆಗೆ ಫಿಸಿಕಲ್ ಮೂಮೆಂಟ್ ಅಂದರೆ ಪ್ರತಿದಿನ ಫಿಸಿಕಲ್ ಮೂಮೆಂಟ್ ಇರಲೇಬೇಕು. ಅಂದರೆ ಯೋಗಾಸನಗಳು ಮತ್ತು ಸೂರ್ಯ ನಮಸ್ಕಾರಗಳು, ಸ್ವಲ್ಪ ಎಕ್ಸಸೈಸಸ್ಸು ಮತ್ತು ನಡಕ, ಇದೆಲ್ಲ ಕಡ್ಡಾಯ. ಇವೆಲ್ಲ ಮಾಡ್ಕೊತಾ ಇರಬೇಕಾಗತ್ತೆ. ಇವೆಲ್ಲ ಮಾಡ್ತಾ ಇದ್ರೆ ನಮಗೆ ನಮ್ಮ ಆರೋಗ್ಯದಲ್ಲಿ ಏನೇ ತೊಂದರೆಗಳಿದ್ರೆ ಎಲ್ಲ ಹೋಗಲಾಡಿಸ್ಕೋಬೋದು ಅಂತ ಅದ್ಭುತ ಸಾಮರ್ಥ್ಯ ನಮಗೆ ಸಿಗತ್ತೆ. ಇದೇ ರೀತಿಯಲ್ಲಿ ಅಗ್ನಿಹೋತ್ರ ಮಾಡ್ತಾ ಇರ್ಬೇಕಂತ ಹೇಳ್ತಾರೆ. ಅಗ್ನಿಹೋತ್ರ ಮಾಡಿದ್ರೆ ಏನಾಗತ್ತೆ, ನಿಮಗೂ ಲಾಭ ಮತ್ತೆ ಪರಿಸರಕ್ಕೂ ಲಾಭ. ನೋಡಿ,
ಪರಿಸರಕ್ಕೆ ಏನಾದ್ರೂ ನೀವು ಸೇವೆ ಮಾಡ್ಬೇಕಂತ ಅನ್ಕೊಂಡಿದ್ರೆ ಅಗ್ನಿಹೋತ್ರ ಮಾಡಿ. ಅಗ್ನಿಹೋತ್ರ ಪ್ರತಿನಿತ್ಯ, ಪ್ರತಿ ದಿವಸ, ಇಲ್ಲ ಆಗ್ತಾ ಇಲ್ಲ ವಾರಕ್ಕೊಂದ್ಸರಿ ಮಾಡಿ. ಅಟ್ಲೀಸ್ಟ್ ಪ್ರತಿನಿತ್ಯ ಮಾಡಿದ್ರೆ ತುಂಬಾ ಉತ್ತಮ. ಅದರಿಂದ ಅದ್ಭುತವಾದ ನಿಮಗೆ ಸಿಗುವಂತ ಪ್ರಾಣಶಕ್ತಿ, ಸಿಗುವಂತ ಆಕ್ಸಿಜನ್ ಅಂತ ಒಂದು ವಾಯು, ಮತ್ತೆ ಜೊತೆಗೆ ಸುತ್ತು ಇರುವಂತ ಪರಿಸರಗಳಿಗೆ ಅದ್ಭುತ ಈ ಆಮ್ಲಜನಕ ಅನ್ನೋದು ಪ್ರಸಾರ ಆಗತ್ತೆ. ಅಲ್ಲಿನೂ ಸಹ ನಿಮಗೆ ಇರುವಂತ ಜೀವಿಗಳು ಮತ್ತೆ ಎಲ್ಲದಕ್ಕೂ ತುಂಬಾ ಲಾಭ ಆಗತ್ತೆ. ಅದಕ್ಕೋಸ್ಕರನೇ ಅಂದ್ರೆ ಒಂಥರ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಓಜೋನ್ ಲೇಯರು ಈಗಾಗಲೇ ಪಂಕ್ಚರ್ ಆಗಿದೆ ಮಿತ್ರರೇ. ಪಂಕ್ಚರ್ ಆಗಿದೆ ಓಜೋನ್ ಲೇಯರ್ಗೆ. ಓಜೋನ್ ಲೇಯರ್ ಅಂದ್ರೆ ಯಾವುದು? ನಮ್ಮ ಇಡೀ ಭೂಮಿಯನ್ನು ರಕ್ಷಣೆ ಮಾಡ್ತಾ ಇರುವಂತದ್ದು ಒಂದು ಪೊರೆ ಅದು. ಆ ಪೊರೆಗೂ ಈಗಾಗಲೇ ಪಂಕ್ಚರ್ ಆಗಿದೆ, ರಂಧ್ರಗಳಾಗಿದೆ. ಅದನ್ನು ಸಹ ಅದನ್ನೇ ನಾವು ಓಜೋನ್ ಲೇಯರ್ನು O3 ಅಂತ ಕರಿತೀವಿ. O2 ಅಂದ್ರೆ ಆಕ್ಸಿಜನ್ ಅಲ್ವಾ, H2 ಅಂದ್ರೆ ವಾಟರ್ ಅಲ್ವಾ, ನೀರಲ್ವಾ. ಅದೇ ರೀತಿಯಲ್ಲಿ ಓಜೋನ್ ಅನ್ನು ಕೆಮಿಕಲ್ ಫಾರ್ಮುಲಾ ಆಗಿ O3 ಅಂತ ಕರಿತೀವಿ. ಇದು ಈಗಾಗಲೇ ಪಂಕ್ಚರ್ ಆಗ್ಬಿಟ್ಟಿದೆ. ಅದನ್ನು ಮತ್ತೆ ಪೂರೈಸಬೇಕು ಅಂತಂದ್ರೆ, ಕವರ್ ಮಾಡ್ಬೇಕಂದ್ರೆ ಇಂಥ ಅಗ್ನಿಹೋತ್ರ ಅಂತ ಪ್ರಕ್ರಿಯೆಗಳು ನಾವು ಮಾಡ್ತಾ ಇರಬೇಕಾಗತ್ತೆ. ಅದೇ ರೀತಿಯಲ್ಲಿ ಸ್ನೇಹಿತರೆ, ಇನ್ನೊಂದು ಏನಂದ್ರೆ ಈ ರೀತಿಯಲ್ಲಿ ಅಗ್ನಿಹೋತ್ರ ಮಾಡಿ. ಇನ್ನೊಂದು ಸಸ್ಯಗಳನ್ನು ನೆಟ್ಟೋದು ನೋಡಿ. ಸಸ್ಯಗಳನ್ನು ಪ್ಲಾಂಟೇಶನ್ ಅಂತ ಕರೀತೀವಿ ನಾವು. ಪ್ರತಿ ವರ್ಷದಲ್ಲಿ ಈಗಾಗಲೇ ನಾನು ಒಂದು ತೀರ್ಮಾನ ಮಾಡ್ಕೊಂಡಿದ್ದೀನಿ. 365 ಕಾರ್ಯಕ್ರಮ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆದರೆ, ಸೊ ನಾವು ಒಂದು ಪ್ರಣಾಳಿಕೆಬದ್ಧವಾಗಿ ಈ ಸಸ್ಯಗಳು ನೆಟ್ಟುವಂಥ ಕಾರ್ಯಕ್ರಮ ಪ್ರತಿ ಒಬ್ಬರು ಅವರವರ ಊರಲ್ಲೇ ಮಾಡುವಂಥ ಪ್ರಕ್ರಿಯೆ ನಾವು ಶುರು ಮಾಡೋಣ. ಅಂದರೆ ಏನಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ಅವರ ಅವರ ಜೀವನದಲ್ಲಿ ಪ್ರತಿಯೊಂದು ದಿವಸ ಒಂದು ಸಸ್ಯ ನೆಟ್ಟೋದು. ಪ್ರತಿಯೊಂದು ದಿವಸ ಒಂದು ಸಸ್ಯ, ಒಂದು ಬೀಜ ಎಲ್ಲೋ ಒಂದು ಕಡೆ ಹಾಕಿ ಹೋಗ್ತಾ ಇರೋದು ಅಷ್ಟೇ. ನೋಡಿ ಹೆಂಗಿರುತ್ತೆ ಅಂದ್ರೆ, ಇಂಥ ಅದ್ಭುತವಾದ ವಿಷಯವನ್ನು ನಾವು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಮುಂದಿನ ಈ 2025ರಲ್ಲಿ ನಾವು ಮಾಡ್ಬೇಕಂತ ಅದ್ಭುತ ಕೆಲಸ ಏನಪ್ಪಾ ಅಂತಂದ್ರೆ, ಪ್ರತಿಯೊಂದು ವ್ಯಕ್ತಿ ಪ್ರತಿಯೊಂದು ದಿವಸ ಒಂದು ಸಸ್ಯ ನೆಟ್ಟೋದು, ಇಲ್ಲ ಅಂದ್ರೆ ಏನಾಗತ್ತೆ, ಒಂದು ಬೀಜವನ್ನು ಒಂದು ಭೂಮಿಯಲ್ಲಿ ನೆಟ್ಟೋದು ಹೋಗ್ತಾ ಇರೋದು. ಇದು ಮಾಡೋಕೆ ತಪ್ಪೇನಾಗತ್ತೆ ಇಲ್ಲಿ? ಇದು ಮಾಡಿದ್ರೆ ಏನಾಗತ್ತೆ, ಈ ಭೂಮಿ ಅದ್ಭುತವಾದ ಪ್ಲೇಸ್ ಆಗತ್ತೆ, ಅದ್ಭುತವಾದ ಸ್ಥಳ ಆಗತ್ತೆ. ನಾವೆಲ್ಲರೂ ವಾಸ ಮಾಡ್ಬೋದು, ನಮ್ಮ ಮುಂದಿನ ಪೀಳಿಗೆ ವಾಸ ಮಾಡ್ಬೋದು, ಪ್ರತಿ ಜೀವಿ ವಾಸ ಮಾಡ್ಬೋದು, ಪ್ರತಿ ಪಕ್ಷಿ ವಾಸ ಮಾಡ್ಬೋದು ಅಲ್ವಾ. ಇದು ಮಾಡೋದೇನು ತಪ್ಪಿದೆಯಾ? ನಮಗೆ ಏನೇ ನಾವು ಸಂಪಾದನೆ ಮಾಡಿದ್ರೆ ಸಾಕಾಗಲ್ಲ. ಎಷ್ಟು ಸಂಪಾದನೆ ಮಾಡ್ತೀರಿ? ಎಷ್ಟು ಮಾಡಿದ್ರೆ ಏನು ಪ್ರಯೋಜನ ನಿಮಗೆ? ನಿಮ್ಮ ಜೊತೆಗೆ ₹1 ಬರಲ್ಲ. ನಿಮಗೆ ನೀವು ಸಂಪಾದನೆ ಮಾಡಿರುವಂಥ ಆಸ್ತಿ ಅಂತಸ್ತುಗಳು, ಬಂಧುಗಳು ಎಲ್ಲರೂ ಇಲ್ಲೇ ಬಿಟ್ಟು ಹೋಗ್ಬೇಕಾಗತ್ತೆ. ಆ ರೀತಿಲಿರುವಾಗ ನೀವು ಏನು ಕೊಡುಗೆ ಕೊಡ್ಬೋದು ಈ ಯೂನಿವರ್ಸ್ಗೆ, ಈ ಭೂಮಿಗೆ ನಿಮಗೆ ಋಣ ಇದೆಯಾ? ಇಲ್ಲ. ನೀವು ಎಷ್ಟು ತಗೊಂತಾ ಇದ್ರಿ ಇಲ್ಲಿಂದ? ಉಚಿತವಾಗಿ ತಗೊಂಡದು. ಈ ದೇಹವನ್ನು ಕಾಪಾಡ್ಕೊಂಡಕ್ಕೆ ಏನೇನು ತಗೊಂತೀವಿ ನಾವು? ನೀರು ತಗೊಂಡದು ಉಚಿತವಾಗಿ. ಅಂದ್ರೆ ಈ ಇತ್ತೀಚಿನ ಕಾಲದಲ್ಲಿ ನೀರನ್ನು ನಾವು ಖರೀದಿ ಮಾಡ್ತಾ ಇದ್ದೀವಿ, ಅದು ನಮ್ಮ ದುರದೃಷ್ಟಕರ ವಿಚಾರ. ಆದರೆ ಗಾಳಿ ಅಂತೂ ನಾವು ಸುಲಭವಾಗಿ ತಗೊಂತಾ ಇದ್ದೀವಿ. ನೋಡಿ, ನಮ್ಮ ದೇಹದಲ್ಲಿ ಸೂಕ್ಷ್ಮವಾಗಿರುವಂಥದ್ದು ಪ್ರಾಣವಾಯು. ಪ್ರಾಣವಾಯು ಅನ್ನೋದು ಅತಿ ಮುಖ್ಯವಾದದ್ದು. ನಮ್ಮ ದೇಹವನ್ನು ದೇಹವನ್ನು ಕಾಪಾಡ್ಕೊಳಕ್ಕೆ, ಸಂರಕ್ಷಿಸಕ್ಕೆ ಏನ್ ಮಾಡ್ತೀವಿ? ಪ್ರಾಣವಾಯುವನ್ನು ಹೆಚ್ಚಾಗಿ ತಗೊಂತಾ ಇರ್ತೀವಿ. ನಾವು ಅನ್ಕೊಂತೀವಿ ನಾವು ಆಹಾರ ನೀರಿದೆ ಸಾಕು ಅಂತ. ಅಲ್ಲ, ಆಹಾರ ನೀರಿಗಂತ ಪ್ರಾಮುಖ್ಯವಾದಂಥದ್ದು, ಶ್ರೇಷ್ಠವಾದಂಥ ವಿಷಯ ಏನಪ್ಪ ಅಂದ್ರೆ, ಮೂಲಭೂತ ಅಂಶ ಏನಂದ್ರೆ ಅದು ಪ್ರಾಣವಾಯು, ಅದೇ ಶ್ವಾಸ. ಈ ಪ್ರಾಣವಾಯು, ಈ ಗಾಳಿ ಇಲ್ಲ ಅಂದ್ರೆ ನಾವು ಬದುಕಕ್ಕೆ ಸಾಧ್ಯವಿಲ್ಲ. ಮತ್ತೆ ಅದನ್ನು ಏನ್ ಮಾಡ್ತಾ ಇದ್ವಿ? ಯಥೇಚ್ಛವಾಗಿ ಈ ವಾತಾವರಣದಿಂದ ನಾವು ಪಡಿತಾ ಇದ್ವಿ. ಈ ಭೂಮಿ ವಾತಾವರಣದಲ್ಲಿರುವಂತ ಯಥೇಚ್ಛವಾಗಿ ಲಭ್ಯವಾಗ್ತಾರಂತ ಈ ಆಕ್ಸಿಜನ್ ನಾವು ಪಡಿತಾ ಇದೀವಿ. ಸುಲಭವಾದ ರೀತಿಯಲ್ಲಿ ಅದು ಹೇಳ್ಬೇಕಂದ್ರೆ ಉಚಿತವಾಗಿ ತಗೊಂತಾ ಇದೀವಿ ಅಲ್ವಾ. ಮತ್ತೆ ಉಚಿತವಾಗಿ ತಗೊಂಡು ಈ ದೇಹವನ್ನು ಕಾಪಾಡಿಕೊಂಡು, ದೇಹ ಆರೋಗ್ಯವನ್ನು ಕಾಪಾಡಿಕೊಂಡು, ಈ ದೇಹದ ಒಳಗಡೆ ನೀವು ನಿವಾಸ ಮಾಡ್ತಾ ಇದ್ರಿ. ನೀವು ಅಂದ್ರೆ ಯಾರು? ನೀವು ಆತ್ಮ ಪದಾರ್ಥ, ನೀವೇ ಆ ಭಗವಂತರು, ನೀವೇ ಆ ದೇವರು. ಆ ದೇವರು ಈ ದೇಹದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಈ ಗೃಹದಲ್ಲಿ ಈ ದೇಹ ಅಂತ ಈ ಗೃಹದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಮಾಡಕ್ಕೆ ಈ ಪ್ರಾಣವಾಯುವನ್ನು ಉಚಿತವಾಗಿ ತಗೊಂತಾ ಇದ್ದೀವಿ ನಾವು. ಅದೊಂದು ಕರ್ಮ, ಒಂದು ಬಂಧನ ಹೇಳ್ಬೇಕಂದ್ರೆ ಅಲ್ವಾ. ಅದನ್ನು ಮತ್ತೆ ಅಂತ ಕರ್ಮವನ್ನು ತೀರ್ಸ್ಕೊಂಡಕ್ಕೆ, ಅಂತ ಕರ್ಮವನ್ನು ನಾವು ಏನೇ ತೀರಿಸ್ಬೇಕು ನಮ್ಮ ಕಡೆ ಅಂತಂದ್ರೆ ನಾವೇನ್ ಮಾಡ್ಬೇಕು ಹೇಳಿ? ಈ ಭೂಮಿಗೆ ಏನೋ ಒಂದು ಕೊಡುಗೆ, ನಿಮ್ಮ ಕೈಯಲ್ಲಿ ಆಗ್ತಾರಂತ ಕೊಡುಗೆ ಕೊಟ್ಬಿಟ್ಟೆ ಹೋಗ್ಬೇಕಾಗತ್ತೆ ಇಲ್ಲಿಂದ. ಅದನ್ನು ಅದ್ಭುತವಾದ ಕೊಡುಗೆ ಏನಪ್ಪಾ ಅಂತಂದ್ರೆ, ನಾವೆಲ್ಲರೂ ಈ ಸಸ್ಯ ಬೀಜಗಳನ್ನು ನೇರವಾಗಿ ನೆಟ್ಟೋದೇ ಅದ್ಭುತ ವಿಷಯ ಆಗುತ್ತೆ ಸ್ನೇಹಿತರೆ. ಇಡೀ ಈ ಪ್ರಪಂಚವನ್ನು, ಈ ಭೂಮಿಯನ್ನು ಒಂಥರ ಹಸಿ ಬಣ್ಣದಲ್ಲಿ ನೋಡ್ಬೇಕಂದ್ರೆ
ಗ್ರೀನ್ ಆಗಿ ನೋಡ್ಬೇಕಂದ್ರೆ ಮತ್ತೆ ತಿರ್ಗಾ ನಾವು ಎಲ್ಲರೂ ಇದು ಪುನರ್ನಿರ್ಮಾಣ ಪುನರ್ನಿರ್ಮಾಣ ಮಾಡಬೇಕಾಗತ್ತೆ. ಮಾಡಲೇಬೇಕು, ಇಲ್ಲಾಂದ್ರೆ ಕಷ್ಟ ಆಗತ್ತೆ. ಮುಂದಿನ ಪೀಳಿಗೆಗೆ ತುಂಬ ಕಷ್ಟ ಆಗತ್ತೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಬೆಳವಣಿಗೆ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಪ್ರಾಂತದಲ್ಲಿ ಎಷ್ಟೋ ಸಸ್ಯಗಳನ್ನು ಕಡ್ದಾಕ್ತಾ ಇದ್ದಾರೆ. ಒಂದು ಸಸ್ಯಗನು ಏನು ಅಂದರೆ ಒಂಥರ ಹೇಳ್ಬೇಕಂದ್ರೆ ಯಾವುದೇ ಸ್ಪೃಹ ಇಲ್ಲದೆ ನೋ ಕಾನ್ಷಿಯಸ್ನೆಸ್. ಸೊ ನೇರವಾಗಿ ಎಲ್ಲ ಸಸ್ಯಗಳನ್ನು ಕಡ್ದಾಕೋದು, ಕಟ್ ಮಾಡೋದು ತುಂಬ ಹೆಚ್ಚಾಗಿದೆ ಇತ್ತೀಚಿನ ಕಾಲದಲ್ಲಿ. ಸೊ ಅವಾಗ ಅಂಥ ಪರಿಸ್ಥಿತಿಯಲ್ಲಿ ಸ್ನೇಹಿತರೆ, ಜನಸಾಂದ್ರತೆ ಹೆಚ್ಚಾಗ್ತಾ ಇದೆ, ಈ ಕಡ್ದಾಕೋದು ಹೆಚ್ಚಾಗ್ತಾ ಇದೆ. ಇಂಥ ವಿಷಯದಲ್ಲಿ ನಾವೇನು ಮಾಡಬೇಕು, ನಮ್ಮ ಒಲೆ ಸುತ್ತು ನಾವೇನು ಇಟ್ಕೋಬೇಕು, ಸಸ್ಯಗಳು ಇಟ್ಕೋಬೇಕು. ದಾರಿ ದಾರಿ ನಮ್ಮ ದಾರಿ ಅಂದರೆ ಮಾರ್ಗಗಳು, ರಹದಾರಿಗಳಿದೆ. ರಹದಾರಿಗಳಿಗೆ ಈ ಕಡೆ ಪ್ರತಿಯೊಬ್ಬರು ನಮ್ಮ ಮಾಸ್ಟರ್ಸ್ ಎಲ್ಲ ಪ್ರತಿ ದಿವಸ ಒಂದು ಬೀಜ ನೆಟ್ಟೋದು, ಇಲ್ಲಾಂದ್ರೆ ಒಂದು ಸಸ್ಯ ನೆಟ್ಟೋದು. ಅದು 365 ದಿವಸ ಕಾರ್ಯಕ್ರಮ 2025 ಶುರು ಆದರೆ ಪ್ರತಿಯೊಬ್ಬರು ಇದು ಮಾಡಬೇಕಂತ ನಾವು ಒಂದು ಕೊಡುಗೆ ಅಂತ ನಾವು ನಿರ್ಣಯ ಮಾಡಿ ಒಂದು ಪ್ರಣಾಳಿಕೆ ಅಂತೂ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಿತ ಸ್ವಲ್ಪ ಅಂಶಗಳು, ಜ್ಞಾನ ಇಲ್ಲ ಇನ್ನೂ ಹೆಚ್ಚಾಗಿ ಹಂಚ್ಕೊಳ್ಳೋಂಥ ಮುಂದಿನ ದಿವಸ ನಾವು ಪ್ರಯತ್ನ ಮಾಡೋಣ ಸ್ನೇಹಿತರೆ. ಈ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಆದರೆ ಸೊ ಇಷ್ಟೆಲ್ಲ ವಿಷಯಗಳು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ. ಮತ್ತೆ ಈ ಮಾನಸಿಕ ಕಾಯಿಲೆಗಳು ಹೋಗಲಾಡಿಸುವಂಥ ವಿಧಾನದಲ್ಲಿ ನೋಡಿದರೆ ಸ್ನೇಹಿತರೆ, ಇದೆಲ್ಲ ನಾವು ಇಷ್ಟೊಳಗೆ ಹೇಳಿರೋದು ಡಿಪ್ ಡೈಟ್ ಬಗ್ಗೆ ಹೇಳಿದ್ವಲ್ಲ. ಇದು ನಮ್ಮ ಭೌತಿಕ ಕಾರಣಗಳು ಯಾವುದೇ ಇರಲಿ, ರೋಗ ಬಂದಿದೆ, ಭೌತಿಕ ರೋಗ ಆಯಿತು, ನಮ್ಮಲ್ಲಿ ಅಸ್ವಸ್ಥ ಆಯಿತು, ಅದನ್ನು ಹೋಗಲಾಡಿಸುವಂಥ ಅದ್ಭುತ ಆಹಾರ ವಿಧಾನ ಡಿಪ್ ಡೈಟ್. ನಾನು ಈಗಾಗಲೇ ಸಾತ್ವಿಕ ಆಹಾರದ ಕೆಳಗಡೆ ಹೇಳುವಾಗ ಈ ಎಲ್ಲ ಅಂಶಗಳು ಹಂಚ್ಕೊಂಡಿದ್ದೀನಿ. ಮತ್ತೆ ಒಂದ್ಸರಿ ಈಗ ಮರಣ ಆಯಿತು ಹೇಳ್ಬೇಕಂದ್ರೆ, ಇದನ್ನು ದಯವಿಟ್ಟು ಪಾಲಿಸಿ. ಓಕೆ, ಅದಾದಮೇಲೆ ಉಪವಾಸ ಅಂತ ಒಂದು ಹೇಳಿದ್ವಲ್ಲ, ಅದನ್ನು ನಾವು ಇಲ್ಲಿ ಹೇಳ್ಕೋಬೇಕಾಗತ್ತೆ. ಉಪವಾಸ ಯಾಕೆ ಮಾಡ್ಬೇಕು ನಾವು? ಒಂದು ವಾರದಲ್ಲಿ ಒಂದು ದಿವಸ, ಒಂದು ತಿಂಗಳಲ್ಲಿ ಒಂದು ದಿವಸ, ಇಲ್ಲ 15 ದಿವಸಕ್ಕೆ ಒಂದ್ಸರಿ, ಯಾವುದೇ ನಿಮ್ಮ ಇಷ್ಟ, ನೀವು ಆಯ್ಕೆ ಮಾಡ್ಕೊಳ್ಳಿ. ಮಾಡ್ಕೊಂಡಿದ ಮೇಲೆ ಉಪವಾಸ ಖಂಡಿತವಾಗಿ ಮಾಡಬೇಕು. ಯಾವುದೇ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು. ಆದರೆ ಇನ್ನೊಂದು ಏನಂದ್ರೆ, ನಾವು ನೈಟು ಈ 7 ಗಂಟೆಗೆ ತಿನ್ನೋದು ಮತ್ತೆ 8 ಗಂಟೆಗೆ ಬೆಳಗ್ಗೆ ತಿನ್ನೋದಿದೆಲ್ಲ, ಅಂಥ ವ್ಯಕ್ತಿಗಳಿಗೆ ಈ ಉಪವಾಸನೂ ಬೇಕಾಗಿಲ್ಲ ಹೇಳ್ಬೇಕಂದ್ರೆ. ಯಾವುದೇ ಒಂದು ದಿವಸ ಉಪವಾಸ ಪೂರ್ತಿ ಮಾಡ್ಬೇಕಂತ ಬೇಕಾಗಿಲ್ಲ. ಯಾಕೆ ಬೇಕಾಗಿದೆ? ನಾವು ಈಗಾಗಲೇ ನಮ್ಮ ಸಿಸ್ಟಮ್ಗೆ, ನಮ್ಮ ವ್ಯವಸ್ಥೆಗೆ, ಮಾನವ ವ್ಯವಸ್ಥೆಗೆ, ದೇಹ ವ್ಯವಸ್ಥೆಗೆ ಅದ್ಭುತ ಅವಕಾಶ ಕೊಡ್ತಾ ಇದೀವಿ. ಅದಕ್ಕೆ ಸ್ವಚ್ಛಗೊಳಿಸ್ಕೊಳಕ್ಕೆ, ನಿರ್ವಿಷೀಕರಣ ಮಾಡೋಕ್ಕೆ. ಯಾವಾಗ? ನೈಟು 7 ಗಂಟೆ ಆದಮೇಲೆ ಯಾವುದೂ ತಿನ್ನಬಾರ್ದು, ಯಾವುದೂ ಒಳಗಡೆ ಹೋಗಬಾರ್ದು, ನಮ್ಮ ಬಾಯಿ ಒಳಗಡೆ ಯಾವುದೂ ಘನ ಪದಾರ್ಥ ಹೋಗಬಾರ್ದು. ಬೆಳಗ್ಗೆ 8, 10 ಗಂಟೆ 8, 9ವರೆಗೂ ನಾವು ಯಾವುದೂ ತಿಂತಾ ಇಲ್ಲ. ಬರೀ ನೀರು, ಇಲ್ಲಾಂದ್ರೆ ದ್ರವ ಪದಾರ್ಥ, ಈ ರೀತಿಯಲ್ಲಿ ಇದೀವಲ್ಲ, ಅದೇ ಸ್ವಚ್ಛಗೊಳಿಸುವಂಥ ಅದ್ಭುತ ವಿಧಾನ, ಅದೇ ನಿರ್ವಿಷೀಕರಣ ವಿಧಾನ, ಶುದ್ಧೀಕರಣ ವಿಧಾನ ಅಂತ ಹೇಳ್ಬೋದು. ಇಟ್ಸ್ ಕಾಲ್ಡ್ ಡಿಟಾಕ್ಸಿಫಿಕೇಶನ್. ಅರ್ಥ ಆಯ್ತಾ? ಸೊ ಈ ಡಿಟಾಕ್ಸಿಫಿಕೇಶನ್ ಅಂತ ಅದ್ಭುತವಾದ ರೀತಿಯಲ್ಲಿ ಆಗುವಾಗ ಮತ್ತೆ ನಾವು ಒಂದು ದಿವಸ ಉಪವಾಸ ಇರಬೇಕು ಅಂತ ಏನಿಲ್ಲ. ಆದರೆ ನಿಮ್ಮಲ್ಲಿ ರೋಗ ಹೆಚ್ಚಾಗಿದ್ರೆ, ನಿಮ್ಮಲ್ಲಿ ಭಯಾನಕ ರೋಗಗಳಿದ್ರೆ, ಅವಾಗ ನೀವೇನು ಮಾಡ್ಕೋಬೇಕಂದ್ರೆ ಮತ್ತೆ ವಾರಕ್ಕೊಂದ್ಸರಿ ಉಪವಾಸ ಮಾಡ್ಬೋದು. ಆ ದಿವಸ ಏನು ಮಾಡ್ಬೋದು ಅಂದರೆ, ಬರೀ ಯೂರಿನನ್ನು ತಗೊಂತ ಮೂತ್ರ ಉಪವಾಸ ಮಾಡಿ, ಅದ್ಭುತವಾದಾಗತ್ತೆ. ಉಪವಾಸ ಮಾಡುವಾಗ ಏನು ಮಾಡಬೇಕು? ಮೂತ್ರ ಉಪವಾಸ. ನಾರ್ಮಲಿ ನಾವು ಮೂತ್ರದ ಸೇವನೆ ಈಗಾಗಲೇ ಹೇಳ್ಕೊಟ್ಟಿದ್ದೀವಿ, ಅದನ್ನು ಪಾಲನೆ ಮಾಡ್ತಾ ಇರ್ತಾರೆ. ಸುಮಾರು ಮಾಸ್ಟರ್ಸ್ ಇಲ್ಲಿ ಪಾಲನೆ ಮಾಡ್ತಾ ಇರ್ತಾರೆ. ಅದನ್ನು ನಮ್ಗೆ ಅರ್ಥ ಆಗಿದೆ. ಪ್ರತಿ ದಿವಸ ಮೂತ್ರ ಸೇವನೆ ಹೇಗೆ ಮಾಡಬೇಕು, ಅದು ಯಾವ ರೀತಿಯಲ್ಲಿ ನಮಗೆ ಸಹಾಯ ಮಾಡುತ್ತೆ, ನಮ್ಮಲ್ಲಿರುವಂಥ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಸರಿಯಾದ ರೀತಿಯಲ್ಲಿ ಸೊ ನಮಗೆ ಒದಗಿಸಬೇಕು ಅಂತಂದರೆ ಈ ಮೂತ್ರಪಾನ ಇಲ್ಲಾಂದರೆ ಸ್ವಮೂತ್ರಪಾನ ಅನ್ನೋದು ಅತಿ ಅದ್ಭುತವಾದ ವಿಷಯ ಮಿತ್ರರೇ. ಅದನ್ನು ಆದಷ್ಟು ಏನಂದರೆ ಉಪವಾಸ ಇರೋ ಸಮಯದಲ್ಲಿ ಮಾಡಿಕೊಂಡ್ರೆ ಇನ್ನೂ ಉತ್ತಮ. ಉಪವಾಸ ಸಮಯದಲ್ಲಿ ಏನು ಮಾಡ್ತೀವಿ ಅಲ್ಲಿ? ಉಪವಾಸ ಸಮಯ ಅಂದರೆ ಉಪವಾಸ ಅಂದರೆ ಈ ದೇಹದಿಂದ ಸ್ವಲ್ಪ ದೂರ, ದೇಹಕ್ಕೆ ಬೇಕಾಗಿರುವಂಥದ್ದಿಂದ ಸ್ವಲ್ಪ ದೂರವಾಗಿ ವಾಸ ಮಾಡೋದು ಅಲ್ವಾ, ಕಮ್ಮಿ ಮಾಡ್ಕೊಳ್ಳೋದು. ಓಕೆ, ಅಂದರೆ ಬೇಕಾಗಿರುವಂಥ ವಿಷಯಗಳನ್ನು ಕಮ್ಮಿ ಮಾಡೋದು, ದೇಹಕ್ಕೆ ಬೇಕಾಗಿರುವಂಥ ವಿಷಯಗಳನ್ನು ಕಡಿಮೆ ಮಾಡ್ಕೊಳ್ಳೋದು ಉಪವಾಸ ಅಲ್ವಾ. ಆ ರೀತಿಯಲ್ಲಿ ಮಾಡುವಾಗ ಏನಾಗತ್ತಂದ್ರೆ, ಇಲ್ಲಿ ಉಪವಾಸ ಸಮಯದಲ್ಲಿ ನೀರು ಜೊತೆಗೆ ಉಪವಾಸ, ನಿಂಬೆ ನೀರು ಜೊತೆಗೆ ಉಪವಾಸ, ನೀರು ಮತ್ತೆ ಜೇನುತುಪ್ಪ ಜೊತೆಗೆ ಉಪವಾಸ, ಬರೀ ಲಿಕ್ವಿಡ್ ಜೊತೆಗೆ ಉಪವಾಸ, ಈ ದ್ರವ ಪದಾರ್ಥ ಅಂದರೆ ಈ ಫ್ರೂಟ್ ಜ್ಯೂಸಿಂದ ಉಪವಾಸ, ಈ ರೀತಿಯಲ್ಲಿ ಮಾಡ್ಕೊತಾ ಇದೆ. ಯಾವುದೇ ಘನ ಪದಾರ್ಥ ಹೊರಗಡೆ ಹೋಗಬಾರ್ದು. ಇದು ಮಾಡಿಕೊಂಡ್ರೆ ಸಾಕು, ನಿಮಗೆ ಅದ್ಭುತ ಆರೋಗ್ಯ ನಿಮಗೆ ಸ್ವಂತವಾಗತ್ತೆ. ಆ ರೀತಿಯಲ್ಲಿ ಮಾಡಿಲ್ಲ ಅಂದ್ರೂ
ಮೂತ್ರ ಉಪವಾಸ ಮಾಡಿದ್ರೆ ಅತ್ಯುತ್ತಮವಾದ ಇನ್ನೂ ಅತ್ಯುತ್ತಮ ರೀತಿಯಲ್ಲಿ ನಿಮಗೆ ಲಭ್ಯವಾಗತ್ತೆ, ಅಂದರೆ ಫಲಿತ ಸಿಗತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ಅದು ಅದೇನಂತ ಹೇಳ್ತೀವಿ ಅಂದರೆ ಮೂತ್ರದ ಉಪವಾಸ ಅಂತ ಕರಿತೀವಿ. ಅದು ಒಂದು ಪೂರ್ತಿ ದಿವಸ ಮಾಡ್ಬೋದು ಸ್ನೇಹಿತರೆ. ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ನೀವು ಇದೆಲ್ಲ ನಿಮ್ಮ ಆರೋಗ್ಯ ಸಂಬಂಧಿತ ವಿಷಯಗಳಿವೆಲ್ಲ ನಾವು ಹೇಳ್ತಾ ಇರೋದು, ಅರ್ಥ ಮಾಡ್ಕೊಳ್ಳಿ. ಇನ್ನು ನಿದ್ದೆ ವಿಷಯದಲ್ಲಿ ಹೋದರೆ ಖಂಡಿತ ನಿಮ್ಮ ನಿದ್ದೆ ಅನ್ನೋದು ಯಾವ ರೀತಿಯಲ್ಲಿ ಇರಬೇಕಂದ್ರೆ, ನಿಮ್ಮ ಇಡೀ ನೈಟಲ್ಲಿ ಆದಷ್ಟು ಪೂರ್ತಿ ಕತ್ಲೆದಲ್ಲಿ, ಅಂಧಕಾರದಲ್ಲಿ, ಕತ್ಲೆದಲ್ಲಿ ನಿಮ್ಮ ನಿದ್ದೆ ಕೊನಸಾಗಬೇಕು. ಆ ನಿದ್ದೆ ಅನ್ನೋದು ಎಷ್ಟು ಆಳವಾದ ವಿಷಯ ಅಂದರೆ, ಇಂಪಾರ್ಟೆಂಟ್ ವಿಷಯ ಅಂದರೆ, ಶ್ರೇಷ್ಠವಾದ ವಿಷಯ ಅಂದರೆ ನಮ್ಗೆ ಅರ್ಥ ಆಗತ್ತೆ. ನಮ್ಮಲ್ಲಿ ಈ ಮೆಲೋಟೋನಿನ್ ಅಂತದ್ದು ಉತ್ಪನ್ನ ಆಗಕ್ಕೆ ಅತಿ ಮುಖ್ಯವಾದ ವಿಷಯ ಏನಂದರೆ ಕತ್ತಲೆಯಲ್ಲಿ ನಿದ್ದೆ ಮಾಡೋದು. ಇದು ಒಂದು ರೀತಿಯಲ್ಲಿ ನಾವು 10 ಗಂಟೆ 9 ಗಂಟೆ 10 ಗಂಟೆದಲ್ಲಿ ಶುರು ಮಾಡಿಕೊಂಡ್ರೆ ಆದಷ್ಟು 4 ಗಂಟೆವರೆಗೂ ನಿದ್ದೆ, ಅತಿ ಆಳವಾದ ನಿದ್ದೆ ಪ್ರತಿಯೊಬ್ಬರು ಬೇಕಾಗಿದೆ ಸ್ನೇಹಿತರೆ. ಈ ನಿದ್ದೆ ಇದ್ರೆ, ಸರಿಯಾದ ನಿದ್ರೆ ಇದ್ರೆ ಏನಾಗತ್ತೆ ಇಲ್ಲಿ, ನಮ್ಮಲ್ಲಿ ಸ್ವಚ್ಛತೆ, ಈ ಕ್ಲೀನ್ಸಿಂಗ್ ಪ್ರತಿಯೊಂದು ಆಗತ್ತೆ. ನಾವು ಈಗಾಗಲೇ ಹೇಳಿದ್ವಿ, ಆಹಾರ ನಿಲ್ಲಿಸ್ತಾ ಇದೀವಿ. ಆಹಾರ ನಿಲ್ಲಿಸಿದ್ರೂ ನೀವು ನಿದ್ದೆ ಮಾಡಿಲ್ಲ ಅಂದ್ರೆ ಏನಾಗತ್ತೆ, ಬೆಳಕಿದ್ರೆ ಏನಾಗತ್ತೆ, ನಿಮ್ಮ ಸುತ್ತು ನಿಮ್ಮಲ್ಲಿ ಕಾರ್ಟಿಸಾಲ್ ಉತ್ಪನ್ನ ಆಗಿರ್ತದೆ. ಬೆಳಕಿದ್ರೆ ಏನಾಗತ್ತೆ, ಕಾರ್ಟಿಸಾಲ್ ಅಂದ್ರೆ ಏನು, ಸ್ಟ್ರೆಸ್ ಹಾರ್ಮೋನ್. ಸ್ಟ್ರೆಸ್ ಹಾರ್ಮೋನ್ ಏನು ಮಾಡತ್ತೆ, ನಮ್ಮನ್ನ ಎಚ್ಚರಿಕವಾಗಿಡತ್ತೆ ಅಲ್ವಾ. ನಾವು ಎಚ್ಚರಿಕವಾಗಿ ಇರಬೇಕಾಗತ್ತಾ, ನೈಟಲ್ಲಿ ಎಚ್ಚರಿಕವಾಗಿ ಇರಬೇಕಾ, ಇರಬಾರ್ದು. ಇದ್ರೆ ಏನಾಗತ್ತೆ, ನಿಮ್ಮ ದೇಹ ಸ್ವಚ್ಛಗೊಳಿಸ್ಕೊಂಡೋದು ಶುದ್ಧೀಕರಣ ಪೋಸ್ಟ್ಪೋನ್ ಆಗತ್ತೆ, ತಡವಾಗತ್ತೆ, ನಿಂತೋಗತ್ತೆ. ಶುದ್ಧೀಕರಣ ನಿಂತೋದ್ರೆ ಏನಾಗತ್ತೆ, ನಿಮಗೆ ವಿಷ ಪದಾರ್ಥ ಆಚೆ ಕಡೆ ಹೋಗಲ್ಲ, ಟಾಕ್ಸಿನ್ಸ್ ಹೋಗಲಾಡ್ಸಲ್ಲ. ಟಾಕ್ಸಿನ್ಸ್ ಆಚೆ ಕಡೆ ಹೋಗಿಲ್ಲ ಅಂದ್ರೆ ಏನಾಗತ್ತೆ, ಡೆಡ್ ಸೆಲ್ಸ್, ಸತ್ತೋಗಿರೋಂಥ ಜೀವಕೋಶಗಳು ಹಾಗೆ ಇರತ್ತೆ. ಅದೇನಾಗತ್ತೆ, ನಿಧಾನವಾಗಿ ನಮ್ಮ ಒಳಗಡೆ ಕ್ಯಾನ್ಸರ್ ಅಂತ ಮಹಾಮಾರಿಗಳು ಬರೋಕ್ಕೆ ಅವಕಾಶ ಕೊಡುತ್ತೆ ಅಲ್ವಾ. ಸೊ ಆ ರೀತಿಯಲ್ಲಿ ಹಲವಾರು ಅಂಗಗಳು ಅಸ್ವಸ್ಥಕ್ಕೆ ಲೋನಾಗತ್ತೆ. ಆಯ್ತಾ. ಪ್ರತಿ ಅಂಗ ಸುತ್ತು ಏನು ಬರುತ್ತೆ ಇಲ್ಲಿ, ಪ್ರತಿ ದಿವಸ ಒಂದು ಅಂಗ ಅನ್ನೋದೇನು, ಒಂದು ಪ್ರತಿ ಅವಯವ ಅಂಗ ಅನ್ನೋದು ಒಂದು ಮೆಷಿನ್, ಒಂದು ಯಂತ್ರ. ಅದು ಕೆಲಸ ಮಾಡುವಾಗ ಏನಾಗತ್ತೆ, ಅದು ಸುತ್ತು ಸೊ ಎಷ್ಟೋ ಒಂದು ವಿಷ ಪದಾರ್ಥ ಉತ್ಪನ್ನ ಆಗ್ತಾ ಇರ್ತದೆ. ಅದನ್ನೇ ನಾವು ಹೇಳ್ತಾ ಇರ್ತೀವಿ ವ್ಯರ್ಥ ಪದಾರ್ಥ ಅಂತ ಕರಿತೀವಿ. ಅದನ್ನ ನಾವು ಎಂತ ಕರಿತೀವಿ, ವಿಷ ಪದಾರ್ಥ, ಟಾಕ್ಸಿನ್ ಅಂತ ಹೇಳ್ತೀವಿ. ಪ್ರತಿ ಅಂಗ ಸುತ್ತು ಅದು ಉತ್ಪನ್ನ ಆಗಿರ್ತದೆ. ಮತ್ತೆ ಅದನ್ನು ಹೋಗಲಾಡಿಸ್ಬೇಕಂದ್ರೆ ಏನ್ ಮಾಡ್ಬೇಕು, ನಾವು ಪ್ರತಿ ದಿವಸ ನೈಟು ನಾವು ಆಹಾರ ನಿಲ್ಲಿಸೋದು, ಮತ್ತೆ ನಾವು ನಿದ್ದೆ ಉಪಕ್ರಮ ಮಾಡೋದು. ಆ ನಿದ್ರೆ ಬೇಗವಂತವಾಗಿ ಅಂದ್ರೆ ಒಂದು 10 ಗಂಟೆ ಶುರು ಮಾಡಿಕೊಂಡ್ರೆ 9 ಗಂಟೆಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ, ಒಂದು ಯೋಗ ನಿದ್ರದಿಂದ, ಧ್ಯಾನದಿಂದ, ಅದ್ಭುತ ಬುಕ್ ಓದೋ ರೀತಿಯಲ್ಲಿ ಸ್ವಾಧ್ಯಾಯ ಮಾಡುತ್ತಾ, ಸಜ್ಜನ ಸಾಂಗತ್ಯ ಮಾಡುತ್ತಾ 10 ಗಂಟೆಗೆ ನೀವು ಶುರು ಮಾಡ್ಬೇಕು ನಿದ್ದೆ. ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಆಳವಾದ ನಿದ್ರೆ, ಒಂದು 6 ಗಂಟೆ 7 ಗಂಟೆ ಕಾಲ ನಿದ್ದೆ ನಿಮಗೆ ಸಿಕ್ಕಿದ್ರೆ, ಪ್ರತಿ ಒಂದು ಅಂಗ ಸ್ಪಷ್ಟವಾಗಿ, ಪ್ರತಿ ಒಂದು ಅಂಗ ಅದಕ್ಕೂ ಸುತ್ತು ಇರುವಂತ ವ್ಯರ್ಥ ಪದಾರ್ಥವನ್ನು, ವಿಷ ಪದಾರ್ಥವನ್ನು ಅದ್ಭುತ ರೀತಿಯಲ್ಲಿ ತೊಲಗಿಸ್ಕೊತದೆ. ಬೆಳಗ್ಗೆಕ್ಕೆ ಅದು ರೆಡಿ ಇರತ್ತೆ. ಅರ್ಥ ಆಯ್ತಾ. ಬೆಳಗ್ಗೆಕ್ಕೆ ನಾವು ಏನೇ ಮಾಡ್ಬೇಕಂದ್ರೂ ರೆಡಿ ಇರತ್ತೆ. ಇದು ಬೇಕಾಗಿರೋಂಥದ್ದು ಸ್ನೇಹಿತರೆ. ಇದು ನಾವು ಈ ಭೌತಿಕವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ವಿಧಾನಗಳು ನಾವು ತಿಳ್ಕೊಳ್ಳೋದು ಇಷ್ಟುವರೆಗೂ. ಮತ್ತೆ ಮಾನಸಿಕ ಏನ್ ಮಾಡಬೇಕು, ಮಾನಸಿಕ ಸಮಸ್ಯೆಗಳನ್ನು ಹೋಗಲಾಡಿಸೋದು ಹೇಗೆ, ಧ್ಯಾನ ಅತ್ಯುತ್ತಮ ವಿಧಾನ. ಅರ್ಥ ಆಯ್ತಾ. ಇನ್ನೂ ಹಲವಾರು ವಿಧಾನ ನಾನು ಹೇಳ್ಬೋದು. ಯಾವ ರೀತಿಯಲ್ಲಿ ನಮ್ಮಲ್ಲಿ ನಕಾರಾತ್ಮಕ ಅಂಶಗಳಿದ್ರೆ ನಾವು ಅನುಲೋಮ ವಿಲೋಮ ಮಾಡ್ತಾ ಇರ್ತೀವಲ್ಲ ಪ್ರತಿದಿನ, ಆ ಪ್ರಾಣಾಯಾಮ ಮಾಡುವಾಗ ಹಾಯಾಗಿ ಕೂತ್ಕೊಂಡು ನಮ್ಮಲ್ಲಿ ಯಾವುದೇ ಟೆನ್ಷನ್ ಇದ್ರೆ ಆ ಟೆನ್ಷನ್ ಅನ್ನೋದು, ಆ ಒತ್ತಡ ಅನ್ನೋದು ವಿಲೋಮದಿಂದ, ಅಂದ್ರೆ ನಾವು ಉಸಿರಾಟ ಬಿಡ್ತಾ ಇರುವಾಗ ಹೋಗ್ತಾ ಇದೆ, ನನ್ನ ಸಕಾರಾತ್ಮಕ ಶಕ್ತಿನ ಹೊರಗಡೆ ತಗೊಂತಾ ಇದೆ, ಅದ್ಭುತ ಆಲೋಚನೆ ಹೊರಗಡೆ ಬರ್ತಾ ಇದೆ ಅಂತ ಊಹಿಸ್ಕೊಂಡದ್ದು. ಇದೊಂದು ರೀತಿ. ಎಷ್ಟೋ ರೀತಿಗಳಿದೆ, ಎಷ್ಟೋ ವಿಧಾನ ಮಾಡ್ಬೋದು. ಆದ್ರೆ ಪ್ರತಿಯೊಂದಕ್ಕೂ ವಿಧಾನ ಬೇಕು, ಒಂದು ಪರಿಸ್ಥಿತಿ ಬೇಕು, ಎನ್ವಿರಾನ್ಮೆಂಟ್ ಬೇಕಾಗತ್ತೆ. ಅದೆಲ್ಲ ಸಾಧ್ಯವಾಗಲ್ಲ, ನಾವು ಹೇಳ್ಕೊಂಡೋಕೆ ಸಾಧ್ಯವಾಗಲ್ಲ. ಆ ಸ್ಥಿತಿಯಲ್ಲಿ ನಾವಿಲ್ಲ ಇಲ್ಲ ಅಂದ್ರೆ ಧ್ಯಾನ ಒಂದೇ ಅದ್ಭುತ ಪರಿಷ್ಕಾರ. ವಿಧ ವಿಧ ಚಿಕಿತ್ಸಾ ವಿಧಾನಗಳಲ್ಲಿ ಹೇಳ್ತಾ ಇರ್ತಾರೆ, ಅನುಲೋಮ ವಿಲೋಮ ಮಾಡಿ, ಮತ್ತೆ ನಕಾರಾತ್ಮಕವನ್ನು ಹೋಗಲಾಡಿಸಿ, ಈ ಶ್ವಾಸದಿಂದನೇ, ಅಂದ್ರೆ ನಮ್ಮ ಶ್ವಾಸ ಪ್ರಕ್ರಿಯೆ ಏನ್ ನಡೀತಾ ಇದೋ ಅದರಿಂದ ಹೋಗಲಾಡಿಸ್ಬೋದು. ಮತ್ತೆ ಊಹಿಸ್ಕೊಲಿ ಅಂತ ಹೇಳ್ತಾ ಇರ್ತಾರೆ, ಅಂದ್ರೆ ಕಣ್ಣು ಮುಚ್ಕೊಂಡು ನಾವು ಯಾವುದೇ ನಮ್ಮ ದೇಹದಲ್ಲಿ ಎಲ್ಲೇ ಒತ್ತಡ ಆಗ್ತಾ ಇದ್ರೆ ಆ ಒತ್ತಡಿಯನ್ನು ನಾವು ಈ ಪ್ರಾಣವಾಯು ತಗೊಂತಾ ಇದೀವಲ್ಲ ಅಲ್ಲಿಗೆ ಹೋಗ್ತಾ ಇದೆ, ಈ ರೀತಿಯಲ್ಲಿ ಊಹಿಸ್ಕೋಬಹುದು. ಅಂದ್ರೆ ನಾವು ಶ್ವಾಸ ತಗೊಂತಾ ಇದ್ವಿ, ಪ್ರಾಣಶಕ್ತಿ ತಗೊಂತಾ ಇದ್ವಿ, ಶ್ವಾಸದಿಂದ ಪ್ರಾಣಶಕ್ತಿ ಬರತ್ತೆ ಅಲ್ವಾ.
ನಿದ್ದೆಯಿಂದ ಪ್ರಾಣಶಕ್ತಿ ಬರುತ್ತೆ, ಶ್ವಾಸದಿಂದ ಪ್ರಾಣಶಕ್ತಿ ಬರುತ್ತೆ, ಧ್ಯಾನದಿಂದನೂ ಪ್ರಾಣಶಕ್ತಿ ಬರುತ್ತೆ. ನಾವು ತಿನ್ನುವಂತ ಹಸಿ ಆಹಾರವಂದ್ರೂ ಅದರಿಂದನೂ ಪ್ರಾಣಶಕ್ತಿ ಸಿಗ್ತಾ ಇರ್ತದೆ. ಈ ಪ್ರಾಣಶಕ್ತಿ ಏನ್ ತಗೊಂತಾ ಇದೀವೋ ಶ್ವಾಸದಿಂದ ಕಣ್ಣು ಮುಚ್ಕೊಂಡು, ನಿಮ್ಗೆ ಎಲ್ಲೇ ಅಸ್ವಸ್ಥತೆ ಇರಲಿ ದೇಹದಲ್ಲಿ ಯಾವುದೇ ಪ್ರಾಂತದಲ್ಲಿ, ಅಲ್ಲಿ ಊಹಿಸ್ಕೋಬಹುದು ನೀವು. ಅಲ್ಲಿ ಹರಿತಾ ಇದೆ ಈ ಶಕ್ತಿ, ಅಲ್ಲಿ ಹೋಗ್ತಾ ಇದೆ, ಅಲ್ಲಿರುವಂತ ಎಲ್ಲಾನು ಸ್ವಚ್ಛಗೊಳಿಸ್ತಾ ಇದೆ ಅಂತ ಊಹಿಸ್ಕೋಬಹುದು. ಈ ಊಹದಲ್ಲಿನೂ ಸಹ ನಿಮ್ಗೆ ಸ್ವಸ್ಥ ಆಗತ್ತೆ, ಗೊತ್ತಾ? ಇದೆಲ್ಲ ಈ ವಿಷಯಗಳೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಅರ್ಥ ಆಗತ್ತೆ. ಓಕೆ, ಕಣ್ಣು ಮುಚ್ಕೊಂಡು ಆ ಪ್ರಾಂತದಲ್ಲಿ ಕೇಂದ್ರೀಕರಣ ಮಾಡಿ ನಿಮ್ಮ ಇನ್ನೊಂದು ಹೇಳ್ತೀವಿ, ಏನಂತ ಹೇಳ್ತಾ ಇರ್ತೀವಿ ಅಂದ್ರೆ, ಈ ಶಕ್ತಿ ಅನ್ನೋದು ಎಲ್ಲಿಗೆ ಪ್ರಸಾರ ಆಗತ್ತೆ ಅಂದ್ರೆ, ನಿಮ್ಮ ಗುರಿ ಎಲ್ಲಿದೆಯೋ, ನಿಮ್ಮ ಅಟೆನ್ಷನ್ ಎಲ್ಲಿದೆಯೋ, ನಿಮ್ಮ ಫೋಕಸ್ ಎಲ್ಲಿದೆಯೋ ಅಲ್ಲಿಗೆ ಹೋಗ್ತಾ ಇರ್ತದೆ. ನಾವು ಈ ಪ್ರಾಂತದಲ್ಲಿ ನಮಗೆ ಪೇನ್ ಇದೆ ಅಂತ ಇಟ್ಕೊಳ್ಳಿ, ನಾವು ಕಣ್ಣು ಮುಚ್ಕೊಂಡು ನಮ್ಮ ಪ್ರಾಣಶಕ್ತಿ ಇಲ್ಲಿ ಹೋಗ್ತಾ ಇದೆ, ಇಲ್ಲಿ ಹರಿತಾ ಇದೆ, ಇಲ್ಲಿ ಕ್ಲೀನ್ ಮಾಡ್ತಾ ಇದೆ ಅಂತ ನಾವು ಅನ್ಕೊಂಡ್ರೆ ಅದು ಆಗ್ತಾನೆ ಇರ್ತದೆ. ಅಂತ ಅದ್ಭುತ ರೀತಿಯಲ್ಲಿ ಆಗತ್ತೆ ಈ ಚಿಕಿತ್ಸೆಗಳು. ನಾವು ಏನೋ ಇನ್ನೊಂದು ಡಾಕ್ಟರ್ ತಗ ಕೂತ್ಕೊಂಡು ಏನೇನೋ ಮಾಡ್ಕೋಬೇಕು, ದೊಡ್ಡ ದೊಡ್ಡ ಚಿಕಿತ್ಸೆಗಳು ಏನು ಬೇಕಾಗಿಲ್ಲ. ಇವೆಲ್ಲ ಎನರ್ಜಿ ಪದ್ಧತಿಗಳೇ, ಇವೆಲ್ಲ ಎನರ್ಜಿ ಚಿಕಿತ್ಸೆಗಳೇ ಹೇಳ್ಬೇಕಂದ್ರೆ. ಈ ರೇಖಿ ಅಂತ ಹೇಳ್ತಾರೆ. ರೇಖಿ ಅಂದ್ರೆ ಏನು? ರೇ ಕಿ ಅಲ್ವಾ? ಕಿ ಅಂದ್ರೆ ಎನರ್ಜಿ, ಅಂದ್ರೆ ಯೂನಿವರ್ಸಲ್. ಯೂನಿವರ್ಸಲ್ ಎನರ್ಜಿ ಅಂದ್ರೆ ವಿಶ್ವಶಕ್ತಿ ಅಂತ ಅರ್ಥ. REI ಅಂದ್ರೆ ಯೂನಿವರ್ಸ್, ಕಿ ಅಂದ್ರೆ ಶಕ್ತಿ. ನೋಡಿ, ಈ ಯೂನಿವರ್ಸಲ್ ಎನರ್ಜಿ ಏನಿದೆಯೋ ಅದನ್ನು ಸರಿಯಾದ ರೀತಿಯಲ್ಲಿ ತಲುಪಿಸೋದು ನೀವು ನಿಮ್ಮಾಗಿ ನೀವು ಮಾಡ್ಕೋಬಹುದು. ಯೂನಿವರ್ಸಲ್ ಎನರ್ಜಿ ಹೆಂಗಿಂದ ಬರುತ್ತೆ? ನಾವು ನಿದ್ದೆ ಮಾಡುವಾಗ ಮತ್ತೆ ನಾವು ಧ್ಯಾನದಲ್ಲಿ ಕೂತಿರುವಾಗ ಬ್ರಹ್ಮರಂಧ್ರದಿಂದ ಪ್ರವೇಶ ಆಗುತ್ತೆ. ಆ ವಿಶ್ವಶಕ್ತಿಯನ್ನು ಒಳಗಡೆ ಸರಿಯಾದ ರೀತಿಯಲ್ಲಿ ಫ್ಲೋ ಮಾಡ್ಕೊಂಡ ರೀತಿಯಲ್ಲಿ ನೋಡ್ಕೋಬೇಕು ನಾವು. ನಮ್ಮ ದೇಹದಲ್ಲಿ ಪ್ರಧಾನವಾಗಿ ನಿಮಗೆಲ್ಲ ಗೊತ್ತಿರೋ ವಿಷಯ, ನಮ್ಮ ದೇಹದಲ್ಲಿರುವಂತ ಒಂದು ಈ ಶಕ್ತಿ ಶರೀರ ಅಂತ ಹೇಳ್ತೀವಿ ನಾವು. ಶಕ್ತಿ ಶರೀರ, ಎಥ್ರಿಕ್ ಬಾಡಿ, ಇಲ್ಲಾಂದ್ರೆ ಪ್ರಾಣಮಯ ಕೋಶ ಅಂತ ಹೇಳ್ತೀವಿ. ಈ ಪ್ರಾಣಮಯ ಕೋಶನೇ ಪ್ರಧಾನ ಕಾರಣ ರೋಗಗಳಿಗೆ. ಈ ಪ್ರಾಣಮಯ ಕೋಶಕ್ಕಿಂತ ಮುಂದೆ ಇರುವಂತ ಇನ್ನೊಂದು ಶರೀರ ಇದೆ, ಮನೋಮಯ ಕೋಶ. ಅದಕ್ಕಿಂತ ಮುಂದೆ ಇರುವಂತ ಶರೀರ ಇದೆ, ಕಾರಣಮಯ ಕೋಶ, ಕಾರಣ ಶರೀರ. ನಮ್ಗೇನಾಗತ್ತಂದ್ರೆ ಆಧ್ಯಾತ್ಮಿಕವಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ಒಂದು ರೀತಿಯಲ್ಲಿ ಮಾನಸಿಕ ಕಾಯಿಲೆಗಳು ಹೇಗೆ ಬರುತ್ತಂತಂದ್ರೆ, ಕಾರಣ ಶರೀರ ಒಂದು ಕಾರಣ ಇದೆ ಅಂತ ಇಟ್ಕೊಳ್ಳಿ. ಒಂದು ಕಾರಣ ಏನಪ್ಪಾ ಅಂದ್ರೆ, ನಾನು ಯಾರಿಗೋ ತೊಂದರೆ ಕೊಟ್ಟಿದ್ದೀನಿ ಹಿಂದಿನ ಜನ್ಮದಲ್ಲಿ, ಇನ್ನೊಬ್ಬನ ಯಾರನ್ನೋ ಸಾಯಿಸಿದ್ದೀನಿ, ಇನ್ನೊಬ್ಬರನ್ನು ಹಿಂಸೆ ಮಾಡಿದ್ದೀನಿ, ಇನ್ನೊಬ್ಬರಿಗೆ ಮೋಸ ಮಾಡಿದೆ ಅಂತ ಇಟ್ಕೊಳ್ಳಿ. ಅಲ್ಲಿರುವಂತ ಒಂದು ಕರ್ಮ ಏನಾಗತ್ತಂದ್ರೆ ಅಲ್ಲಿಂದ ಉತ್ಪನ್ನ ಆಗಿ ಕಾರಣ ಶರೀರದಿಂದ ಮನೋಮಯ ಕೋಶ ಬರುತ್ತೆ ಫಸ್ಟ್. ಅದಕ್ಕೆ ನೋಡ್ತಾ ಇರ್ತೀವಿ, ನಾವು ಸುಮ್ಮನೆ ಇರ್ತೀವಿ, ಯಾವುದೋ ಒಂದು ನೆಗೆಟಿವ್ ವಿಚಾರ ಬಂದ್ಬಿಡ್ತದೆ ಮೈಂಡಲ್ಲಿ. ಅಂದ್ರೆ ಒಂಥರ ಈ ನಕಾರಾತ್ಮಕ ಯೋಚನೆಗಳ ತರಂತ ಅದೇ ಬಂದ್ಬಿಡ್ತದೆ. ನಾವು ಮಾಡಿಲ್ಲ ಬಟ್ ಅದೇ ಬಂದ್ಬಿಟ್ಟಿದೆ. ಹೇಗೆ ಬಂತು? ಅದು ಎಲ್ಲಿಂದ ಬಂತು? ಕಾರಣ ಶರೀರದಿಂದ ಉತ್ಪನ್ನ ಆಯಿತು. ಅಲ್ಲಿಂದ ಕಾರಣ ಶರೀರ ನೆಕ್ಸ್ಟ್ ಇಮಿಡಿಯೇಟ್ ಇರುವಂತ ಈ ಮನೋಮಯ ಕೋಶಕ್ಕೆ ಬಂತು, ಮನೋಮಯ ಶರೀರಕ್ಕೆ ಬಂತು. ಅದೇ ಸೂಕ್ಷ್ಮ ಶರೀರ ಅಂತ ಕರಿತೀವಿ ನಾವು. ಅಲ್ಲಿಗೆ ಬಂತು. ಅಲ್ಲಿ ಬಂದಿದ ಮೇಲೆ ಅದೇ ಅಲ್ಲಿ ಸುಮ್ಮನೆ ಇರಲ್ಲ. ಅಲ್ಲಿಂದ ಏನಾಗತ್ತೆ ಗೊತ್ತಾ? ನಿಧಾನವಾಗಿ ಅಲ್ಲಿ ಏನಾಗತ್ತಂದ್ರೆ ಈ ಮನೋಮಯ ಕೋಶದಲ್ಲಿರುವಂತ ಈ ನೆಗೆಟಿವ್ ನಕಾರಾತ್ಮಕ ಯೋಚನೆ, ಯಾವುದೇ ಒಂದು ಕರ್ಮ, ಆ ಕರ್ಮ ಕಾರಣ ಶರೀರದಿಂದ ಉತ್ಪನ್ನ ಆಗಿ ಮನೋಮಯ ಕೋಶಕ್ಕೆ ಬಂದು ಅಲ್ಲಿ ಕೂತ್ಕೊಂತದೆ. ಅಲ್ಲಿ ಕೂತ್ಕೊಂಡಿದ ಮೇಲೆ, ನಿಮ್ಮ ಮನಸ್ಸಲ್ಲಿ ಕೂತ್ಕೊಂಡಿದ ಮೇಲೆ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಇದು ನಮ್ಮ ಪ್ರಾಣಶಕ್ತಿಯನ್ನು ಅಡ್ಡು ಮಾಡ್ತಾ ಇರ್ತದೆ. ಪ್ರಾಣಶಕ್ತಿ ಇಲ್ಲಿಂದ ಬರೋದು ನಮ್ಮ ಆತ್ಮದಿಂದ ಪ್ರಾಣಶಕ್ತಿ ಬರ್ತಾ ಇರ್ತದೆ. ಬ್ರಹ್ಮರಂಧ್ರ ಅಂತ ಇಟ್ಕೊಳ್ಳಿ. ಬ್ರಹ್ಮರಂಧ್ರದಿಂದ ವಿಶ್ವಶಕ್ತಿ ಏನು ಬರಬೇಕೋ ಆ ಶಕ್ತಿ ನಮ್ಮ ಈ ಪ್ರಾಣಮಯ ಕೋಶಕ್ಕೆ ಸೇರಲ್ಲ, ಅಡ್ಡವಾಗಿರುತ್ತೆ. ಯಾವ್ದು ಅಡ್ಡವಾಗಿರುತ್ತೆ? ನಿಮ್ಮ ಮನಸ್ಸು. ಯಾವುದು ಈ ಮನಸ್ಸಲ್ಲಿರೋದು? ಈಗ ಒಂದು ನಕಾರಾತ್ಮಕ ಅಂಶ ಬಂದು ಕೂತ್ಕೊಂಡಿದೆ. ಯಾವುದೋ ಒಂದು ಕರ್ಮ ಮಾಡಿದ್ರಿ, ಅದರಿಂದ ನಿಮ್ಮ ಹೊರಗಡೆ ಈ ನೆಗೆಟಿವ್ ಆಲೋಚನೆಗಳು ಹೆಚ್ಚಾಗಿದೆ ಅಂತ ಇಟ್ಕೊಳ್ಳಿ. ಅವಾಗ ಪ್ರಾಣಶಕ್ತಿ ಸಿಗೋದಿಲ್ಲ. ಅವಾಗ ಏನಾಗುತ್ತೆ? ಪ್ರಾಣಮಯ ಕೋಶ ಅಂಧಕರವಾಗಿರುತ್ತೆ, ಒಂಥರ ಕತ್ತಲೆ ಇರುತ್ತೆ. ಆವಾಗ ಈ ನಿಮ್ಮ ಪ್ರಾಣಮಯ ಕೋಶದಿಂದನೇ ನಿಮ್ಮ ಆರೋಗ್ಯ, ನಿಮ್ಮ ದೈಹಿಕ ಆರೋಗ್ಯ ಫಸ್ಟ್ ಪ್ರಾಣಮಯ ಕೋಶದಿಂದ ಶುರು ಆಗೋದು. ಯಾವುದೇ ವ್ಯಾಧಿಗಳು ಬರ್ತಾ ಇದೆ ಅಂದ್ರೆ ಸುಮ್ಮನೆ ಬರಲ್ಲ. ದೇಹಕ್ಕೆ ಮನಸ್ಸಲ್ಲಿ ಬರುವಂತ ಇವೆಲ್ಲಾನು ನಮ್ಮ ಹಿಂದಿನ ಜನ್ಮ ಕರ್ಮಗಳಿಂದ ಮನೋಮಯ ಕೋಶ ಉಂಟಾಗಿ ಅಲ್ಲಿಂದ ಪ್ರಾಣಮಯ ಕೋಶಕ್ಕೆ ಅಡ್ಡವಾಗಿದ್ದು, ಪ್ರಾಣಮಯ ಕೋಶದಲ್ಲಿ ಶಕ್ತಿ ಅರಿತಾ ಇಲ್ಲ ಅಂತ ಏನಾಗುತ್ತೆ? ನಮ್ಮ ಪ್ರಾಣಮಯ ಕೋಶದಲ್ಲಿ ನಾವು ಈಗಾಗಲೇ ಹೇಳ್ಕೊಂಡಿದ್ವಿ, ಪ್ರಧಾನ ನಾಡುಗಳು 3 ಅಂದ್ರೆ ಇಡ, ಪಿಂಗಲ, ಸುಷುಮ್ನ. ಈ 3 ನಾಡುಗಳ ಜೊತೆಗೆ ಇನ್ನೂ ಹಲವಾರು ನಾಡಿಗಳಿದೆ. 72,000 ಅಂದ್ರೆ 72,000ದಿಂದ 3,00,000ವರೆಗೂ ನಾಡಿಗಳಿದೆ, ಸಣ್ಣ 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 ನಾಡಿಗಳು. ಈ ಜೊತೆಗೆ ಇವೆಲ್ಲಾನು ಕನೆಕ್ಟ್ ಮಾಡುತ್ತಾ ನಮ್ಮ ಸ್ಪೈನಲ್ ಕಾರ್ಡ್ ಅಲ್ಲಿ, ಬೆನ್ನು ಮೂಲೆಯಲ್ಲಿ ಒಂದು ಪ್ರಧಾನವಾಗಿ ಈ ಸುಷುಮ್ನ ನಾಡಿ ಮೇಲೆ, ಸುಷುಮ್ನ ನಾಡಿ ಕನೆಕ್ಟ್ ಮಾಡುತ್ತಾ
ಚಕ್ರಗಳಿದೆ, 7 ಚಕ್ರಗಳು. ಅದು ಬಿಟ್ಟಿದ್ರೆ 107 ಚಕ್ರಗಳಿದೆ ಅಂತ ಹೇಳ್ತೀವಿ ನಾವು. ಅದು ಸಣ್ಣ 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 ಚಕ್ರಗಳು. ಇವೆಲ್ಲ ಚಕ್ರಗಳಿಗೆ, ಎಲ್ಲ ನಾಡುಗಳ ಒಳಗಡೆ ಈ ಪ್ರಾಣಶಕ್ತಿ ಅರಿತಾ ಇದ್ರೇನೆ ನಿಮ್ಮ ಆರೋಗ್ಯ ನಿಮ್ಮ ಸ್ವಂತವಾಗತ್ತೆ. ಅದ್ಭುತ ಆರೋಗ್ಯ ನಿಮ್ಮ ಸ್ವಂತವಾಗತ್ತೆ. ಇಲ್ಲ ಅಂದ್ರೆ ಆಗೋದಿಲ್ಲ. ಮತ್ತೇನ್ ಮಾಡಬೇಕು? ಆ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಪ್ರಸಾರ ಆಗೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಅಂದ್ರೆ ಮೊದಲನೇದಾಗಿ ನಾವೇನ್ ಮಾಡಬೇಕು? ನಮ್ಮ ಕಾರಣ ಶರೀರದಲ್ಲಿರುವಂತ ಈ ಕಾರಣಗಳನ್ನು ತೊಲಗಿಸ್ಕೋಬೇಕು. ಅದಕ್ಕೆ ಬೇಕಾಗಿರುವಂಥದ್ದು ಅದ್ಭುತ ಧ್ಯಾನ. ನಿತ್ಯ ಧ್ಯಾನ ಮಾಡ್ತಾ ಹೋದ್ರೆ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಕಾರಣ ಶರೀರ ಅಂತ ಎಲ್ಲಿದೆ ಅದನ್ನು ಅರ್ಥ ಆಗಲ್ಲ ನಮಗೆ. ಕಾರಣ ಶರೀರ ಎಲ್ಲಿದೆಯಪ್ಪ ಅಂತಂದ್ರೆ ನಮ್ಮ ಒಳಗಡೆ ಇರುವಂತ, ನಾವು ಈಗಾಗಲೇ ಹೆಚ್ಚು ಸಮಯ ತಿಳ್ಕೊಂಡಿರ್ತೀವಿ ಏನಂತದ್ದು, ಉಪಪ್ರಜ್ಞಾ ಮನಸ್ಸು, ಸಬ್ ಕಾನ್ಶಿಯಸ್ ಮೈಂಡ್. ಅದೇ ಕಾರಣ ಶರೀರ ಹೇಳ್ಬೇಕಂದ್ರೆ. ಆ ಕಾರಣ ಶರೀರದಲ್ಲಿ ಈ ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆಯೋ ಅದು ಪ್ರಧಾನ ಪಾತ್ರೆ ಮಿತ್ರರೇ. ಅಲ್ಲೇ ಪ್ರತಿಯೊಂದು ಸಂಗ್ರಹಣ ಆಗ್ತಾ ಇರ್ತದೆ. ನಾವು ಮಾಡಿರುವಂತ ಕೆಟ್ಟ ಕರ್ಮಗಳು ಅಲ್ಲೇ ಇರುತ್ತೆ. ನಾವು ಮಾಡಿರುವಂತ ಪ್ರತಿ ಕರ್ಮ, ಇಂದಿನ ಜನ್ಮ ಕರ್ಮಗಳು ಅಲ್ಲೇ ಸ್ಟೋರ್ ಆಗಿರ್ತದೆ. ನಾವೆಲ್ಲೋ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ. ಆಕಾಶಿಕ್ ರಿಕಾರ್ಡ್ಸ್ ಅಂತ ಕರಿತೀವಿ. ಆಕಾಶಿಕ್ ರಿಕಾರ್ಡ್ಸ್ ಅಂದ್ರೆ ನಾವೆಲ್ಲ ಏನಂತ ಅನ್ಕೊಂತೀವಿ, ಮೇಲೆ ಎಲ್ಲೋ ಸ್ಟೋರ್ ಆಗ್ತಾ ಇದೆ ಅಂತ ಅನ್ಕೊಂತೀವಿ. ಎಲ್ಲಿ ಸ್ಟೋರ್ ಆಗಿಲ್ಲ. ನಿಮ್ಮ ಒಳಗಡೆ ಸಬ್ ಕಾನ್ಶಿಯಸ್ ಮೈಂಡ್ ಒಳಗಡೆ ಇರುವಂತದೇ ಆಕಾಶಿಕ್ ರಿಕಾರ್ಡ್ಸ್. ಅರ್ಥ ಮಾಡ್ಕೊಳ್ಳಿ. ಈ ಆಕಾಶಿಕ್ ರಿಕಾರ್ಡ್ಸ್ ಅನ್ನೋದು ಎಲ್ಲಾ ಕರ್ಮಗಳು, ಕೆಟ್ಟೆ ಒಳ್ಳೆದು ಅದ್ಭುತ ಏನೇ ಕರ್ಮಗಳು ಮಾಡಿ ಪ್ರತಿಯೊಂದು ರೆಕಾರ್ಡ್ ಆಗಿರುತ್ತೆ. ಅದೇ ನಿಮ್ಮ ಉಪಪ್ರಜ್ಞಾ ಮನಸ್ಸು ಅಂತ ಕರೀಬಹುದು. ಅದಕ್ಕೋಸ್ಕರ ಸ್ನೇಹಿತರೆ, ಅಲ್ಲಿ ಆ ಮೂಲಭೂತ ಕಾರಣ ಏನಿದೆಯೋ ಅಲ್ಲಿಂದ ಶುರು ಆಗ್ಬೇಕು ನಿಮ್ಮ ಚಿಕಿತ್ಸೆ. ನಿಮ್ಮ ಸ್ವಸ್ಥತೆ ಎಲ್ಲಿಂದ ಶುರು ಆಗ್ಬೇಕು? ಅಲ್ಲಿಂದ ಶುರು ಆಗ್ಬೇಕು. ಅದಕ್ಕೂ ಪ್ರಧಾನವಾಗಿ ಸಹಾಯ ಮಾಡೋದು ಧ್ಯಾನ. ಇದಕ್ಕಿಂತ ದೊಡ್ಡ ವಿಷಯ ಏನಿಲ್ಲ. ಸರಿಯಾದ ರೀತಿಯಲ್ಲಿ ಈ ಧ್ಯಾನ ಮಾಡ್ತಾ ಹೋದ್ರೆ, ಪ್ರತಿ ದಿವಸ ಕ್ರಮವಾಗಿ ಡಿಸಿಪ್ಲಿನ್ ಆಗಿ ಮಾಡ್ತಾ ಹೋದ್ರೆ ಖಂಡಿತ ಅಲ್ಲಿರುವಂತ ನಕಾರಾತ್ಮಕ ಅಂಶಗಳು, ಎಲ್ಲಾ ಕಾರಣಗಳನ್ನು ತೊಲಗಿಸ್ತದೆ ಧ್ಯಾನ ಅಲ್ವಾ. ಅಲ್ಲಿ ಶುದ್ಧಿ ಮಾಡಿದ್ರೆ ಕಾರಣ ಸರಿಯಿಂದ ಯಾವುದೂ ಬರಲ್ಲ ಮನೋಮಯ ಕೋಶಕ್ಕೆ. ನಿಮ್ಮ ಮನಸ್ಸು ಯಾವಾಗ ಸ್ವಚ್ಛವಾಗಿ ನಿರ್ಮಲವಾಗಿರುತ್ತೆ, ಸಂತೋಷವಾಗಿರುತ್ತೆ. ಆ ರೀತಿಯಲ್ಲಿರುವಾಗ ನಮ್ಮಲ್ಲಿ ಆತ್ಮ ಜ್ಯೋತಿ ಇದೆ, ನಮ್ಮಲ್ಲಿ ಅನಂತ ಶಕ್ತಿ ಇದೆ. ನಾವೇ ಭಗವಂತರು, ನಾವೇ ದೇವರು ಅಂತ ಹೇಳ್ತಾನೆ ಇದೀವಿ. ಯಾವ ರೀತಿಯಲ್ಲಿ ಹೇಳ್ತಾ ಇದ್ವಿ? ನಮ್ಮಲ್ಲಿರುವಂತ ಆತ್ಮವೇ ಭಗವಂತರು, ಆತ್ಮವೇ ಅನಂತ ಜ್ಯೋತಿ, ಆತ್ಮವೇ ಅನಂತ ಶಕ್ತಿ. ಮತ್ತೆ ಆ ಶಕ್ತಿ ಎಲ್ಲಿ ಹೋಗ್ತಾ ಇದೆ? ಯಾಕೆ ನಮ್ಗೆ ಲಭ್ಯವಾಗ್ತಾ ಇಲ್ಲ? ಯಾಕೆ ನಾನು ಈ ಅನಾರೋಗ್ಯದಿಂದ ಒಂಥರ ಬಲಿತಾ ಇದ್ದೀನಿ? ಅನಾರೋಗ್ಯ ಹೆಚ್ಚಾಗಿದೆ ನಮ್ಮಲ್ಲಿ ಅಂದ್ರೆ ಆ ಪ್ರಾಣಶಕ್ತಿ, ಆ ವಿಶ್ವಶಕ್ತಿ, ಆ ಆತ್ಮಶಕ್ತಿ ನಿಮ್ಗೆ ಸಿಗ್ತಾ ಇಲ್ಲ. ಅದು ಕಾರಣ ನಿಮ್ಮ ಕರ್ಮಗಳು, ನಿಮ್ಮ ಕಾರಣ ಶರೀರ. ಅಲ್ಲಿ ಸ್ವಚ್ಛ ಮಾಡಿಕೊಂಡ್ರೆ ನಿಮ್ಮ ಮನೋಮಯ ಕೋಶ ಸ್ವಚ್ಛ ಆಗಿರ್ತದೆ, ಆಟೋಮೆಟಿಕ್ ಆಗಿ ಸ್ವಚ್ಛವಾಗಿರುತ್ತೆ. ಅವಾಗ ಮನೋಮಯ ಕೋಶ ಒಂಥರ ಕನ್ನಡಿ ತರ, ಅಂದ್ರೆ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ತರ ಇರುತ್ತದೆ. ಅಲ್ಲಿಂದ ಪ್ರಾಣಮಯ ಕೋಶಕ್ಕೆ ನೇರವಾಗಿ ಶಕ್ತಿ ಬರ್ತಾ ಇರ್ತದೆ. ಅವಾಗ ನೀವು ಆರೋಗ್ಯವಂತವಾಗಿರ್ತೀರಿ. ಅದಕ್ಕೆ ಮುನ್ನೂರು ಋಷಿಗಳು ಎಲ್ಲಿರ್ತಾರೆ? ಮುನ್ನೂರು ಋಷಿಗಳು ಸುಮಾರು 106 ವರ್ಷಗಳು ಅವರ ಆರೋಗ್ಯವನ್ನು ಕಾಪಾಡ್ಕೊತಾರೆ. ಯಾಕಂದ್ರೆ ಅವ್ರು ಯಾವುದೇ ಕಾರಣ ಶರೀರದಲ್ಲಿ ಯಾವುದೇ ಕರ್ಮಗಳು ಇರಲ್ಲ, ಇದ್ರೂ ತೊಲಗಿಸಿಕೊಂಡಿರ್ತಾರೆ. ಅವರು ಮನೋಮಯ ಕೋಶ ಯಾವಾಗಲೂ ಸ್ವಚ್ಛವಾಗಿರುತ್ತೆ. ಏನೋ ದಿವಸಕ್ಕೂ 2 ಆಲೋಚನೆಗಳು ಬರ್ಬೋದು ಅಷ್ಟೇ. ಅವ್ರಿಗೆ ದಿವಸಕ್ಕೆ 2-3 ಆಲೋಚನೆಗಳು ಬರ್ಬೋದು. ಏನಂತದ್ದು? ಊಟ ಬೇಕಾ, ನೀರು ಕುಡಿಬೇಕಾ, ಅದೇ ಆಲೋಚನೆ ಅವ್ರಿಗೆ. ಮಿಕ್ಕಿದ ಯಾವುದೋ ಆಲೋಚನೆ ಇಲ್ಲ. ಮನೋಮಯ ಕೋಶ ಸ್ಪಷ್ಟವಾಗಿದೆ, ಜೀರೋ. ಮತ್ತೆ ಆ ರೀತಿಯಲ್ಲಿರುವಾಗ ಅವ್ರ ಆತ್ಮಶಕ್ತಿ ಹೇಗಿರುತ್ತೆ? ಅಲ್ಲಿ ಆತ್ಮಶಕ್ತಿ ಅದ್ಭುತವಾದ ರೀತಿಯಲ್ಲಿ ಇರುತ್ತೆ. ಅದಕ್ಕೋಸ್ಕರ ಅವಾಗ ಅವ್ರ ಪ್ರಾಣಮಯ ಕೋಶ ಅಂದ್ರೆ ಏನು? ಅದೇ ನಮ್ಮ ಈ ಇಡೀ ದೇಹಕ್ಕೆ ಪವರ್ ಗ್ರಿಡ್. ಇಡೀ ದೇಹಕ್ಕೆ ಏನದು? ಪವರ್ ಗ್ರಿಡ್. ಅಲ್ಲೇ ಸ್ವಿಚ್ಗಳಿರೋದು. ಅಲ್ಲಿ ಸ್ವಿಚ್ ಒತ್ತಿದ್ರೇನೆ ಈ ಒಳಗಡೆ ನಮ್ಮ ದೇಹದಲ್ಲಿ ಅಂಗ ಕೆಲಸ ಮಾಡೋದು. ಒಂಥರ ನಮ್ಮ ದೇಹದಲ್ಲಿರುವಂಥ ಎಲ್ಲ ಅಂಗಗಳು, ಲೈಟು, ಬಲ್ಬು ಈ ಥರ ಅನ್ಕೊಳ್ಳಿ. ಆ ಸ್ವಿಚ್ ಎಲ್ಲಿದೆ? ಸ್ವಿಚ್ಚು ನಿಮ್ಮ ಚಕ್ರಗಳು ಮತ್ತೆ ನಿಮ್ಮ ಶಕ್ತಿ ಕೇಂದ್ರಗಳು. ಅದೆಲ್ಲಿದೆ? ಪ್ರಾಣಮಯ ಕೋಶದಲ್ಲಿ. ಅದು ಸರಿಯಾದ ರೀತಿಯಲ್ಲಿ ಪ್ರಾಣ ಹರಿಯಕ್ಕೆ ನಾವು ಏನೇನು ಮಾಡಬೇಕೋ ಅವೆಲ್ಲ ಮಾಡ್ತಾ ಇದ್ರೆ ಸ್ನೇಹಿತರೆ, ಧ್ಯಾನ, ಜ್ಞಾನ, ಅದ್ರ ಜೊತೆಗೆ ವಿವಿಧ ಚಿಕಿತ್ಸೆಗಳು ಅಂದ್ರೆ ಆಕ್ಯುಪಂಚರ್ ಮಾಡ್ಕೊಳ್ಳಿ, ಮರ್ಮ ಥೆರಪಿ ಮಾಡ್ಕೊಳ್ಳಿ ಅಲ್ವಾ. ಈ ರೀತಿಯಲ್ಲಿ ಯಾವುದೇ ಒಂಥರ ಶಕ್ತಿ ಹರಿಯುವಂತ ಅವಕಾಶ. ಆ ರೀತಿಯಲ್ಲಿ ರೇಖಿ ಮಾಡುವಾಗ ಏನಾಗುತ್ತೆ ಅಂದ್ರೆ ನಮ್ಮನ್ನು ನಾವು ಸ್ವಸ್ಥ ಮಾಡ್ಕೋಬಹುದು, ಇನ್ನೊಬ್ರಿಗೆ ಬೇಕಂದ್ರೆ ಕಲ್ಸ್ಕೊಡ್ಬೋದು. ಅಂದ್ರೆ ಇಲ್ಲಿ ಒಂದಿದೆ, ಇನ್ನೊಂದು ಕರ್ಮಗಳು ಬರುತ್ತೆ ನಾವು ಶಕ್ತಿ ಕಲಿಸಿದ್ರೆ ಅಂತ ಒಂದು ತುಂಬಾ ಜನ ಹೇಳ್ತಾ ಇರ್ತಾರೆ. ಇದು ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ಹೇಳಿದ್ದಾರೆ. ಮತ್ತೆ ಇನ್ನೂ ಹಲವಾರು ಮಾಸ್ಟರ್ಸ್ ಹೇಳ್ತಾ ಇರ್ತಾರೆ. ನಾನೊಂದು ಹೇಳಕ್ಕೆ ಏನ್ ಪ್ರಯತ್ನ ಮಾಡ್ತೀನಿ ಅಂದ್ರೆ, ಇಲ್ಲಿ
ನಿಮಗೆ ಸ್ಪಷ್ಟ ಮಾಡೋದು, ನೀವು ಯಾವುದೇ ಒಂದು ಶಕ್ತಿ ಕಲಿಸ್ತಾ ಇದೆ ಅಂದ್ರೆ, ಈಗ ಆ, ಉದಾಹರಣೆಗೆ ಶಿರ್ಡಿ ಸಾಯಿ ಅವರು ಈ ಚಿಕಿತ್ಸೆ ಮಾಡ್ತಾ ಇದ್ರು. ಯಾವುದು ಶಕ್ತಿ ಚಿಕಿತ್ಸೆ ಮಾಡ್ತಾ ಇದ್ರು. ಯಾವ ರೀತಿಯಲ್ಲಿ, ಯಾರ್ಯಾವ್ರ ಹತ್ರ ಬಂದ್ರೆ ಅವರು ಯಾವುದೋ ಒಂದು ರೀತಿಯಲ್ಲಿ ಈ ಬೂದಿ ಕೊಡುವಾಗನೋ ಇಲ್ಲ ನೀರು ಕೊಡುವಾಗನೋ ಅವ್ರ ಶಕ್ತಿ ಅದರಲ್ಲಿ ಕೊಟ್ಟು ಅವ್ರನ್ನು ವಾಸಿ ಮಾಡ್ತಾ ಇದ್ರು ಅಲ್ವಾ. ಆದ್ರೆ ವಾಸಿ ಮಾಡ್ಕೊಳ್ಳೋದು ನೀವೇ, ಅವ್ರೇನ್ ಮಾಡಲ್ಲ. ಅವರು ಅದಕ್ಕೂ ಒಂದು ಪ್ರೇರಣೆ ಕೊಡ್ತಾರೆ, ಅವರ ಶಕ್ತಿಯನ್ನು ತಲುಪಿಸ್ತಾರೆ, ಒಂದು ವಿಧಾನ. ಸೊ ಆಮೇಲೆ ನಿಮ್ಮ ನಂಬಿಕೆನೂ ನಿಮಗೆ, ನಿಮ್ಮ ವಿಶ್ವಾಸನ ನಿಮಗೆ ಅದನ್ನು ಪರಿಹಾರ ಮಾಡುತ್ತೆ. ಯಾವ ರೀತಿಯಲ್ಲಿ, ನೀವು ಬೂದಿ ತಗೊಂಡಿದ್ರೆ, ಶಿರಡಿ ಸಾಯಿಂದ ಬೂದಿ ತಗೊಂಡಿದ್ವಿ ಅಂದ್ರೆ ನಮ್ಗೆ ಏನ್ ನಂಬಿಕೆ ಬರುತ್ತೆ? ನಮ್ಗೆ ವಿಶ್ವಾಸ ಏನಂತಂದ್ರೆ, ನಾವು ಈ ಈ ಸಮಸ್ಯೆಯಿಂದ ನಾವು ಆಚೆ ಕಡೆ ಬರ್ತೀನಿ ಅಂತ ಒಂದು ನಂಬಿಕೆ ಸಿಗತ್ತೆ ನಿಮ್ಗೆ ಅಲ್ವಾ. ಆ ರೀತಿಯಲ್ಲಿ ಮಾಡುವಾಗ ನಿಮ್ಮಲ್ಲಿರುವಂತ ನಿಮ್ಮ ಆತ್ಮಶಕ್ತಿ ಅದನ್ನು ಪರಿಹಾರ ಮಾಡುತ್ತೆ. ಇದೊಂದು ರೀತಿ ಅರ್ಥ ಮಾಡ್ಕೋಬೇಕು. ಇದೊಂದು ರೀತಿ ಅಂದ್ರೆ ಇದನ್ನು ಸ್ವಶಕ್ತಿ ಚಿಕಿತ್ಸಾ ಅಂತ ಕರಿತೀವಿ ನಾವು. ಅಂದ್ರೆ ಸೆಲ್ಫ್ ಹೀಲಿಂಗ್ ಅಂತ ಕರಿತೀವಿ ಅಲ್ವಾ. ಸೆಲ್ಫ್ ಹೀಲಿಂಗ್ ಅಂತ ನಾವು ಕರೆಯಬಹುದು ಇಂಥ ವಿಧಾನವನ್ನು. ಯಾವುದೇ ವಿಧಾನ ನಾವು ನಂಬಿದ ಮೇಲೆ ನಮ್ಮ ಸ್ವಂತ ಶಕ್ತಿನ ಬಳಸ್ಕೊಂಡು ನಮ್ಮಲ್ಲಿರುವಂತ ಅನಾರೋಗ್ಯವನ್ನು ಹೋಗಲಾಡಿಸ್ಕೊಳ್ಳೋದು, ನಮ್ಮಲ್ಲಿರುವಂತ ಅನಾರೋಗ್ಯವನ್ನು ದೂರ ಮಾಡುವಂಥದ್ದು, ಎಲ್ಲಾ ಕಾಯಗಳನ್ನು ವಾಸಿ ಮಾಡ್ಕೊಂತ ವಿಧಾನ ಸ್ವಶಕ್ತಿ ವಿಧಾನ, ಶಕ್ತಿ ಚಿಕಿತ್ಸೆ, ಇಲ್ಲಾಂದ್ರೆ ನಾವೇ ಕರೆಯುವಂಥದ್ದು ಸೆಲ್ಫ್ ಹೀಲಿಂಗ್ ಅಂತ ಕರಿತೀವಿ ನಾವು. ಅದೊಂದು ಆಗತ್ತೆ. ಇನ್ನೊಂದು, ನೀವೊಂದು ಮಾಸ್ಟರ್ ಆಗಿ ನಿಮ್ಮಲ್ಲಿ ಶಕ್ತಿ ಇದೆ, ನಿಮ್ಮ ಶಕ್ತಿಯನ್ನು ಸೊ ಈ ತರ ಬ್ಲೆಸ್ ಮಾಡುವಾಗನೋ, ಇಲ್ಲಾಂದ್ರೆ ನಾವೊಂದು ಫೋಕಸ್ ಮಾಡ್ತೀವಿ. ಏನಂತ ಫೋಕಸ್ ಮಾಡ್ತೀವಿ ಅಂದ್ರೆ, ಯಾರೋ ಒಂದು ವ್ಯಕ್ತಿ ದೂರವಾಗಿದ್ದಾರೆ, ಕಿಲೋಮೀಟರ್ಸ್ ದೂರವಾಗಿದ್ದಾರೆ, ಅವ್ರಿಗೆ ಅಲ್ಲಿ ಅಸ್ವಸ್ಥ ಆಗಿದೆ, ಮಾನಸಿಕ ದೈಹಿಕ ಅಸ್ವಸ್ಥ ಆಗಿದೆ, ಅವ್ರಿಗೆ ನಮ್ಮ ಶಕ್ತಿ ಕಲಿಸಿ ಅವ್ರನ್ನು ವಾಸಿ ಮಾಡುವಂತ ವಿಧಾನ, ಅದು ಒಂದು ವಿಧಾನ ಇದೆ. ಅದು ದೂರ ಶಕ್ತಿ ಚಿಕಿತ್ಸಾ ಅಂತ ಕರಿಬಹುದು. ಅಂದ್ರೆ ಡಿಸ್ಟೆಂಟ್ ಹೀಲಿಂಗ್ ಅಂತ ಹೇಳ್ತೀವಿ, ಡಿಸ್ಟೆಂಟ್ ಎನರ್ಜಿ ಹೀಲಿಂಗ್ ಅಂತ ಕರಿತೀವಿ. ಅದು ಸಾಧ್ಯವಾಗತ್ತಾ? ಅದ್ಭುತವಾಗಿ ಸಾಧ್ಯವಾಗತ್ತೆ, ಸಾಧ್ಯ ಆಗಿದೆ, ಮಾಡ್ತಾನೆ ಇದ್ದಾರೆ ಮಾಸ್ಟರ್ಸು. ರೇಖಿ ಹೀಲಿಂಗ್, ಪ್ರಾಣಿಕ್ ಹೀಲಿಂಗ್ ಇದೇ ರೀತಿಯಲ್ಲಿ ಆಗ್ತಾ ಇದೆ ಅಲ್ವಾ. ಮತ್ತೆ ಕ್ವಾಂಟಮ್ ಹೀಲಿಂಗ್ ಅಂದ್ರೆ ನಿಮ್ಮಲ್ಲಿ ನೀವು ಮಾಡ್ಕೊಳ್ಳುವಂತ ಹೀಲಿಂಗ್ ಕ್ವಾಂಟಮ್ ಹೀಲಿಂಗ್ ಅಂತ ಕರಿತೀವಿ ನಾವು. ಈಗಾಗಲೇ ಹೇಳಿದೆ ನಾನು, ಧ್ಯಾನದಿಂದ ಚಿಕಿತ್ಸೆ ಹೇಗೆ ಮಾಡ್ಕೊಂತೀವಿ, ಧ್ಯಾನದಿಂದ ವಿಶ್ವಶಕ್ತಿ ಬಂದು ಹೇಗೆ ಹೀಲಿಂಗ್ ಆಗತ್ತೆ ನಮ್ಮಲ್ಲಿ ಅಂದ್ರೆ, ಏನು ಇಲ್ಲ, ಶಕ್ತಿ ಎಲ್ಲೆಲ್ಲಿ ಬ್ಲಾಕ್ ಆಗಿರ್ತದೋ ಸ್ನೇಹಿತರೆ ಅದನ್ನು ಹೋಗಲಾಡಿಸೋದು. ಈಗ ಒಂದು ಟ್ಯೂಬ್ ಅಲ್ಲಿ ಒಂದು ನಾಡಿಯಲ್ಲಿ ಎಲ್ಲೋ ಶಕ್ತಿ ಬ್ಲಾಕ್ ಇದೆ, ಎನರ್ಜಿ ಬ್ಲಾಕ್ ಇದೆ ಅಂತ ಇಟ್ಕೊಳ್ಳಿ. ಅದು ನಾವು ಅಲ್ಲಿ ಫೋಕಸ್ ಮಾಡಿ ಅದನ್ನು ಸ್ವಲ್ಪ ಮೂವ್ ಮಾಡೋದು. ಆ ಮೂವ್ ಮಾಡಕ್ಕೆ ನಮ್ಮ ಗಮನಿಕೆ ಅಲ್ಲಿ ಕೊಟ್ರೆ ಮೂವ್ ಆಗತ್ತೆ ಅಲ್ವಾ. ನಮ್ಮ ಅವೇರ್ನೆಸ್ ಅಲ್ಲಿ ತಗೊಂಡೋಗಿ ಆ ದೇಹದಲ್ಲಿ, ಆ ಪ್ರಾಂತದಲ್ಲಿ ಇಟ್ರೆ ಅಲ್ಲಿರುವಂತ ನಾಡಿಯಲ್ಲಿ ಬ್ಲಾಕ್ ಇದ್ರೆ ನಾಡಿ ತೊಲಗಿಸ್ಕೋಬಹುದು. ಇಲ್ಲ, ನಾವು ಧ್ಯಾನ ಮಾಡ್ತಾ ಇರುವಾಗ ಶಕ್ತಿ ಯಥೇಚ್ಛವಾಗಿ ಬ್ಲಾಕ್ ಆಗುವಾಗ ಅಲ್ಲಿರುವಂತ ನಾಡಿಗಳು ಹೋಗಲಾಡತ್ತೆ, ಅಲ್ಲಿರುವಂತ ನಾಡಿಗಳು ತೊಲಗಿಸ್ಕೊಂತೀವಿ, ಅಲ್ಲಿನೂ ಸ್ವಸ್ಥ ಆಗತ್ತೆ. ಇದು ಸೆಲ್ಫ್ ಹೀಲಿಂಗ್ ಅಂತ ಕರಿಬಹುದು, ಅದನ್ನ ಕ್ವಾಂಟಮ್ ಹೀಲಿಂಗ್ ಅಂತ ಕರಿತೀವಿ ನಾವು. ಆದ್ರೆ ರೇಖಿ ಹೀಲಿಂಗು, ಪ್ರಾಣಿಕ್ ಹೀಲಿಂಗು ಇನ್ನೊಬ್ರು ಮಾಡೋ ವಿಧಾನವೂ ಇದೆ, ಅದನ್ನೂ ಕೆಲಸ ಮಾಡತ್ತೆ ಅಂತ ನಿಮ್ಗೆ ತಿಳ್ಸಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೆ ಮಾಡೋದು ತಪ್ಪ ಅಂತಂದ್ರೆ, ತಪ್ಪು ರೈಟ್ ಅನ್ನೋದು ನಮ್ಮ ಮನಸ್ಸಿಗೆ ಸಂಬಂಧಿಸಿದ ವಿಷಯ. ನಾನೇ ಮಾಡ್ತಾ ಇದ್ದೀನಿ ಅಂತ ಯಾರು ಅನ್ಕೊಂತಾರೋ ಅವ್ರ ಕರ್ಮ ಗ್ಯಾರಂಟಿ ಬರುತ್ತೆ. ಇದನ್ನೂ ಹೇಳಕ್ಕೆ ನಿಮ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೆ ಏನಾಗತ್ತಂದ್ರೆ, ಅವ್ರು ಹೇಳೋದು, ನಮ್ಮ ಗುರುಗಳು ಹೇಳಿರೋದು, ನಿಮಗೆ ಆ ಅರ್ಹತೆ ಇದೆಯಾ? ಏನ್ ಅರ್ಹತೆ? ನಾನು ಮಾಡ್ತಾ ಇದ್ದೀನಿ ಅಂತ ಯಾರಾದ್ರೂ ಭಾವಿಸ್ಕೊಂಡು, ಅಂದ್ರೆ ನಾನೇ ಮಾಡ್ತಾ ಇದ್ದೀನಿ, ಅವ್ರಿಗೆ ಹೀಲಿಂಗ್ ಮಾಡ್ತಾ ಇದ್ದೀನಿ, ಅವ್ರು ಸರಿಪಡಿಸ್ತಾ ಇದ್ದೀನಿ, ಅದು ಸರಿಪಡಿಸಿಲ್ಲ ನಾನೇ ಸರಿಪಡಿಸ್ತೀನಿ, ಯಾರು ಸರಿಪಡಿಸಕ್ಕಾಗಲ್ಲ, ನಮ್ಮ ಶಕ್ತಿ ಹೋಗಿ ಅಲ್ಲಿ ಅವ್ರ ಕೆಲಸ ಮಾಡತ್ತೆ ಅಂತ ಯಾರು ಅನ್ಕೊಂತಾರೋ ಅವ್ರಿಗೆ ಅದ್ಭುತವಾದ ರೀತಿಯಲ್ಲಿ ಸೇರ್ಬೇಕಂದ್ರೆ, ಅತಿ ಭಯಾನಕ ರೀತಿಯಲ್ಲಿ ಅವರ ಕರ್ಮ ಇವ್ರಿಗೆ ಲಭ್ಯವಾಗತ್ತೆ, ಅವನ ಕರ್ಮ ಇವ್ರಿಗೆ ಟ್ರಾನ್ಸ್ಫರ್ ಆಗತ್ತೆ. ಯಾವ ರೀತಿಯಲ್ಲಿ? ಯಾಕೆ? ನೀವು ಅನ್ಕೊಂತಾ ಇದ್ರಲ್ಲ ನಾನೇ ಮಾಡ್ತಾ ಇದ್ದೀನಿ, ನೀವೇ ಮಾಡ್ತಾ ಇದ್ರ, ಹೋಗಿ ತಗೋಲಿ, ಅದು ತಗೋಲಿ, ನಿಸರ್ಗ ಕೊಡುತ್ತೆ, ತಗೋಲಪ್ಪ ನೀವು ತಗೋಲಿ, ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ. ಅಲ್ಲಿ ಹೋಗಿರೋಂಥ ಜ್ವರ ಇಲ್ಲಿಗೆ ಬರುತ್ತೆ, ಅಲ್ಲಿ ಹೋಗಿರೋಂಥ ಕ್ಯಾನ್ಸರ್ ಇಲ್ಲಿ ಕ್ಯಾನ್ಸರ್ ಬರುತ್ತೆ. ಆ ರೀತಿಯಲ್ಲಿ ಮಾಡಬಾರ್ದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರೇ ಪ್ರಾಣಿಕ್ ಹೀಲರ್ ಆದ್ರು, ಯಾರೇ ರೇಖಿ ಹೀಲರ್ ಆದ್ರು, ಅವರಲ್ಲಿರುವಂಥ ಭಾವನೆ ಏನ್ ಗೊತ್ತಾ? ನಾನು ಮಾಡ್ತಾ ಇಲ್ಲ, ನಮ್ಮಿಂದ ಮಾಡ್ತಾ ಇದೆ, ನನ್ನಿಂದ ಆಗ್ತಾ ಇದೆ, ಈ ವಿಶ್ವದಿಂದ ಶಕ್ತಿಯನ್ನು ನನಗೆ ಬರ್ತಾ ಇದೆ, ಆ ಶಕ್ತಿಯನ್ನು ನಾನು ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅಂತ ಭಾವನೆ ಯಾರಿಗಿರತ್ತೋ ಅಲ್ಲಿ ಅದ್ಭುತವಾದ ಚಿಕಿತ್ಸೆ ಆಗತ್ತೆ. ಅದನ್ನೇ ದೂರ ಚಿಕಿತ್ಸೆ ಅಂತ ಕರಿತೀವಿ, ಡಿಸ್ಟೆಂಟ್ ಹೀಲಿಂಗ್ ಅಂತ ಕರಿತೀವಿ. ಅಲ್ಲಿ ಯಾವುದೇ ಕರ್ಮ ಅಂಟ್ಕೊಡಲ್ಲ. ಇದನ್ನು ಸ್ಪಷ್ಟ ಮಾಡ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರಾದರೂ ನಿಮ್ಮ ತುಂಬಾ ಹತ್ತಿರ ಇರೋರು, ಅಂದ್ರೆ ಒಂಥರ ಪ್ರೀತಿ ಇರೋರು, ಅವ್ರಿಗೆ ತೊಂದರೆ ಆಗಿದೆ ಅಲ್ವಾ, ತೊಂದರೆ ಆಗಿದೆ, ಅವರು ಒಂಥರ ಮಾನಸಿಕ ದೈಹಿಕ ಸಮಸ್ಯೆಗಳಿಂದ ಅವರು ತುಂಬಾ ಸಫರ್ ಆಗ್ತಾ ಇದೆ ಅಂದ್ರೆ, ನೀವು ಹೀಲ್ ಮಾಡುವಂತ ಕೆಪಾಸಿಟಿ ನಿಮ್ಗಿದೆ, ನಿಮ್ಮಲ್ಲಿ ಇದೆ ಅಂತ ಮತ್ತೆ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ವೇರ್ ಎವರ್ ಅಟೆನ್ಷನ್ ಗೋಸ್ ದ ಎನರ್ಜಿ ಫ್ಲೋಸ್, ವೇರ್ ಎವರ್ ಅಟೆನ್ಷನ್ ಗೋಸ್, ವೇರ್ ಎವರ್ ಯುವರ್ ಥಾಟ್ ಗೋಸ್ ದಿ ಎನರ್ಜಿ ಫ್ಲೋಸ್.
ನಿಮ್ಮ ಆಲೋಚನೆ, ನಿಮ್ಮ ಸಂಕಲ್ಪ ಎಲ್ಲಿ ಹೋಗುತ್ತೋ ಅಲ್ಲಿಗೆ ಶಕ್ತಿ ಪ್ರಸಾರ ಆಗ್ತಾನೆ ಇರ್ತದೆ ಮಿತ್ರರೇ. ಅದು ನಿಮ್ಮ ಮೇಲೆ ಆದರೂ ಇನ್ನೊಬ್ಬರ ಮೇಲೆ ಆದರೂ, ಇನ್ನೊಬ್ಬರು ಕಿಲೋಮೀಟರ್ ದೂರದಲ್ಲಿ ಇದ್ರೂ ಪರವಾಗಿಲ್ಲ, ಅಲ್ಲಿ ನಿಮ್ಮ ಫೋಕಸ್, ನಿಮ್ಮ ಅಟೆನ್ಷನ್, ನಿಮ್ಮ ಥಾಟ್ ಅವ್ರ ಮೇಲೆ ಇಟ್ಟರೆ, ನಿಮ್ಮ ಸಂಕಲ್ಪ ಅವ್ರ ಮೇಲೆ ಇಟ್ಟರೆ ಅಲ್ಲಿಗೆ ಶಕ್ತಿ, ನಿಮ್ಮ ಶಕ್ತಿ ಅಲ್ಲಿ ಪ್ರಸಾರ ಆಗತ್ತೆ. ನಿಮ್ದಂದ್ರೆ ನಿಮ್ಮ ಶಕ್ತಿ ಅಂತ ನೀವು ಅನ್ಕೋಬಾರ್ದು. ವಿಶ್ವಶಕ್ತಿ ಪ್ರಸಾರ ಆಗ್ತಾ ಇದೆ ನಮ್ಮಿಂದ ಅಂತ ಅನ್ಕೊಂಡ್ರೆ ನಿಮ್ಗೆ ಯಾವುದೇ ಕರ್ಮ ಅಂಟ್ಕೊಡಲ್ಲ. ಇದನ್ನೂ ಸ್ಪಷ್ಟ ಮಾಡ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಆಗ್ತಾ ಇರ್ತದೆ. ಇನ್ನು ಇನ್ನೊಂದು ಚಿಕಿತ್ಸೆ ಇದೆ, ಏನಂತಂದ್ರೆ ಸೌಂಡ್ ಹೀಲಿಂಗ್ ಅಂತ ಹೇಳ್ತಾರೆ. ಇತ್ತೀಚಿನ ಕಾಲದಲ್ಲಿ ಅದು ಪ್ರಾಚುರ್ಯವಾಗ್ತಾ ಇದೆ. ಏನು ಸೌಂಡ್ ಹೀಲಿಂಗ್ ಅಂದ್ರೆ, ಈ ನೋಡಿ, ಈ ಇದ್ಯಾವುದು ಸಿಂಗಿಂಗ್ ಬೌಲ್ಸ್ ಅಂತ ಹೇಳ್ತೀವಿ ನಾವು. ಸಿಂಗಿಂಗ್ ಬೌಲ್ಸ್ ಆಗ್ಬೋದು, ಇನ್ನ ಯಾವುದೇ ನಾದ. ಈಗ ನಾವು ಪ್ರತಿ ದಿವಸ ಬೆಳಗ್ಗೆ ಕೂತ್ಕೊಂಡು ನಾದ ಧ್ಯಾನ ಮಾಡ್ತಾ ಇರ್ತೀವಿ. ಅಂದ್ರೆ ಧ್ಯಾನ ಅನ್ನೋದು ಸ್ತಬ್ಧವಾಗಿ ನಿಶಬ್ದವಾಗಿ ಮಾಡ್ಬೋದು, ಆದ್ರೆ ಒಂದು ನಾದ ಇಟ್ಕೊಂಡು ಧ್ಯಾನ ಮಾಡ್ತಾ ಇರ್ತೀವಿ. ಏನಕ್ಕಪ್ಪ ಅಂತಂದ್ರೆ ಈ ನಾದ ಧ್ಯಾನದಲ್ಲಿ ಅದ್ಭುತ ಚಿಕಿತ್ಸೆ ಆಗ್ತಾ ಇರ್ತದೆ. ನಿಮ್ಗೆ ಗೊತ್ತಿಲ್ಲದೆ ಆಗ್ತಾ ಇರ್ತದೆ. ಯಾವ ರೀತಿಯಲ್ಲಿ ಅಂತಂದ್ರೆ, ಯಾವುದೇ ಒಂದು ಶಬ್ದ ನಾವು ಕೇಳಿಸ್ಕೊಂತಾ ಇದ್ರೆ ಸ್ನೇಹಿತರೆ, ಈ ಶಬ್ದ ಏನಾಗುತ್ತೆ ಗೊತ್ತಾ, ನಮ್ಮ ಒಳಗಡೆ ನಮ್ಮ ದೇಹ ಆ ಶಬ್ದನ ಕೇಳಿಸ್ಕೊಳ್ಳುವಾಗ ಆ ಸೌಂಡ್ ವೇವ್ಸ್ ಅನ್ನೋದು, ಅಂದ್ರೆ ಶಬ್ದ ತರಂಗಗಳು ಅಂತ ಹೇಳ್ತೀವಿ. ಈ ಶಬ್ದ ತರಂಗಗಳು ಹಾಗೆ ಸುಮ್ಮನೆ ನಾವೇನೋ ಕೇಳಿಸ್ಕೊಂತಾ ಇದೀವಿ ಅಂತ ಅಲ್ಲ. ಶಬ್ದ ತರಂಗಗಳಿಗೂ ಶಕ್ತಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಈ ಶಕ್ತಿ ಏನ್ ಮಾಡತ್ತಂದ್ರೆ, ನಮ್ಮ ನಾಡಿಗಳ ಒಳಗಡೆ ಎಲ್ಲಿಯಾದ್ರೂ ಬ್ಲಾಕ್ಸ್ ಇದ್ರೆ ಆ ಬ್ಲಾಕ್ಸ್ ಅನ್ನು ಹೋಗಲಾಡಿಸ್ತದೆ, ತೊಲಗಿಸ್ತದೆ. ನೋಡಿ, ಇಂಥ ಅದ್ಭುತ ಶಕ್ತಿ ಇದೆ ಅದಕ್ಕೆ. ಅಂದ್ರೆ ಈ ಶಬ್ದದ ಚಿಕಿತ್ಸೆ ಅಂತ ಹೇಳ್ತೀವಿ ನಾವು. ಶಬ್ದ ಚಿಕಿತ್ಸೆ ಅಂದ್ರೆ ಸೌಂಡ್ ಹೀಲಿಂಗ್ ಅಂತ ಕರಿತೀವಿ ನಾವು. ಈ ಸೌಂಡ್ ಹೀಲಿಂಗ್ ಅನ್ನು ವಿಧ ವಿಧ ಸಂಗೀತಗಳಿಂದ, ವಿಧ ವಿಧ ರೀತಿಯಲ್ಲಿ ಟ್ಯೂನ್ಸ್ ಇಂದ ನಮ್ಮ ದೇಹಕ್ಕೆ ತಲುಪಿಸುವಾಗ, ನಮ್ಮ ಕೇಳಿಸ್ಕೊಂಡವಾಗ ಆ ತರಂಗಗಳ ಶಕ್ತಿ ನಮ್ಮ ಮೇಲೆ ಪ್ರಭಾವ ತೋರಿಸಿ, ನಮ್ಮ ಪ್ರಭಾವಳಿಯಲ್ಲಿ, ನಮ್ಮ ಆರಾದಲ್ಲಿ, ನಮ್ಮ ಈ ಶಕ್ತಿ ದೇಹದಲ್ಲಿ ಇರುವಂತ ಈ ನಾಡಿಗಳ ಒಳಗಡೆ ಯಾವ್ದಾದ್ರು ಬ್ಲಾಕ್ಸ್ ಇದ್ರೆ ಅದು ತೊಲಗಿಸುವಂತ ವ್ಯವಹಾರ ಅಲ್ಲಿ ಆಗ್ತಾ ಇರ್ತದೆ. ಇದನ್ನೂ ನಾವೇನಂತ ಹೇಳ್ತಿದ್ರೆ ಶಕ್ತಿ ಚಿಕಿತ್ಸೆ ಅಂತ ಕರಿತೀವಿ. ಅಂದ್ರೆ ಇದೊಂಥರ ಶಕ್ತಿ ಚಿಕಿತ್ಸೆ, ಇದನ್ನು ಶಬ್ದ ಶಕ್ತಿ ಚಿಕಿತ್ಸೆ, ಸೌಂಡ್ ಎನರ್ಜಿ ಹೀಲಿಂಗ್ ಅಂತ ಕರಿತೀವಿ. ಇದನ್ನೂ ಆಗ್ತದೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗಿರೋದು. ಅದು ಬೆಳಗ್ಗೆ ನಮ್ಮ ನಾದ ಧ್ಯಾನದಿಂದ ಇಂಥ ಅದ್ಭುತ ರೀತಿಯಲ್ಲಿ ಆಗ್ತಾ ಇರ್ತದೆ ಸ್ನೇಹಿತರೆ. ಇವೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸಮಯ ಹೆಚ್ಚಾಗಿದೆ, ಇದು ಮಾತಾಡ್ತಾ ಹೋದ್ರೆ ಇದು ಒಂದು ದೀರ್ಘವಾದ ಸಬ್ಜೆಕ್ಟ್. ಇದು ಇನ್ನೆಷ್ಟಾದ್ರೂ ನಾವು ಡಿಸ್ಕಸ್ ಮಾಡ್ತಾನೆ ಇರ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ನಿಮಗೆ ಹೇಳಕ್ಕೆ ನಾನು ಇಷ್ಟಪಟ್ಟಿದ್ದೀನಿ. ಇದೆಲ್ಲ ವಿಷಯಗಳು ತಿಳ್ಕೊಂಡು ನೀವು ಆದಷ್ಟು ಪಾಲನೆ ಮಾಡಿ, ಇನ್ನೂ ಅಂದ್ರೆ ಹಲವಾರು ಜನರಿಗೆ ಇದು ವಿಡಿಯೋ ತಲುಪಿಸೋದಾಗ್ಲಿ ಮತ್ತೆ ಈ ಜ್ಞಾನವನ್ನು ಹಂಚ್ಕೊಳ್ಳೋದಾಗ್ಲಿ ಮಾಡ್ತಾ ಇದ್ರೆ ಪ್ರತಿಯೊಬ್ಬರು ಆನಂದವಾಗಿ ಈ ಭೂಮಿ ಮೇಲೆ ನಾವು ಜೀವನ ಮಾಡುವಂತ ವಿಧಾನ ಇದೆ. ಇದು ಅದ್ಭುತವಾದ ವಿಧಾನ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಕೇಳಿಸ್ಕೊಂಡಿದ್ದು ನಮಸ್ಕಾರ. ಥ್ಯಾಂಕ್ ಯು ಗುರುಜಿ, ತುಂಬಾ ತುಂಬಾ ಧನ್ಯವಾದಗಳು. ಇದೊಂದು ಶಕ್ತಿ ಚಿಕಿತ್ಸೆ ಅಂತ ಹೇಳೋದಾದ್ರೆ ಗುರುಜಿ ಎಷ್ಟೊಂದ್ ತರದ್ದು ಮಾಹಿತಿ ಕೊಟ್ಟಿದ್ದಾರೆ. ಅದೊಂದು ಶಕ್ತಿ, ನಾವ್ ಅದನ್ನ ಪಡ್ಕೊಳಕ್ಕೆ ನಮಗ ಅದೊಂದು ಶಕ್ತಿ ಜಾಸ್ತಿನೇ ಬೇಕು ಅಂತ ಹೇಳ್ತಾ, ಇವತ್ತಿನ ಸಮಗ್ರ ಜೀವನ ವಿಷಯದಲ್ಲಿ ಟಿಪ್ಡ್ ಡಯಟ್ ಅಂತ ಒಂದ್ ಹೇಳಿದ್ರು. ಆಮೇಲೆ ಅಗ್ನಿಹೋತ್ರ ನಾವು ಪ್ರತಿನಿತ್ಯ ಮಾಡೋದ್ರಿಂದ ಪರಿಸರವನ್ನು ಹೇಗೆ ಸಂರಕ್ಷಣೆ ಮಾಡ್ಕೋಬಹುದು ಅನ್ನುವಂತ ವಿಚಾರ. ಹಾಗೆ ಇನ್ನ ಮುಂದಿನ ದಿನಗಳಲ್ಲಿ ಪ್ರತಿದಿನ ಒಂದೊಂದು ಸಸಿಯನ್ನು ಪ್ರತಿ ಮನೆಯಲ್ಲೂ ನೆಟ್ಟಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಪರಿಸರ ರಕ್ಷಣೆ ಆಗಿರ್ಬೋದು, ಅವರನ್ನ ರಕ್ಷಣೆ ಮಾಡಿದ್ರಾಗಿರ್ಬೋದು, ಎಲ್ಲಾ ರೀತಿಯ ಅದ್ಭುತ ಒಂದು ಮಾತುಗಳನ್ನ ಪ್ರತಿಯೊಂದನ್ನು ಸಮಗ್ರವಾಗಿ ಇವತ್ತು ನಮ್ಮ ಗುರುಜಿ ಕೊಟ್ಟಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಥ್ಯಾಂಕ್ ಯು ಗುರುಜಿ. ಹಾಗೆ 3 ಮಾಸ್ಟರ್ಸ್ ಕೇಳೋದಕ್ಕೆ ಅವಕಾಶ ಇರುತ್ತೆ. ಈಗಾಗ್ಲೇ ಸಮಯ ತುಂಬಾ ಆಗಿರೋದ್ರಿಂದ ಮೊದಲನೇದಾಗಿ ಮಲ್ಲಪ್ಪ ನಾಯ್ಕ ಅವರು ಮಾತಾಡಿ ಸರ್. ಎಸ್ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲ ಸರ್, ಮ್ಯೂಟ್ ಇದೆ. ಈಗ ಮಾಡ್ಕೊಳ್ಳಿ ಸರ್. ಎಲ್ಲಾ ಹಿರಿಯ ಒಂದು ಪರಮೋಚ್ಚ ಗುರುಗಳಿಗೆ ನನ್ನ ಅನಂತ ಕೋಟಿ ನಮನಗಳು. ಖಂಡಿತವಾಗ್ಲು ಎಷ್ಟು ಕೋಟಿ ಕೊಟ್ಟರು ಇಂಥ ಒಂದು ಜ್ಞಾನ ನಮ್ಗೆಲ್ಲೂ ಸಿಕ್ಕಲ್ಲ ಗುರುಗಳೇ. ನಿಜಕ್ಕೂ ನಿಮಗೆ ಯಾವ ಅದು ಪದನೇ ನನಗೆ ಬರ್ತಾ ಇಲ್ಲ. ಎಷ್ಟೊಂದು ಜ್ಞಾನ ಭಗವಂತ ನಿಮಗೆ ಕರುಣಿಸಿದಾನೆ. ಈ ಒಂದು ಜ್ಞಾನವನ್ನ ನಾವು ಪಡ್ಕೊಳ್ಳಿಕ್ತಿದೀವಿ ಅಂದ್ರೆ ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ವಿಶೇಷವಾಗಿ ಇವತ್ತು ತಾವೇನ್ ಕೊಟ್ರಿ,
ಪ್ರಾಣಶಕ್ತಿಯ ಬಗ್ಗೆ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಜ್ಞಾನವನ್ನು ನಮ್ಗೆಲ್ಲ ಕೊಟ್ಟಿದ್ದೀರಾ. ಅದನ್ನು ಹೇಳಲಿಕ್ಕೆ ಸಾಕಷ್ಟು ಒಂದು ಸಮಯ ಬೇಕು. ಪ್ರಾಣಶಕ್ತಿನೇ ಅತ್ಯಂತ ಶ್ರೇಷ್ಠವಾದ ಧ್ಯಾನ ಶಕ್ತಿ. ನಕಾರಾತ್ಮಕ ಅಂಶಗಳನ್ನು ಹೊರಗೆ ಹಾಕಲು ಧ್ಯಾನ ಉತ್ತಮವಾದ ಒಂದು ಮಾರ್ಗ, ಇದೇ ಶ್ರೇಷ್ಠವಾದ ಮಾರ್ಗ ಅಂತ. ಜೊತೆಗೆ ಇನ್ನು ಹೇಳಲಿಕ್ಕೆ ಬೇಕಾದಷ್ಟು ಇದಿದೆ. ಸರಿಯಾದ ಸಮಯದಲ್ಲಿ ಸಾತ್ವಿಕ ಆಹಾರ ಸೇವನೆ ಮತ್ತು ಧ್ಯಾನದ ಮೂಲಕ ನಾವು ಸದಾ ಆರೋಗ್ಯವಂತರಾಗಿರುವಂತೆ ನೋಡ್ಕೊಳ್ಬಹುದು. ದೇಹಕ್ಕೆ, ಭೌತಿಕ ಶರೀರಕ್ಕೆ ಕೇವಲ 10% ರೋಗ ಇದ್ರೆ ಮಾನಸಿಕ ಶರೀರದಲ್ಲಿ ಜಾಸ್ತಿ ಒಂದು ರೋಗಗಳು ಬರ್ತವೆ ಅನ್ನೋದನ್ನ ತಾವು ಕನ್ಫರ್ಮ್ ಮಾಡಿಸಿದ್ರಿ. ಜೊತೆಗೆ ಈ ರೋಗಗಳು ಹೇಗ್ ಬರ್ತವೆ, ಕಾರಣ ಶರೀರದಿಂದ ಇಲ್ಲಿ 3 ಶರೀರಗಳನ್ನು ಹೇಳಿರ್ತಾವು. ಅವುಗಳ ಮೂಲಕ ನಮಗೆ ರೋಗಗಳು ಬರ್ತವೆ. ಇವನ್ನ ಪರಿಹಾರ ಮಾಡ್ಲಿಕ್ಕೆ ಸಾಕಷ್ಟು ವಿಧಾನಗಳನ್ನ ಹೇಳಿದ್ರೆ, ಅದರಲ್ಲಿ ಪ್ರತಿದಿನ ಪ್ರತಿದಿನ ಅಥವಾ ವಾರಕ್ಕೊಮ್ಮೆ ಅಥವಾ ಅಗ್ನಿಹೋತ್ರವನ್ನು ಮಾಡ್ರಿ. ಜೊತೆಗೆ ಉಪವಾಸ ಕ್ರಮವನ್ನು ಅನುಸರಿಸ್ರಿ. ಆಮೇಲೆ ಊಟದ ನಿಯಮಗಳು ಬಹಳ ಅದ್ಭುತವಾಯ್ತು ಗುರುಜಿ. ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಮಾಡಿ ನೀವು ಉಪವಾಸನ, ಅದನ್ನ ಕ್ರಮವಾಗಿ ಮಾಡ್ರಿ. ಆಮೇಲೆ ಊಟದ ಪದ್ಧತಿ ಏನಿದೆ, 2 ಊಟಗಳ ಮಧ್ಯೆ ಕನಿಷ್ಠ 8 ರಿಂದ 10 ಗಂಟೆ ಸಮಯ ಇರ್ಲಿ. ಮಧ್ಯದಲ್ಲಿ ನೀವು ಹಸಿವು ಅನಿಸಿದ್ರೆ ಎಳ್ನೀರನ್ನ ಸೇವಿಸಿ ಅಂತ ಹೇಳ್ಬಿಟ್ಟು, ಆದಷ್ಟು ಸಾತ್ವಿಕ ಆಹಾರಗಳನ್ನು ಸೇವಿಸುವುದರ ಮೂಲಕ, ಧ್ಯಾನವನ್ನು ಮಾಡೋದ್ರ ಮೂಲಕ, ನೀವು ಕಲಿತ ಜ್ಞಾನವನ್ನ ಪ್ರಚಾರ ಮಾಡೋದ್ರ ಮೂಲಕ ನಿಮ್ಮ ಜೀವನವನ್ನ ಸಾರ್ಥಕಗೊಳಿಸ್ರಿ ಅಂತ ಹೇಳ್ಕೊಟ್ಟಿದ್ದೀರಾ. ಖಂಡಿತ ಗುರುವೇ, ನಾವು ಅದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಾನು ಕೂಡ ಅದ ಕಾರ್ಯದಲ್ಲಿ ಭಾಗಿಯಾಗ್ತೀನಿ ಅಂತ ತಮ್ಗೆ ಹೇಳ್ತಾ, ಅವಕಾಶಕ್ಕೆ ಧನ್ಯವಾದ ಅಶ್ವಿನಿ ಮೇಡಮ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಲ್ಲಪ್ಪ ನಾಯ್ಕ ಸರ್. ನೀವು ಮತ್ತೊಮ್ಮೆ ಗುರೂಜಿ ಹೇಳಿದ್ದನ್ನ ನಮಗೆ ಮತ್ತೊಮ್ಮೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ಲಕ್ಷ್ಮೀಕಾಂತಮ್ಮ ಮೇಡಮ್. ಎಸ್ ಮ್ಯಾಮ್. ಸರ್ ತುಂಬಾ ಅದ್ಭುತವಾಗಿತ್ತು ಸರ್. ಇದು ಬೇಕಾಗಿದ್ದಂತ ವಿಷಯ ಸರ್. ಈಗ ನಾವು ಈಗ 7:15 ಗಂಟೆಗೆ ನೈಟ್ ಅಲ್ಲಿ ಊಟ ಮುಗಿಸಿರ್ತೀವಿ. ಮಧ್ಯ ಏನು ಸೇವಿಸಲ್ಲ, ಬೇಕಾದ್ರೆ ನೀರು, ಅದೇ ನೀವು ಹೇಳಿದ್ಮೇಲೆ ಅದನ್ನು ಮಧ್ಯೆ ನಾನು ಕಡಿತ ಮಾಡ್ತಾ ಇದ್ದೀನಿ. ಮತ್ತೆ ಬೆಳಿಗ್ಗೆ 8-8:30 ಒಂದು ಗ್ರೀನ್ ಜ್ಯೂಸ್ ಅಥವಾ ಎಳ್ನೀರು ಅಥವಾ ಬಾರ್ಲಿ ನೀರು, ಅದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಗುತ್ತಾ ಸರ್? ಹೌದು, ಅದೇ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ. ಓಕೆ, 12 ಅವರ್ಸ್ ಮಿನಿಮಮ್ 12 ಅವರ್ಸ್ ಇದ್ರೆ ಸಾಕಾ? ಸಾಕು. 12 to 13, 14, 15, 16 ಅವರ್ಸ್ ಮಾಡೋಂಥವ್ರು ಇದ್ದಾರೆ. ಅಟ್ಲೀಸ್ಟ್ 12 ಅವರ್ಸ್ ಮೇಂಟೈನ್ ಮಾಡಿ ಸಾಕು. ಸರ್ ಮತ್ತೆ ಈಗ ತಾವು ಅದೇ ಫ್ರೂಟ್ಸ್ ಹೇಳಿದ್ರಿ, ಅಥವಾ ಬೇಯಿಸಿದ್ದ ತರಕಾರಿ ಮತ್ತೆ 2 ಪ್ಲೇಟ್ ಇರ್ಬೇಕು, ಯಾವ ತರ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಇನ್ನೇನೋ ನಮ್ಗೆ ತಿನ್ಬೇಕು ಅನ್ಸುತ್ತೆ, ಮಧ್ಯದಲ್ಲಿ ಏನೋ ಒಂದು ಮಧ್ಯದಲ್ಲಿ ಹಸುವಾದ್ರೆ ಕಾಲೋಚಿತ ಅನ್ನಗಳು ತಗೊಳ್ಳಿ, ತೊಂದರೆ ಇಲ್ಲ. ಅದನ್ನ ಬಿಟ್ರೆ ಬೇರೆ ಏನು ಬೇರೆದು ಬೇಡ ಅಂತ ತಮ್ಮ ಅಡ್ವೈಸ್. ಬೇರೆದು ಬೇಡ. ಆಮೇಲೆ ಇನ್ನೊಂದು, ಈಗ ಚಕ್ರಧ್ಯಾನ, ನೀವು 72,000 ನರನಾಡಿಗಳು ಇರ್ತದೆ, ಮತ್ತೆ ನಾವು ನರಗಳಲ್ಲ, ನಾಡಿಗಳು ಮಾತ್ರ. ನಾಡಿಗಳು, ಸಾರಿ ಸರ್, ನಾಡಿಗಳು. ಈಗ ನಾವು ಪ್ರತಿದಿನ ಈ ಒಂದು ಧ್ಯಾನ ಮಾಡುವಾಗ ಚಕ್ರ ಧ್ಯಾನ ಮಾಡಿದ್ರೆ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ಮಾಡ್ಬೋದು. ಅಂದ್ರೆ ಅಲ್ಲಿ ಈಗಾಗ್ಲೇ ನಾನು ಹೇಳಿದಲ್ಲ, ವೇರ್ ಎವರ್ ಯುವರ್ ಅಟೆನ್ಷನ್ ದ ಎನರ್ಜಿ ಫ್ಲೋಸ್ ಅಂತ. ಓಕೆ, ಅದೇ ಸರ್, ಅದೇ ಆ ರೀತಿಯಲ್ಲಿ ಮಾಡ್ಕೊಂಡೋದು ಒಂದು ಮಾಡಿ, ನಾರ್ಮಲ್ ಧ್ಯಾನ ಮಾಡಿ, 2 ಮಾಡ್ತಾ ಹೋಗಿ. ಓಕೆ. ಈಗ ನಮ್ದು ಏನಾಗಿದೆ ಅಂದ್ರೆ, ಈಗ ನಾವ್ ಹೇಳ್ತಿದ್ವಲ್ಲ ಸರ್, ಈಗ ನಮ್ ಫ್ರೆಂಡ್ಸ್ ತುಂಬಾ ಇಂಟ್ರೆಸ್ಟ್ ಆಗಿರೋರ್ನೆ, ಯಾಕಂದ್ರೆ ಎಲ್ಲಾರನು ಕರೆದು ಇದನ್ನಕ್ಕಿನ್ನ ಹೇಳ್ತೀವಿ, ಯಾರು ಇಂಟ್ರೆಸ್ಟ್ ತೋರಿಸ್ತಾರೋ ಅವ್ರನ್ನ ಜಾಯಿನ್ ಮಾಡ್ತಾ ಹೋಗ್ತಾ ಇದ್ವಿ. ನೆನ್ನೆ ನಾವು ಹಿಂಗೆ ಬನ್ನೇರ್ಘಟ್ಟಕ್ಕೆ ಹೋಗಿದ್ವು, ಅಲ್ಲಿ ಧ್ಯಾನ ಮಾಡ್ಬೇಕು ಅಂತಾನೆ ಹೋಗಿದ್ದು. ಅವಾಗ ಅವರು, ನಾನೇನ್ ಮಾಡಿದೆ, ಧ್ಯಾನ ಮಾಡೋಕೆ ಸುಮ್ನೆ ಕೂತ್ಕೊಂಡು ಧ್ಯಾನ ಮಾಡೋದಕ್ಕಿನ್ನ ಚಕ್ರ ಧ್ಯಾನ ಮಾಡೋಣ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ನಾವು ಫಾರೆಸ್ಟ್ ಒಳಗಡೆ ಹೋಗ್ಬಿಟ್ಟಿದ್ವು. ಅದು ಮಾಡ್ತಾ 40 ನಿಮಿಷ ಕಳೆದೇ ಹೋಯ್ತು ನಮ್ಗೆ. ಮತ್ತೆ ಅವ್ರಿಬ್ರು ತುಂಬಾ ಚೆನ್ನಾಗಿ ಬಂತು ಅಂತ ಹೇಳ್ತಿದ್ರು. ಇದರಿಂದ ನಿಜವಾಗ್ಲೂ ಈ ಒಂದು ಇದಕ್ಕೆ ಸೇರಿದ್ಮೇಲೆ ಅಟ್ಲೀಸ್ಟ್ ಕೇವಲ 2, ನಾವು ಸೇರಿ 8-9 ತಿಂಗಳಾಗ್ದಿರ್ಬೋದು, ಆದ್ರೆ ಕೇವಲ 2 ಮಾತ್ರ ನಾನು ಪರಿಪೂರ್ಣವಾಗಿ ಸೇರ್ಸಕ್ಕೆ ಅನುಕೂಲ ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ ಗುರೂಜಿ ಹೇಳಿದ್ರು, ಊಟ ಆದ ನಂತರ 3 ಅವರ್ ಏನು ತಿನ್ಬಾರ್ದು ಅಂತ ಹೇಳಿದ್ರು. ಯಾವ್ದು ಸೌಂಡ್ ಆಗ್ತಾ ಇದೆ. ಹಾಗೆ ನಮ್ಮ ಲಕ್ಷ್ಮೀಕಾಂತಮ್ಮ ಮೇಡಮ್ ಹೇಳ್ಬೇಕು ಅಂತಂದ್ರೆ, ಸ್ವಲ್ಪ ಊಟದ ಪ್ರಿಯರು ಅಂತ ಹೇಳಕ್ ಇಷ್ಟಪಡ್ತೀನಿ. ಸಾರಿ ಮೇಡಮ್, ಏನು ಬೈಕೋಬೇಡ್ರಿ. ಅಲ್ಲಿ ಊಟ ಆಗಿದ ತಕ್ಷಣನೇ 1 ಬಾಳೆಹಣ್ಣು ತಿನ್ನಕ್ಕೆ ಮುಂದಾದ್ವಿ. ಆದ್ರೆ ಗುರೂಜಿ ಹೇಳಿದ್ರು,
ಅವಾಗ ತಕ್ಷಣನೇ ನಾವ್ ಅಲ್ಲಿ ಸ್ಟಾಪ್ ಮಾಡಿದ್ವಿ. ನಾವು ಕೂಡ ಏನ್ ನಾನು ಸೇರಿ ಏನ್ ತಪ್ಪು ಮಾಡ್ತಾ ಇದ್ವಿ ಅಂದ್ರೆ, ಎಲ್ಲಾದ್ರೂ ಹೋದ್ರೆ ಇಲ್ಲ ನಮ್ಮನೇಲಿ ಊಟ ಮಾಡಿದ ತಕ್ಷಣ ಬಾಳೆಹಣ್ಣು ತಿನ್ನೋದು, ಸಿಕ್ಕದ್ನೆಲ್ಲ ಹೊಟ್ಟೆ ಒಳಗ್ ಹಾಕೊಳ್ಳೋದು. ಆದ್ರೆ ನಮ್ಮ ಹೊಟ್ಟೆ ಒಂದೇನು ಕಸದ ತೊಟ್ಟಿ ಅಲ್ಲ, ಅದು ಯಾವ ತರ ಸಿಸ್ಟಮ್ ಅನ್ನೋದೆಲ್ಲ ಈಗ ನಾವ್ ಅರ್ಥ ಮಾಡ್ಕೊಂಡಿದೀವಿ. ಹಾಗಾಗಿ ಅದ್ಭುತವಾದ ವಿಚಾರಗಳನ್ನ ತಿಳ್ಕೊಳ್ತಾನೆ ಹೋಗ್ತಾ ಇದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಗುರುಜಿ ಅಂತ ಹೇಳ್ತಾ, ಶಿವಕುಮಾರ್ ಸರ್ ಮಾತಾಡಿ. ಎಸ್ ಸರ್. ಗುರುಜಿ ಅನಂತ ಕೋಟಿ ನಮಸ್ಕಾರ ಗುರುಜಿ. ಗುರುಜಿ Yes, ಸಾರಿ sir. ಗುರುಜಿ ಒಂದ್ ಸ್ವಲ್ಪ ನಮ್ಮ ವಿಶೇಷವರು ನಡವರ್ಗ ಒಂದು ಸ್ವಲ್ಪ ಅಡಚಣೆ ಮಾಡಿದ್ರು. ಏನೋ ಮಾತಾಡಿ, ಸ್ವಲ್ಪ ಸೌಂಡ್ ಕಟ್ ಆಗ್ತದೆ ನೋಡಿ, ಮಾತಾಡಿ. ಇಲ್ಲ ನಮ್ಮ ವಿಶೇಷರು ಬಂದು ಒಂದ್ ಸ್ವಲ್ಪ ಅಡಚಣೆ ಮಾಡಿದ್ರು, ಸಾರಿ ಗುರುಜಿ. ಹ್ಮ್ 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 ಗುರುಜಿ ಇದು ಉಪವಾಸದಲ್ಲಿ ಸೌಮಿತ್ರ ಉಪವಾಸ ಮಾಡಂತ ಹೇಳಿದಿರಲ್ಲ ಗುರುಜಿ, ಅದು ಯಾವ ಪ್ರಕಾರ ಮಾಡ್ಬೇಕಂತ ಹೇಳಿ ತಿಳಿತಾ ಇಲ್ಲ ಗುರುಜಿ, ಅದ್ರ ಸಲುವಾಗಿ ಕೇಳ್ತಾ ಇರೋದು. ಸಮುದ್ರ ಪಾನ ತಗೊಂಡಾಗ ಬೆಳಗ್ಗೆ ನೀವು ಎದ್ದಿದ ಮೇಲೆ ಸೊ ಉಪವಾಸ ಅಂದ್ರೆ ಏನು, ಘನ ಪದಾರ್ಥ ತಗೊಂಡಲ್ಲ ಅಲ್ವಾ? ಆ ಟೈಮಲ್ಲಿ ಏನಾಗುತ್ತೆ, ನೀವು ಮೂತ್ರ ಸೇವನೆ ಮಾಡೋದು ಒಂದು 100 ml 200 ml ಸೇವನೆ ಮಾಡಿ. ಅದಾದ್ಮೇಲೆ ಮತ್ತೆ ನೀರು ಕುಡಿಯೋದು, ಮತ್ತೆ ಒಂದು ಗಂಟೆಗೊಂದ್ಸರಿ ಮೂತ್ರ ನೀರು ಆ ರೀತಿಯಲ್ಲಿ ಹೋಗ್ಬೇಕು. ಅಂದ್ರೆ ಹಿಡಿದಿಕ್ಕಬಹುದಾ ಗುರುಜಿ ಅದು ಜಾಸ್ತಿ? ಯಾವುದು? ಮೂತ್ರ ಸ್ವಲ್ಪ ಇಷ್ಟಾಗಿ ಮಾಡಿ ಇಡ್ಬೋದಾ? ಸ್ಟೋರ್ ಮಾಡಿರೋದಾ? ಹೌದ್ರಿ. ಸ್ಟೋರ್ ಮಾಡಿಡೋದು ಕುಡಿಯೋಕೆ ಹೋಗ್ಬಿಡಿ. ಈ ಸ್ಟೋರ್ ಮಾಡಿರೋದು ಆದಷ್ಟು ನೀವೇ ಮಸಾಜ್ ಯೂಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬಾಡಿ ಮಸಾಜ್ ಮಾಡ್ಕೊಳಕ್ಕೆ, ತಲೆ ಮಸಾಜ್ ಮಾಡ್ಕೊಳಕ್ಕೆ, ಪೂರ್ತಿ ದೇಹ ಮಸಾಜ್ ಮಾಡ್ಕೊಳಕ್ಕೆ ಯೂಸ್ ಮಾಡಿ. ಓಕೆ ಓಕೆ ಗುರುಜಿ, ಓಕೆ, ಧನ್ಯವಾದ ಗುರುಜಿ. ಬಹಳ ಅದ್ಭುತವಾಗಿ ಜ್ಞಾನ ಕೊಟ್ಟಿದ್ರು ಗುರುಜಿ. ಫ್ರೆಶ್ ಆಗಿ ಏನು ಯೂರಿನ್ ಮೂತ್ರ ಬರುತ್ತೋ ಅದನ್ನು ತಗೊಂಡೋದು, ಮತ್ತೆ ಒಂದು ಗಂಟೆ ಬಿಟ್ಟು ಅಂದ್ರೆ ಬೆಳಗ್ಗೆ ಉಷಾಪ ಮಾಡಿದ್ರೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಮೂತ್ರ ಉಪವಾಸ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಬೆಳಗ್ಗೆ ಉಷಾಪಾನ ಮಾಡಿದ ಮೇಲೆ ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ರೆ ಮೂತ್ರ ಬರುತ್ತೆ, ಅದು ತಗೋರಿ. ಮತ್ತೆ ಒಂದು ಗಂಟೆ ಬಿಟ್ರೆ ಮತ್ತೆ ಮೂತ್ರ ಬರುತ್ತೆ. ಆ ಮಧ್ಯದಲ್ಲಿ ಬೇಕಂದ್ರೆ ಒಂದು ಅರ್ಧ ಗ್ಲಾಸು 1 ಗ್ಲಾಸು ನೀರು ಕುಡಿ. ಈ ರೀತಿಯಲ್ಲಿ ನೀರು ಮೂತ್ರ ಇಡೀ ದಿವಸ ಆ ಥರ ಮಾಡ್ಕೊಂಡು ಹೋಗು. ಓಕೆ ಗುರುಜಿ, ಓಕೆ ಓಕೆ, ಧನ್ಯವಾದ ಗುರುಜಿ. ರೈಟ್. ಲಕ್ಷ್ಮೀದೇವಿ ಪಂಡಿತ್ ಮೇಡಮ್. ನಮಸ್ತೆ ಮಾಸ್ಟರ್, ಎಲ್ರಿಗೂ ನಮಸ್ಕಾರ. ಮಾಸ್ಟರ್, ನಮ್ದೊಂದು ಅನುಮಾನ ಇದೆ. ಈಗ ನೀವು ಉಚಿತವಾಗಿ ಕಳ್ಸಿಕೊಡ್ತಾ ಇದ್ದೀರಾ, ನಂಗೂ ಉಚಿತವಾಗಿ ಕಳಿಸ್ಬೇಕು ಅಂತ ಆಸೆ ಇದೆ. ಕೆಲವು ಸಮಯ ಅನಿವಾರ್ಯ ಕಾರಣದಿಂದ ಜೀವನೋಪಾಯಕ್ಕೆ ಏನು ಬೇರೆ ದಾರಿ ಇರಲ್ಲ. ಆಗ ನಾವು ಕಲಿತ ವಿದ್ಯೆಯನ್ನ ಬೇರೆ ಕೊಟ್ಟು ಅದರಿಂದ ನಾವು ಸ್ವಲ್ಪ ಏನಾರ ದಕ್ಷಿಣ ಒಟ್ಟಲ್ಲಿ ಏನಾರ ತಗೊಂಡ್ರೆ ಅವರಿಂದ ನಾವು ಅದ್ರ ಪರವಾಗಿ ನಾವು ಕೊಟ್ಟ ವಿದ್ಯೆಗೆ ಏನಾರ ತಗೊಂಡ್ರೆ, ಕಾಣಿಕೆ ತಗೊಂಡ್ರೆ ಅದೇನು ತಪ್ಪಾಗುತ್ತೆ? ಹೇಗೆ ಜೀವನೋಪಾಯ ಮಾಡ್ಕಾಗುತ್ತೆ, ನಾವು ಬೇರೆ ದಾರಿ ಇರಲ್ಲ. ಅದಕ್ಕೇನ್ ಪರಿಹಾರ? ಅದೇ ಜೀವನೋಪಾಯಕ್ಕೆ ಬೇರೆ ಬೇರೆ ದಾರಿಗಳಿದೆ, ಯಾವ್ದಾದ್ರು ಮಾಡ್ಬೋದು ಅಲ್ವಾ? ಈ ಜ್ಞಾನವನ್ನ ಹಂಚಿ ಜೀವನೋಪಾಯ ಮಾಡಬಾರ್ದು. ವಿದ್ಯೆ ಅನ್ನೋದು ಯಾವಾಗ್ಲೂ ಉಚಿತವಾಗಿ ಸಿಗ್ಬೇಕು. ಈ ಭೂಮಿ ಮೇಲೆ ವಿದ್ಯೆ ಅನ್ನೋದು ಉಚಿತವಾಗಿ ಸಿಗ್ಲಿ ಅಷ್ಟೇ. ಆರೋಗ್ಯ, ವಿದ್ಯೆ, ಆಹಾರ ಇದು ಉಚಿತವಾಗಿ ಸಿಗ್ಬೇಕು. ಆದ್ರೆ ಆಹಾರ ಉಚಿತವಾಗಿ ಸಿಗಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ರೈತರು ಬೆಳೆಯಬೇಕು, ಮತ್ತೆ ವಿಧ ವಿಧ ಪರಿಸ್ಥಿತಿಗಳಿರುತ್ತೆ, ಇರುತ್ತೆ. ಆದ್ರೆ ಅಟ್ಲೀಸ್ಟ್ ಜ್ಞಾನ ಉಚಿತವಾಗಿ ಸಿಗ್ಲಿ. ಜ್ಞಾನ ಅಂದ್ರೆ ಆರೋಗ್ಯ, ಮತ್ತೆ ನಮ್ಮ ಹೇಳ್ಬೇಕಂದ್ರೆ ಆರೋಗ್ಯದ ಜ್ಞಾನ ಮತ್ತೆ ಈ ಆಧ್ಯಾತ್ಮಿಕ ಜ್ಞಾನ, ಈ ಎರಡು. ಅಲ್ಲಿ ವೈದ್ಯ ಅಂತ ಕರಿಬಹುದು. ವೈದ್ಯ ಮತ್ತೆ ಯಾವುದೇ ಮದ್ದುಗಳು ಅದು ಬೇಕಾದ್ರೆ ದುಡ್ಡು ಕೊಡ್ಬೇಕಾಗತ್ತೆ, ಖಂಡಿತ. ಅದು ಸಾಧ್ಯವಾಗಲ್ಲ, ಉಚಿತವಾಗಿ ಸಿಗಲ್ಲ. ಆದ್ರೆ ಆರೋಗ್ಯಕ್ಕೆ ಸಂಬಂಧಿತ, ಚಿಕಿತ್ಸೆಗಳ ಸಂಬಂಧಿತ ಜ್ಞಾನ ಏನಿದೆಯೋ, ಆಧ್ಯಾತ್ಮಿಕ, ಇದೆಲ್ಲ ಉಚಿತವಾಗಿ ಸಿಗ್ಲಿ. ಅಂದ್ರೆ ಕೊನೆಯದಾಗಿ ಹೇಳ್ಬೇಕಂದ್ರೆ ಜ್ಞಾನ ಉಚಿತವಾಗಿ ಲಭ್ಯವಾಗ್ಲಿ ಅಂತ ಈ ಭೂಮಿ ಮೇಲೆ. ಯಾವುದೇ ಹಣಕಾಸು ವ್ಯವಸ್ಥೆ ಇರಬಾರ್ದು. ರೈಟ್. ಓಕೆ, ಥ್ಯಾಂಕ್ ಯು ಮೇಡಮ್. ಅದ್ಭುತವಾದ ಪ್ರಶ್ನೆಗೆ ಒಳ್ಳೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೇನ್ ಪಾಯಿಂಟ್ಸ್ ಅಂತ ಅಂದ್ರೆ, ಈಗ ನಮ್ಗೇನಾದ್ರೂ ಮ್ಯಾಜಿಕ್ ಮಾಡ್ತಾರೆ, ಏನೋ ಲಾಜಿಕ್ ಮಾಡ್ತಾರೆ ಅಂತ ಹೋದಾಗ ಅವರಲ್ಲಿರುವಂತ ವಿದ್ಯೆನ ಕೆಲವೊಂದು ಹೇಳ್ಕೊಡೋದಿಲ್ಲ. ಇದು ಹೆಂಗಪ್ಪ ಮಾಯ ಮಾಡಿದ್ರು, ಮಂಗಮಯ ಮಾಡಿದ್ರು, ಪಟ್ಟಂತ ಹೋಯ್ತು ಅಂತ ನಾವು ಯೋಚಿಸ್ತಿರ್ತೀವಿ. ಅದೇನು ಇಲ್ಲ, ಇದು ಏನು ಅಂದ್ರೆ ನಮ್ಮ ಆತ್ಮಶಕ್ತಿ,
ಅಂತ ಪ್ರತಿಯೊಂದನ್ನು ಕೂಡ ಒಂದು ಕೀವರ್ಡ್ಸ್ ನ ಯಾರು ಹೇಳ್ಕೊಡೋದಿಲ್ಲ. ಆ ವರ್ಡ್ಸ್ ಗಳನ್ನ ಹೇಳ್ಕೊಡೋದಾದ್ರೆ ನಮ್ಮ ರಂಗನಾಥ್ ಗುರುಗಳು ಮಹಾವತಾರ್ ಫೌಂಡೇಶನ್ ಅಂತ ಹೇಳೋದಕ್ಕೆ ನಾನಂತೂ ಇಷ್ಟಪಡ್ತೀನಿ. ಓಕೆ ಗುರುಜಿ, ಸಂಪನ್ನಗೊಳಿಸೋದ ಕಾರ್ಯಕ್ರಮ. ಓಕೆ, ರೈಟ್. ಓಕೆ ಮಾಸ್ಟರ್ಸ್, ಇವತ್ತಿನ ಒಂದು ಸಂಚಿಕೆಯಲ್ಲಿ ಗುರುಜಿ ಹೇಳ್ತಾ ಇದ್ರು ಪದೇ ಪದೇ ಏನೋ ತಪ್ಪಾಗ್ತಾ ಇದೆ, ಅದು ಇನ್ಮೇಲೆ ನಮ್ಮ ಕಡೆಯಿಂದ ಆಗೋದಿಲ್ಲ ಅಂತ ನಾನು ಆಶ್ವಾಸನೆ ಕೊಡ್ತಾ ಎಲ್ಲಾ ಮಾಸ್ಟರ್ಸ್ ಕೂಡ ಸೇವೆಗೆ ಮುಂದಾಗಿ ತಮಗೆ ಏನೆಲ್ಲ ಸಾಧ್ಯವೋ, ಎಷ್ಟು ಸಾಧ್ಯವೋ ಅಷ್ಟನ್ನ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಗೆ ಇನ್ನೊಂದು ವಿಚಾರ ಮಾಸ್ಟರ್ಸ್, ಶನಿವಾರ ವಿಶೇಷ ಸಂಚಿಕೆ ಕಾರ್ಯಕ್ರಮ ಇದೆ. ಯಾರೆಲ್ಲ ನಿಮ್ಮಲ್ಲಿರುವಂತಹ ಕಲೆಯನ್ನು ಹೊರಗಡೆ ಹಾಕುವಂತಹ ಒಂದು ಸಮಯ. ಹಾಗಾಗಿ ಮಾಸ್ಟರ್ಸ್ ನೀವು ಹೆಸರು ಕೊಡ್ಬೋದು, ಅಡ್ಮಿನ್ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಗಳಿಗೆ ಮತ್ತೆ ಎಲ್ರಿಗೂ ನಮಸ್ಕಾರ ಹೇಳ್ತಾ ನಮ್ಮೆಲ್ಲರಿಗೂ ಪ್ರತಿನಿತ್ಯ ಜ್ಞಾನವನ್ನು ಹಂಚುತ್ತಾ ಇರುವಂತಹ ನಮ್ಮ ಗುರುಗಳಿಗೆ ಹಾಗೂ ಜ್ಞಾನವನ್ನು ನೀಡಿದಂತಹ ವಿಜಯಲಕ್ಷ್ಮಿ ಮೇಡಮ್ ಹಾಗೆ ಸಣ್ಣೇಗೌಡರು ಸರ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲಾ ವೀಕ್ಷಕರಿಗೂ ಹಾಗೂ ಎಲ್ಲಾ ಮಾಸ್ಟರ್ಸ್ಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು.